ನಿಮಗೆ 2 ಚಾಪ್ಟರ್. ಓಕೆ, ಶುರು ಮಾಡ್ಲಾ? ಜಡಭರತೋಪಾಖ್ಯಾನವನ್ನ ಶುರು ಮಾಡುವಾಗ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ 2 ಉಪಾಖ್ಯಾನ ಟು ಯು. ಓಕೆ, ಪುರಂಜನೋಪಾಖ್ಯಾನ ಅಂತ ಸಪರೇಟ್ ಆಗಿ ಭಾಗವತದಲ್ಲಿ ಬರುತ್ತೆ ನಿಮಗೆ. ಚತುರ್ಥ ಸ್ಕಂದದಲ್ಲಿ ಬರುತ್ತೆ. ಚತುರ್ಥ ಸ್ಕಂದದಲ್ಲೂ ಬರುತ್ತೆ, ಪಂಚಮ ಸ್ಕಂದದಲ್ಲೂ ಒಂದೊಂದ್ಸಲ ಬಂದಿರುತ್ತದು. ಆದ್ರೆ ನಾನು ಪುರಂಜನೋಪಾಖ್ಯಾನ ನಿಮಗ್ ತಗೊಳಲ್ಲ. ಯಾಕಂದ್ರೆ ಜಡಭರತೋಪಾಖ್ಯಾನದಲ್ಲಿ ಜಡಭರತ ರಹುಗಣನಿಗೆ ಭವಾಟವಿಯ ವರ್ಣನೆ ಮಾಡ್ತಾನೆ, ಆಯ್ತಾ? ಅಲ್ಲಿ ಪುರಂಜನ ಈ ನಮ್ಮ ದೇಹವನ್ನೇ ಒಂದು ಪುರವಾಗಿ ಇಟ್ಕೊಂಡು ಈ ನಮ್ಮ ನವದ್ವಾರಗಳನ್ನೇ ಆ ಪುರಕ್ಕೆ ಇರುವ ನವದ್ವಾರಗಳಾಗಿ, ಆಯ್ತಾ, ಕನ್ಸಿಡರ್ ಮಾಡಿ ಹಿ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ದ ಸೇಮ್ ವೇ ದ ಎಕ್ಸ್ಪ್ಲನೇಷನ್ ಫಾಲೋಸ್ ಇನ್ ಜಡಭರತೋಪಾಖ್ಯಾನ ಆಸ್ ಭವ ಅಟವಿ. ಅಟವಿ ಅಂದ್ರೆ ಕಾಡು, ಭವಾಟವಿ, ಆಯ್ತಾ? ಭವ ಅನ್ನೋ ದಾಟಕ್ಕಾಗದೇನೆ ಇರುವಂತಹ ಈ ಒಂದು ಸಂಸಾರವನ್ನ ದಾಟಲು ಸಾಧ್ಯ ಅಂತ ಹೇಳಿ. ಸೊ ಚತುರ್ಥ ಸ್ಕಂದದಲ್ಲಿ ಬರುವಂತಹ ಪುರಂಜನೋಪಾಖ್ಯಾನ ಇಲ್ಲಿ ನಾವು ಕವರ್ ಮಾಡ್ಬಿಡ್ತೀವಿ. ಒಂದು. ಎರಡನೇದು ಏನಂದ್ರೆ, ಪುರಂಜನೋಪಾಖ್ಯಾನದಲ್ಲಿ ಬರುವಂತಹ ವಿಚಾರಗಳೇ ಹೆಚ್ಚು ವಿಚಾರಗಳು, ಅದಕ್ಕೆ ಅಡಿಷನಲ್ ವಿಚಾರಗಳು ನಮಗೆ ಇದ್ರಲ್ಲಿ ಬರುತ್ತೆ. ಯಾವ್ದ್ರಲ್ಲಿ? ಜಡಭರತೋಪಾಖ್ಯಾನದಲ್ಲಿ. ಸೊ ಇದು ಹೆಂಗಿದೆ ಅಂದ್ರೆ ಒಂದಕ್ಕೊಂದು ಮಿರರ್ ತರ, ಒಂದಕ್ಕೊಂದು ಸಪೋರ್ಟ್ ಮಾಡೋ ತರ ಇದೆ ಈ 2 ಉಪಾಖ್ಯಾನಗಳು. ಅದ್ರಲ್ಲಿ ಒಂದನ್ನ ನೀವು ಕಲ್ತ್ಕೊಂಡ್ರು ಸಾಕು, ಎರಡೂ ಬೇಕಿಲ್ಲ, ಆಯ್ತಾ? ಮುಂದೆ ನರಸಿಂಹಾವತಾರಕ್ಕೆ ನಿಮಗೆ ಯಾವುದು ಪ್ರಯೋಜನಕಾರಿನೋ, ಹೆಚ್ಚು ಅರ್ಥ ಆಗಕ್ಕೆ ಯಾವುದು ಒಂಥರ ನಿಮಗೆ ಸೂಕ್ತವಾಗಿದೆಯೋ ಅದನ್ನ ನೋಡ್ಬಿಟ್ಟು ನಾನು ಇದನ್ನ ಸಿಲೆಬಸ್ಗೆ ಆಡ್ ಮಾಡ್ಕೊಂಡಿದ್ದೀನಿ. ಈಗ ಸಿಂಧು ಸೌವೀರ ಮಹಾರಾಜ, ಆಯ್ತಾ, ಏಕಚಕ್ರಾಧಿಪತ್ಯವನ್ನ ವಹಿಸಿ ಇಡೀ ಭೂಮಂಡಲವನ್ನೇ ಅವನು ಆಳ್ತಾ ಇದ್ದ. ಯಾರವನು? ಭರತ ಅಂತ ಹೆಸರು, ಆಯ್ತಾ? ಈ ಭರತನಿಂದಲೇ ನಮ್ಮ ಇಡೀ ಭೂಖಂಡಕ್ಕೆ ಭಾರತ ವರ್ಷ ಅಂತ ಹೆಸರು ಬಂದಿತ್ತು. ಇಟ್ ಈಸ್ ನಾಟ್ ದ ಭರತ one who ruled the entire Bharatkhanda being a Rama's brother. It is not ಸರ್ವಧಮನ ಭರತ, ಶಕುಂತಲಾ ಹಾಗೂ ದುಷ್ಯಂತನ ಮಗ ಭರತ ಆಳಿದಕ್ಕೆ ಭಾರತ ವರ್ಷ ಅಂತ ಹೆಸರು ಬರ್ಲಿಲ್ಲ. ಈ ಭರತನಿಂದ ಕೃತಯುಗದಲ್ಲಿ ಈ ಸಿಂಧು ಸೌವೀರ ಮಹಾರಾಜನಾದಂತಹ ಈ ಭರತ ಇಡೀ ಈ ಭೂಮಂಡಲವನ್ನ ತನ್ನದಾಗಿಸ್ಕೊಂಡು ಆಳ್ತಾ ಇರ್ತಾನೆ. ಅದಕ್ಕೆ ಭಾರತ ವರ್ಷೆ, ಭರತ ಖಂಡೆ ಅಂತ ಹೇಳಿ ಇವತ್ತಿಗೂ ನಾವು ಸಂಕಲ್ಪ ಮಾಡುವಾಗ ಇದನ್ನೆಲ್ಲ ಮಾಡ್ತೀವಲ್ವಾ. ದಿಸ್ ಭರತ ನೇಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬಿಕಾಸ್ ಆಫ್ ದಿಸ್ ಭರತ, ಭರಿಸುವವನು ಅಂತ ಮುಖ್ಯವಾಗಿ. ಯಾರೆಲ್ಲ ಭರತ ಅಂತ ನಿಜ ಜೀವನದಲ್ಲೂ ಹೆಸರು ಇಟ್ಕೊಂಡಿದಾರೋ ಅವರೆಲ್ಲ ಏನ್ ಅರ್ಥ ಅಂದ್ರೆ ಭರಿಸುವವರು. ಕಷ್ಟವನ್ನು ಭರಿಸ್ತಾರೆ, ಸುಖವನ್ನು ಭರಿಸ್ತಾರೆ. ಸೊ ಯಾವುದನ್ನು ಭರಿಸಲ್ಪಡುವವರು, ಭರಿಸುವ ಶಕ್ತಿ ಭಾರಣಾತ್ ಭರಣಂ ಭರತಃ. ಆ ರೀತಿ ಭರಿಸಲ್ಪಡುವವರು ಅಂತ ಅರ್ಥ. ಏನನ್ ಭರಿಸ್ತಾ, ಯಾವ ರೀತಿ ಭರಿಸ್ತಾ, ಏನಾಯ್ತು ಎಲ್ಲ ನೋಡೋಣ. ಈಗ ಮೊದಲು ಒಂದು ಕಥೆಯನ್ನ ನಾವು ಸವಿಸ್ತಾರವಾಗಿ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಅದನ್ನ ಫಿಲಾಸಫಿಗೆ ಹೆಂಗ್ ತಗೊಂಡ್ ಹೋಗೋದು ಅನ್ನೋದು ನಮ್ಗೆ ಕ್ಲೀನ್ ಆಗಿ ಆ ದಾರಿ ಕಾಣಿಸುತ್ತ ಆಮೇಲೆ. ಸೊ ಸಿಂಧು ಸೌವೀರ ಮಹಾರಾಜ ಇವನೇನ್ ಮಾಡ್ದ? ಏಕಚಕ್ರಾಧಿಪತ್ಯವನ್ನು ವಹಿಸಿ ಇಡೀ ಭೂಮಂಡಲವನ್ನೇ ಆಳ್ತಾ ಇದ್ದವನಿಗೆ 5 ಜನ ಮಕ್ಕಳು. ಆ 5 ಜನ ಮಕ್ಕಳಿಗೂ ಒಂದು ದಿನ ಪರಮ ವೈರಾಗ್ಯಶಾಲಿಯಾಗಿ ಏನ್ ಮಾಡ್ದ? ಎಲ್ಲವನ್ನೂ ದಾನವಾಗಿ ಕೊಟ್ಬಿಟ್ಟ. 5 ಜನ ಮಕ್ಕಳಿಗೂ ಇಡೀ ಭೂಮಿಯನ್ನೇ 5 ವಿಭಾಜನೆ ಮಾಡಿ ತಗೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಪರಮ ವೈರಾಗ್ಯ ಶಿಖರವನ್ನ ಏರ್ದ. ಎಲ್ಲವನ್ನು ಬಿಟ್ಟ, ತನಗೇ ಅಂತಾನೆ ಒಂದು ಆಶ್ರಮವನ್ನ ನಿರ್ಮಾಣ ಮಾಡ್ಕೊಂಡ. ಪುಲಹಾಶ್ರಮ ಅಂತ ಹೇಳ್ತೀವಿ. ಟುಡೇಸ್ ಪ್ರೆಸೆಂಟ್ ಮುಕ್ತಿನಾಥ್ ಇಸ್ ಕಾಲ್ಡ್ ಪುಲಹಾಶ್ರಮ. ಇವತ್ತು ದಿವಿದೇಶ ಮುಕ್ತಿನಾಥ್ ಅಂತ
ಪುಲಹಾಶ್ರಮನ ಪುಲಹಾಶ್ರಮ. PULAH ಪುಲಹ PULAH. ಪುಲಹಾಶ್ರಮ ಅಂತ ಹೇಳಕ್ಕೆ ಕಾರಣ ಪುಲಹ ಅಂದ್ರೆ ಭಗವಂತನ ಅಪ್ರಾಕೃತ ಅಪ್ರತಿಮವಾದ ರೂಪ ಒಂದು ಪ್ರಾಕೃತ ಸ್ವರೂಪದಲ್ಲಿರುವ ಸ್ಥಳ ಅಂತ ಅರ್ಥ. ಪರಮಾತ್ಮನ ಅಪ್ರಾಕೃತವಾದಂತಹ ರೂಪ ಸ್ವರೂಪದಲ್ಲಿ ನಮ್ಗಿರೋದು ಮೊದಲು ಸಿಗೋದು ಸಾಲಿಗ್ರಾಮ ಸ್ವರೂಪವಾಗಿ. ಚಕ್ರತೀರ್ಥದ ದಡದಲ್ಲಿ ತನ್ನ ಆಶ್ರಮವನ್ನ ದ ಪ್ರೆಸೆಂಟ್ ಮುಕ್ತಿನಾಥ್, ಇವತ್ ಮುಕ್ತಿನಾಥ್ ಅಂತ ಎಲ್ರು ಹೋಗ್ತಿರಲ್ವಾ, ದಿವಿದೇಶ ಅಂತ, ಆ ಸ್ಥಳವನ್ನೇ ಪುಲಹಾಶ್ರಮ ಅಂತ ಹೇಳಲ್ಪಟ್ಟಿದೆ. ಅಲ್ಲಿ ಪುಲಹಾಶ್ರಮವನ್ನ ನಿರ್ಮಾಣ ಮಾಡ್ಕೊಂಡ ಆ ಚಕ್ರತೀರ್ಥದ ದಡದಲ್ಲಿ ಪರಮಾತ್ಮ ಶ್ರೀ ಗರ್ಭನಾಗಿ ಅವನು ಅಲ್ಲಿ ಆವಿರ್ಭವಿಸಿದ್ದಾನೆ ಅಂತ ಗೊತ್ತಾಯ್ತು. ಸ್ವಯಂ ವ್ಯಕ್ತ ಸ್ವರೂಪ ಅಂತಾನು ಗೊತ್ತಾಯ್ತು. ಹೋಗಿ ಅಲ್ಲಿ ಅವನು ನಿತ್ಯ ತಿರುವಾರಾಧನೆ, ನಿತ್ಯ ದೈನಂದಿಕ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಚಕ್ರತೀರ್ಥವನ್ನೇ ಉಪಯೋಗಿಸ್ಕೊಂಡು ತನ್ನ ದೈನಂದಿಕ ಕರ್ಮಾದಿಗಳಿಗೆ, ನಂತರ ಭಗವಂತನ ಗಂಡಕಿ ನದಿಯಲ್ಲೇ ತಿರುವಾರಾಧನೆ ಮಾಡಿಕೊಂಡು ಅಲ್ಲೇ ಪರಮ ಕಾರುಣ್ಯ ಸ್ವಭಾವದಿಂದ, ಶಾಂತ ಸ್ವಭಾವದಿಂದ ಋಷಿಶೃಂಗ ಮುನಿ, ವಿಭಾಂಡಕ ಮುನಿ ಎಲ್ಲ ಹೇಗೆ ಪ್ರಾಕೃತ ಸಂಬಂಧವನ್ನೇ ಹರ್ಕೊಂಡು ಅಪ್ರಾಕೃತ ರೂಪದಲ್ಲಿ ಅವ್ರ ಪಾಡ್ಗವರು ಜೀವಿಸ್ತಾ ಇದ್ರು. ಆ ರೀತಿ ನ್ಯಾಸ ಸ್ವರೂಪವಾಗಿ, ಅದನ್ನೇ ಸನ್ಯಾಸ ಅಂತ ಹೇಳೋದು. ನ್ಯಾಸ ರೂಪವಾಗಿ ಅವನು ತನ್ನ ಜೀವಿತ ಕಾಲವನ್ನ ಅಲ್ಲಿ ಸವಿಸ್ತಾ ಇದ್ದ. ಇದೇ ರೀತಿ ಒಂದು ದಿನ ನಿತ್ಯಾನುಷ್ಠಾನಕ್ಕೆ ಅಂತ ಚಕ್ರತೀರ್ಥಕ್ಕೆ ಹೋಗಿರ್ತಾನೆ. ಹೋದಾಗ ಅವನಿಗೆ ಒಂದು ಪ್ರಸಂಗ ನಡೆಯುತ್ತೆ. ಏನು ಅಂದ್ರೆ, ಓರ್ವ ಗರ್ಭಸ್ತ್ರೀ ಜಿಂಕೆ, ಗರ್ಭವನ್ನ ಧರಿಸಿರುವಂತಹ ಸ್ತ್ರೀ ಜಿಂಕೆ ಆ ಕಡೆಯಿಂದ ಆ ಚಕ್ರತೀರ್ಥದಲ್ಲಿ ನೀರನ್ನ ಕುಡಿಯಕ್ಕೆ ಅಂತ ಬರುತ್ತೆ. ಬಂದಿರೋಂತಹ ಜಿಂಕೆಗೆ ಸಿಂಹಗರ್ಜನೆಯ ಭಾಸವಾಗುತ್ತೆ. ಸಿಂಹ ಇದೆ ಅಂತ ಹೇಳಿಲ್ಲ, ಗರ್ಜನೆ ಮಾಡಿದೆ ಅಂತ ಹೇಳಿಲ್ಲ, ಸಿಂಹ ಅಟ್ಟಿಸ್ಕೊಂಡ್ ಬಂದಿದೆ ಅಂತ ಹೇಳಿಲ್ಲ. ಶ್ಲೋಕ ಹ್ಯಾಸ್ ಟು ಬಿ ಗದ್ಯ ರೂಪವನ್ನ ಕರೆಕ್ಟ್ ಆಗಿ ನಾವು ನೋಡಿದ್ರೆ ಏನಂತ ಅಲ್ಲಿ ಕೊಟ್ಟಿದ್ದಾರೆ, ಸಿಂಹದ ಗರ್ಜನೆಯ ಭಾಸವಾಗುತ್ತೆ. ಎವ್ರಿಥಿಂಗ್ ಹ್ಯಾಸ್ ಫಿಲಾಸಫಿ, ಆಯ್ತಾ? ಸೊ ಸಿಂಹ ಗರ್ಜನೆಯ ಭಾಸವಾಯ್ತು. ಭಾಸವಾದ ಕೂಡ್ಲೆ ಮಿಡುಕ್ತು, ಅದು ಭಯ ಶುರು ಆಯ್ತು ಅದಕ್ಕೆ. ಓಹೋ, ನಾನು ಇನ್ನು ಬಲಿಯಾಗ್ತೀನಿ ಅಂತ ಹೇಳಿ ಮಿಡುಕಿ ಅದೇನಾಯ್ತು, ಜಿಗೀತು. ಯಾವುದಕ್ಕೆ? ಮಡುವಿಗೆ. ತಾನು ಕುಡಿಯಕ್ಕೆ ಬಂದಂತಹ ಆ ತೀರ್ಥದ ಮಡುವಿಗೆ ಜಿಗೀತು. ಜಿಗಿಯುವ ರಭಸದಲ್ಲಿ ಗರ್ಭಸ್ಖಲನವಾಯಿತು. ಆ ಗರ್ಭದ ಮರಿ ಈತ ಸಂಧ್ಯಾವಂದನೆ ಮಾಡ್ತಾ ಇದ್ದ ಅಂಜಲಿಗೆ ಬಂದು ಬಿದ್ದಿದ್ದು ಆ ತಾಯಿ ಜಿಂಕೆ ಅನ್ನೋದು ಕೊಚ್ಕೊಂಡು ಹೊರಟೋಯ್ತು. ರಭಸವಾಗಿ ಕೊಚ್ಕೊಂಡು ಹೊರಟೋಯ್ತು. ಸೊ ಯಾವಾಗ ಆ ಜಿಂಕೆ ತನ್ನ ಕೈಯಲ್ಲಿ ಬಿತ್ತೋ, ಅಯ್ಯಯ್ಯೋ ಈ ರೀತಿ ಮರಿ ಜಿಂಕೆ ಕೈಯಲ್ಲಿ ಬಿತ್ತಲ್ಲ ಅಂತ ಹೇಳಿ ಅದನ್ನ ತನ್ನ ಆಶ್ರಮಕ್ಕೆ ತಂದವನು, ಪ್ರಾಣಿ ದಯೆ ಅನ್ನೋದು ಎಂಥವ್ರಿಗೂ ಸಹಜ, ಅದು ಇರ್ಬೇಕು. ಆದ್ರೆ ಇದು ಸ್ವಲ್ಪ ಅಧಿಕವೇ ಆಯ್ತು. ಏನಾಯ್ತು? ಪ್ರಾಣಿ ದಯೆ ತಾನೇ ಪ್ರಾಣಿಯಾಗಿ ಮಾರ್ಪಾಡಾಗೋ ಮಟ್ಟಕ್ಕೆ ಆ ಮಾಯೆ ಅನ್ನೋದು ಅವನನ್ನ ಆವರಿಸ್ತು. ಈ ಜಿಂಕೆಗೆ ನಾನು ಬಿಟ್ರೆ ಗತಿ ಇಲ್ಲ, ನಾನು ನೋಡ್ಕೋಬೇಕು. ಆ ತಾಯಿ ಜಿಂಕೆ ಆದವಳು ನನ್ನ ಮೇಲೆ ಒಪ್ಪಿಸ್ಬಿಟ್ಟು ಹೋಗಿದ್ದಾಳೆ ತನ್ನ ಮಗುವನ್ನ ಅನ್ನೋ ಮಟ್ಟಕ್ಕೆ ವ್ಯಾಮೋಹ ತೀವ್ರವಾಯಿತು. ಆ ಜಿಂಕೆ ಬಂದಿಲ್ಲ, ಇವನು ಬಾಗಿಲು ತಟ್ಟಿಲ್ಲ, ಇವನು ಮನೆ ಬಾಗಿಲು ತಟ್ಟಿ ನನ್ ಮರಿ ನೀನೇ ದಿಕ್ಕು, ನೀನೇ ನೋಡ್ಕೋ ಅಂತ ಆಶ್ರಯ ಪಡೆದಿಲ್ಲ. ಆದ್ರೂ ಇವನಿಗೆ ಮನಸ್ಸಲ್ಲಿ ಆ ತಾಯಿ ಜಿಂಕೆ ಆದದ್ದು ಆಶ್ರಯ ಪಡೆದು ಹೋಗಿದೆ. ಆ ಮರಿಯನ್ನ ಕಾಪಾಡುವುದು ನನ್ನ ಕರ್ತವ್ಯ. ಕಾಪಾಡೋದು ನಿನ್ನ ಕರ್ತವ್ಯ ಅನ್ಕೋಬೇಡ, ಕಾಪಾಡು. ಮನುಷ್ಯತ್ವ ಇರ್ಲಿ ಅಲ್ವಾ, ಪ್ರಾಣಿ ದಯೆ ಇರ್ಲಿ. ಆದ್ರೆ ಅದೆಷ್ಟ್ರ ಮಟ್ಟಕ್ಕೆ ಹೋಯ್ತು ಅಂದ್ರೆ, ಇವನು ಕಾಲಕ್ಕೆ ನಡೆಸ್ತಾ ಇದ್ದಂತಹ ಅನುಷ್ಠಾನಗಳು, ನಂತರ ಹೋಮ ಹವನಾದಿಗಳು ಎಲ್ಲ ಕಾಲಶಃ ಕ್ರಮೇಣ ಕಡಿಮೆ ಆಗ್ತಾ ಹೋಯ್ತು.
ಅಲ್ವಾ? ಕೂತ್ರ ಜಿಂಕೆ, ನಿತ್ರ ಜಿಂಕೆ, ಮಲಗಿದ್ರ ಜಿಂಕೆ, ಸ್ವಪ್ನದಲ್ಲಿ ಜಿಂಕೆ, ಎಚ್ಚರ ಆದ್ರೆ ಜಿಂಕೆ, ಎಲ್ಲಾ ಅವಸ್ಥೆಯಲ್ಲೂ ಜಿಂಕೆಯ ಸ್ಮರಣೆನೆ ಸಂಪೂರ್ಣವಾಗಿ. ಮುಕ್ತಿನಾಥ ಏನಾದ? ಪಕ್ಕಕ್ಕಾದ ಅಲ್ವಾ? ಏನೂ ಆಗ್ತಾ ಇಲ್ಲ ಈಗ. ಯಾಕಂದ್ರೆ ಮರಿ ಬಿಟ್ಟು ಹೊರಟೋದ್ರೆ ಕಾಡಲ್ಲಿ ನಾನ್ ಸಮಿತಿಗಳನ್ನ ಶೇಖರಣೆ ಮಾಡ್ಕೊಂಡ್ ಬರ್ಬೇಕು ಅಂತ ಎಲ್ಲಾದ್ರೂ ಹೊರಟೋದ್ರೆ, ಅದು ಎಲ್ಲಾದ್ರೂ ಕಳೆದೋದ್ರೆ, ಯಾರಾದ್ರೂ ಬೇಟೆ ಆಡ್ಬಿಟ್ರೆ, ನಾನು ಅದಕ್ಕೆ ಪ್ರೊಟೆಕ್ಟ್ ಮಾಡ್ಬೇಕು, ನಾನಿಲ್ದೆ ಅದಿಲ್ಲ, ನನ್ನಿಂದಲೇ ಅದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಆ ಒಂದು ವ್ಯಾಮೋಹತೆ, ಆ ತೀವ್ರತೆ ಜಾಸ್ತಿ ಆಗಿ ಕೊನೆಗೆ ಅವನು ಯಾವ್ದಕ್ ಹೆದರ್ಕೊಂಡಿದ್ದೋ ಅದೇ ಆಯ್ತು. ಆಯ್ತವಾ? ಯಾವ್ದಕ್ ಅವನು ಹೆದರ್ಕೊಂಡಿದ್ದ, ಯಾವತ್ ಜಿಂಕೆ ಕಳೆದೋಗುತ್ತೋ ನಾನು ಇಲ್ದೇ ಇರೋವಾಗ ಅಂತ ಒಂದು ದಿನ ಕಳೆದು ಹೋಯ್ತು ಜಿಂಕೆ. ಆಯ್ತಾ? ಯಕ್ಕಶ್ಚಿತ್ ಜಿಂಕೆಗೆ ವ್ಯಾಮೋಹಿತನಾಗಿ ಪರಿತಪ್ತನಾದ. ಇಡೀ ಭೂಮಂಡಲಕ್ಕೆ ರಾಜಾದಿರಾಜನಾಗಿದ್ದು ಏಕಚಕ್ರಾಧಿಪತ್ಯವನ್ನ ವಹಿಸಿದವನು, ಅದನ್ನ ತುಚ್ಛವಾಗಿ ಭಾವಿಸಿ ತನ್ನ 5 ಮಕ್ಕಳಿಗೆ ಅದನ್ನ ಹಂಚ್ಬಿಟ್ಟು ಬಂದಂತಹ ಮಹಾರಾಜನ ಅವಸ್ಥೆ ಏನಾಗಿದೆ ಇವತ್ತು ಅಂದ್ರೆ, ಯಕ್ಕಶ್ಚಿತ್ ಒಂದು ಜಿಂಕೆಗೆ ಪರಿತಪಿಸಿ, ಹೇ ಭೂಮಿದೇವಿ, ನನ್ನ ಜಿಂಕೆ ಮರಿಯ ಪಾದ ಚೂಡ್, ಆ ಪಾದದ ಗುರುತನ್ನ ನಿನ್ನಲ್ಲಿ ತೋರಿಸ್ತೀಯಾ? ಅದನ್ನ ಹುಡ್ಕೊಂಡು ಹೋಗಕ್ಕೆ ನನಗೆ ಅನುಕೂಲವಾಗುತ್ತೆ. ಹೇ ಪ್ರಕೃತಿ ದೇವಿಯೇ, ನನ್ನ ಈ ಜಿಂಕೆ ಎಲ್ಲಿ ಕಳೀತು, ದಯವಿಟ್ಟು ಹೇಳಕ್ಕಾಗತ್ತಾ ಅಂತ ಅಂಗಲಾಚಿ ಕೊನೆಗೆ ಹಾಸಿಗೆಯನ್ನ ಹಿಡಿದು ಸಾಯುವ ಸಮಯದಲ್ಲಿ, ತನ್ನ ಪ್ರಾಣದ ಅಂತ್ಯದಲ್ಲಿ ಬಂದ್ಬಿಡ್ತು ಆ ಜಿಂಕೆ. ಎಲ್ಲೋ ಕಳೆದೋಗಿತ್ತು, ಒಂದಷ್ಟು ದಿನ ಬಂದ್ಬಿಡ್ತು. ಅವನ ಕಣ್ ಮುಂದೆ ನಿಂತಿದೆ. ಆ ಜಿಂಕೆಯ ಸ್ಮರಣಾರ್ಥವಾಗಿಯೇ ಏನಾದ? ತಾನು ತನ್ನ ಉಸಿರನ್ನ ಬಿಡುವಾಗ ಅವನು ಒಂದು ಜಿಂಕೆಯ ಯೋನಿಯಲ್ಲಿ ಹೋಗಿ ಸೇರ್ಕೋತಾನೆ. ಕಾಲಂಜರ ಅನ್ನೋ ಒಂದು ಪ್ರದೇಶದಲ್ಲಿ ಓರ್ವ ಹೆಣ್ಣು ಜಿಂಕೆಯ ಗರ್ಭದಲ್ಲಿ ಅವನು ಹುಟ್ಟುತ್ತಾನೆ. ಆದ್ರೆ ಇವನಲ್ಲಿ ಏನು ವಿಶೇಷತೆ ಅಂದ್ರೆ, ಇನ್ನು ಜಡಭರ್ತ ಆಗಿಲ್ಲ. ಭರತ ಚಕ್ರವರ್ತಿಯಾಗಿದ್ದಾಗ ಯಾವ ರೀತಿ ಇದ್ನೋ, ಸನ್ಯಾಸಾಶ್ರಮವನ್ನ ಮಾಡಿದ್ಮೇಲೆ ಯಾವ ರೀತಿ ಇದ್ನೋ, ಈಗ ಜಿಂಕೆ ಯೋನಿಯಲ್ಲಿ ಕಾಲಂಜಿರದಲ್ಲಿ ಹುಟ್ಟ ಜಿಂಕೆಗೂ ಅದೇ ಜ್ಞಾಪಕ ಇದೆ, ಅದೇ ಒಂದು ಸ್ಮರಣೆ ಇದೆ. ಅಯ್ಯಯ್ಯೋ, ಇಂತಹ ದುರ್ಲಭಂ ಮಾನುಷೋ ಜನ್ಮ ಅಂತ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಸಂಸ್ಕಾರಯುಕ್ತವಾದಂತಹ ಕೆಲವೊಂದು ಅಭ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡು ಉಪಾಸನಾ ಮಾರ್ಗದಲ್ಲಿ ಇಳಿದು ಕೂಡ ನಂತರ ಯಾವುದೋ ಒಂದು ರೀತಿಯಾದಂತಹ ಪರಿತಪಿಸುವ ಮಾಯೆಗೆ ಜಾರಿ ಈ ರೀತಿ ಜಿಂಕೆಯ ಯೋನಿಯಲ್ಲಿ ಹುಟ್ಟಿದ್ನಲ್ಲ ಅಂತ ನನಗೆ ಬಹಳ ಪಶ್ಚಾತ್ತಾಪವಾಗುತ್ತೆ. ಮತ್ತೆ ಆ ಕಾಲಂಜರ ಅನ್ನೋ ಪ್ರದೇಶವನ್ನು ಬಿಟ್ಟು ತಾನು ಇದ್ದಂತಹ ಪುಲಹಾಶ್ರಮಕ್ಕೆ ಮತ್ತೆ ಬಂದ್ಬಿಡ್ತಾನೆ. ಪುಲಹಾಶ್ರಮಕ್ಕೆ ಬಂದು ಆ ಪುಲಹಾಶ್ರಮದಲ್ಲೇ ಮುಕ್ತಿನಾಥದಲ್ಲಿ ಆ ಜಿಂಕೆ ಸಾಕಷ್ಟು ಕಾಲ ಭಗವಂತನ ಉಪಾಸನೆಯನ್ನ ಮಾಡಿ ತಪಸ್ ಮಾಡಿ ಕೊನೆಗೆ ಆ ಜಿಂಕೆಯ ಯೋನಿಯನ್ನು ಅವನು ಬಿಡ್ತಾನೆ, ಆ ಶರೀರವನ್ನು ಬಿಡ್ತಾನೆ. ಅದೇ ಗ್ರಾಮದಲ್ಲಿ ಓರ್ವ ಬ್ರಾಹ್ಮಣನಿಗೆ 2 ಪತ್ನಿಯರು. ಆ 2ನೇ ಪತ್ನಿಯ 2ನೇ ಮಗನಾಗಿ, ಮೊದಲನೇ ಪತ್ನಿಗೆ 9 ಜನ ಮಕ್ಕಳು, 2ನೇ ಪತ್ನಿಗೆ 1 ಅಕ್ಕ. ಆ ಅಕ್ಕನಿಗೆ ತಮ್ಮನಾಗಿ ಇವನು ಜಡಭರತನಾಗಿ ಹುಟ್ಟುತ್ತಾನೆ. ಈಗ ಇವನಿಗೆ ಹೆಸರು ಬರೋದು ಜಡಭರತ. ಯಾಕಂದ್ರೆ ಜಡವಾಗಿ ಇರ್ತಾನವನು. ಅದಕ್ಕೆ ಊರಲ್ಲಿ ಎಲ್ರೂ ಅವನನ್ನ ಜಡಭರತ ಅಂತ ಕರೀತಾರೆ. ಯಾವುದಕ್ಕೂ ವಿಚಲಿತ, ಯಾವ ತರದ ವಿಕಾರವೂ ಅವನಲ್ಲಿ ಕಾಣಿಸಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಜಡಭರತನಿಗೆ ತಾನು ಹಿಂದೆ ಸಿಂಧು ಸವ್ವೀರ ಮಹಾರಾಜನಾಗಿದ್ದು, ತನಗೆ 5 ಪುತ್ರರಾಗಿದ್ದು, ಇಡೀ ಈ ಭೂಮಂಡಲವನ್ನೇ ಈ 5 ಪುತ್ರರಿಗೆ ದಾನವಾಗಿ ತಾನು ಕೊಟ್ಟಿದ್ದು, ನಂತರ ಪುಲಹಾಶ್ರಮವನ್ನ ನಿರ್ಮಾಣ ಮಾಡಿಕೊಂಡು ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾ ಇದ್ದಿದ್ದು, ಯಾವುದೋ ಕೇವಲ ಯಕ್ಕಶ್ಚಿತ್ ಒಂದು ಜಿಂಕೆ ಮರಿಗೆ ತನ್ನ ಮನಸ್ಸನ್ನು ವ್ಯಾಮೋಹಿತನಾಗಿ ಕೊಟ್ಟಿದ್ದು, ನಂತರ ತಾನೇ ಜಿಂಕೆಯ ಯೋನಿಯಲ್ಲಿ ಓರ್ವ ಮರಿಯಾಗಿ ಹುಟ್ಟಿದ್ದು, ನಂತರ ಮತ್ತೆ ಪುಲಹಾಶ್ರಮಕ್ಕೆ ಬಂದು ಪರಮಾತ್ಮನ ಉಪಾಸನೆಯನ್ನ ಪ್ರಾಣಿ ಯೋನಿಯಲ್ಲೇ ಮಾಡಿದ್ದು, ನಂತರ ಆ ಯೋನಿಯನ್ನು ತ್ಯಜಿಸಿ ಈಗ ಪರಮೋಚ್ಛವಾದ ಪರಮಹಂಸ ಸೋಪಾನ ಜ್ಞಾನ ಅಂತ ಹೇಳ್ತೀವಿ. ಆ ರೀತಿಯಾದ ಇನ್ನೂ ಕದಿರ್ಂದ ಮುದಿರ್ಂದ ಜ್ಞಾನ ಬಂದಿಲ್ಲ, ಇನ್ನು ಕೈಂಕರ್ಯೋಪೇತವಾದ ಜ್ಞಾನ ಬಂದಿಲ್ಲ.
ಇನ್ನು ಬರಕ್ ಅದಕ್ಕೆ ಟೈಮ್ ಬೇಕು. ಆದ್ರೂ ಪ್ರೀವಿಯಸ್ ಜನ್ಮಗಳ ಒಂದು ಸ್ಮರಣೆ ಯುಕ್ತವಾದಂತಹ ಜ್ಞಾನವನ್ನ ಪ್ರಚೋದಿಸುವಂತಹ, ಜ್ಞಾನವನ್ನ ಮೇಲೆ ಏಳಿಸುವಂತಹ, ஏலோர் எம்பாவாய் அப்படி ஒரு திருப்பாவையில சொல்றோம் இல்லையா, ತಟ್ಟಿ ತಟ್ಟಿ ಎಳುಪ್ರ ಅಂತ ಹೇಳ್ತೀವಲ್ವಾ, ಆ ರೀತಿ ಏಳಿಸುವಂತಹ ಜ್ಞಾನವನ್ನೇ ಸ್ವರೂಪವಾಗಿ ಮಾಡ್ಕೋಬಹುದು ಅನ್ನುವ ಮಾನವ ಜನ್ಮಕ್ಕೆ ಮತ್ತೆ ಕಾಲಿಟ್ಟಿದ್ದೀನಿ. Now I had to be careful. Once the Lord had given me everything, but I left the chance. Now it is my turn again to regain and utilize the chance which he has given to me ಅಂತ ಈಗ ಚಲನವಲನವಿಲ್ಲದೆ ಯಾವುದಕ್ಕೂ ವ್ಯಾಮೋಹಿತನಾಗದೆ ಜಡಭರತನಾಗಿ ಇದ್ದಾನೆ. ಈಗ ಈ ಕಥಾ ಪ್ರಸಂಗವನ್ನು ಇಲ್ಲಿಗೆ ಬಿಡೋಣ. ಈಗ ಭರತ ಅಂದ್ರೆ ಯಾರು, 5 ಜನ ಅವನಿಗೆ ಮಕ್ಕಳು ಅಂದ್ರೆ ಯಾರು, ನಂತರ ಅವನು ಪುನಃಾಶ್ರಮವನ್ನ ನಿರ್ಮಾಣ ಮಾಡಿಕೊಂಡು ಬಂದದ್ದು ಹೇಗೆ, ಎಲ್ಲ ಫಿಲಾಸಫಿಕಲಿ ಯು ಮಸ್ಟ್ ರಿಲೇಟ್. ಆಯ್ತಾ? ಹೇಳಿ, ಫಸ್ಟ್ ಭರತ ಅಂದ್ರೆ ಯಾರು? ನಮ್ ದೇಹನೇ ಬರ್ತ ಅಂತ ಹೇಳ್ಕೋಬಹುದಾ? 5 ಮಕ್ಕಳು ಪಂಚೇಂದ್ರಿಯಗಳು, ಇದನ್ನೆಲ್ಲ ಪ್ರತಿಯೊಂದನ್ನು ಬಿಟ್ಟು ಪುನಃಾಶ್ರಮ ಏರ್ಪಾಡ್ ಮಾಡ್ಕೊಂಡು ಭಗವಂತನ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದಾನಂದ್ರೆ ಶರಣಾಗತಿ ಹೊಂದಿ ಭಗವಂತನ ನಾಮಸ್ಮರಣೆಗೆ ನಾನು ಮೀಸಲು ಅನ್ನೋ ಸ್ಟೇಜಿಗೆ ತಲುಪುತ್ತ ಆತ್ಮನೇ ಉನ್ನತಿ, ಆತ್ಮೋನ್ನತಿ ಕಡೆಗೆ ನನ್ನ ದಾರಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದೇನೆ ಆ ಜರ್ನಿ ಅಂತ ಅನ್ಸುತ್ತೆ. ಶರಣಾಗತಿ ಇನ್ನೂ ಬಂದಿಲ್ಲ, ಆದ್ರೆ ಕರ್ತೃತ್ವ, ಆತ್ಮೋನ್ನತಿ ಅಂತ ಹೇಳ್ಬೋದು. ಕರ್ತೃತ್ವ ಭಾವವನ್ನ ತ್ಯಜಿಸುವಂತಹ ಒಂದು ಸ್ಟೇಜ್ ಅದು. ಆಯ್ತಾ? ಕರ್ತೃತ್ವ ಭಾವ ತ್ಯಜಿಸ್ಬಿಟ್ರೆ ಇನ್ನು ಶರಣಾಗತಿ ಬರಲ್ಲ, ತುಂಬಾ ಇನ್ನು ಅದಕ್ ಜರ್ನಿ ಇದೆ. ಆದ್ರೆ somewhere he could say that my indriyas are not my karta. ಅದಕ್ಕೆ ತನ್ನ ಸೊತ್ತನ್ನ 5 ಮಕ್ಕಳಿಗೆ ಅವನು ದಾರೆ ಎರೆದು ಕೊಟ್ಟು, ನನ್ನದೀಯ ಬಂದ ಅಂದ್ರೆ ಏನರ್ಥ, ನಾನು ಇಂದ್ರಿಯದ ಅಧೀನನಲ್ಲ, ಇಂದ್ರಿಯಗಳು ನನ್ನ ವಶವೇ ಹೊರತು ನಾನು ಇಂದ್ರಿಯಗಳ ವಶವಲ್ಲ ಅಂತ ತೋರಿಸುತ್ತೆ. ನಂತರ ಕರ್ತೃತ್ವ ಭಾವವನ್ನ ನಾ ಬಿಡ್ತೀನಿ ಅನ್ನೋವಾಗ್ಲೇ ನನಗಿನ್ನೊಬ್ಬ ಇದ್ದಾನೆ ಧಾತ, ನನಗಿನ್ನೊಬ್ಬ ನನ್ನ ಮೇಲೆ ನನ್ನನ್ನ ಕಾಯುವವನು ಇದ್ದಾನೆ ಅಂತ ಅಲ್ಲಿ ತೋರಿಸುತ್ತೆ. ಜೀವಾತ್ಮ ಸ್ವರೂಪ ಅನ್ನೋದೇ ಯಾರು? ಭರತ. ನಂತರ ತನ್ನ ಕರ್ತೃತ್ವ ಭಾವವನ್ನ ಬಿಡುವುದು ಅನ್ನೋದೇ ತನ್ನ ಸೊತ್ತನ್ನೆಲ್ಲ ತಾನು ತ್ಯಜಿಸೋದು. ತನ್ನ ಇಂದ್ರಿಯಗಳನ್ನ ತನ್ನ ವಶಪಡಿಸ್ಕೊಳ್ಳೋದು ಅನ್ನೋದೇ, ಇಂದ್ರಿಯಗಳಿಗೆ ನಾನು ಅಡಿಮೆ ಅಲ್ಲ, ಆ ಇಂದ್ರಿಯಗಳು ನನ್ನ ಅಡಿಮೆ. ಅದೇ ಮಕ್ಕಳು ಅಂತ ಅದಕ್ಕೆ ಹೇಳೋದು. ಪುನಃಾಶ್ರಮದಲ್ಲಿ ಬಂದು ಇದೀನಿ ಅಂದ್ರೆ ಶರಣಾಗತಿಗೆ, ಅಫ್ಕೋರ್ಸ್ ಇಟ್ ಈಸ್ ಟುವರ್ಡ್ಸ್ ಶರಣಾಗತಿ, ಬಟ್ ಸ್ಟಿಲ್ ಆ ಹಾದಿಗೆ ಹೋಗ್ತಾ ಇದ್ದೀನಿ ಅನ್ನೋದು, ನನ್ ರಿಯಲೈಸೇಷನ್ಗೆ ಹಾದಿಗೆ ಹೋಗ್ತಾ ಇದ್ದೀನಿ, ಪ್ರಯತ್ನಕ್ಕೆ, ಆ ಪ್ರಯತ್ನ ಪಡಕ್ ಹೋಗ್ತಾ ಇದ್ದೀನಿ. ಆತ್ಮದ ಉನ್ನತಿಯ ಒಂದು ಮಾರ್ಗವನ್ನ ಒಬ್ರೊಬ್ರು ರಿಯಲೈಸ್ ಮಾಡ್ಕೊಳ್ಳೋದು. ಆಯ್ತಾ? ನೆಕ್ಸ್ಟ್, ಯಾವ್ದೋ ಒಂದು ಹೆಣ್ಣು ಜಿಂಕೆ ಗರ್ಭವನ್ನ ಧರಿಸಿದೆ, ಬಂದು ನೀರು ಕುಡಿತಾ ಇದೆ, ಬಾಯಾರಿಕೆ ಅದಕ್ಕೆ ಆರ್ತಾ ಇಲ್ಲ, ಆದ್ರೆ ಸಿಂಹ ಬಂದು ಘರ್ಜಿಸಿದ ಹಾಗೆ ಭಾಸವಾಗ್ತಾ ಇದೆ. ಹೆದರ್ಕೊಂಡು ಮಡುವಿನಲ್ಲಿ ಬಿದ್ದಾಗ ಗರ್ಭಸ್ಖಲನವಾಯಿತು, ಮರಿ ಬಂದು ಇವನ ಕೈಯಲ್ಲಿ ಬಿತ್ತು. ಎಲ್ಲ ರಿಲೇಟ್ ಮಾಡ್ಕೊಂಡು ಹೇಳಿ. ಪ್ರೇಮ ಮಾಮಿ, ರಂಗನಾಯಕಿ ಮಾಮಿ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೋಬೇಕು. ಎಸ್ ಸ್ಮಿತಾ, ರಿಲೇಟೆಡ್. ಸಂಸಾರದಲ್ಲಿ ಸಿಕ್ಕಾಕೊಂಡಾಗೆ ಅಂತ ಅನ್ಸುತ್ತೆ. ಸಂಸಾರದ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡಂಗೆ ಅನ್ನೋದು ಅರ್ಥ ಬರ್ಬೋದು. ಯಾವುದು? ಅವನು ಜಿಂಕೆಯನ್ನು ನೋಡಿ, ಜಿಂಕೆಯಿಂದ ಅವನು ವ್ಯಾಮೋಹ ಪಟ್ಟು ಅದನ್ನ
ಅದ್ರ ಬಗ್ಗೆನೇ ಆಸಕ್ತಿ ತೋರಿಸ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರ್ತಾನಲ್ಲ, ಅದು ಸಂಸಾರ ಅಂತ ಅನ್ಸುತ್ತೆ. ಅದಕ್ ಮುಂಚಿನ ಪ್ರಸಂಗ ಜಿಂಕೆ ಯಾರು ಅದನ್ನ ಹೇಳಿ. ಕರೆಕ್ಟ್ ಸುಜಾತ ಮಾಮಿ ಹೇಳಿದ್ದು, ಸಂಸಾರವನ್ನು ಹೇಳ್ಬಿಡು. ಜಿಂಕೆ ಅನ್ನೋದು ದುರ್ಬಲವಾದ ಮನಸ್ಸು. இங்க பறக்கிறது அங்க பறக்கிறது, துள்ளி துள்ளி இப்படி குதிக்கிறது ಜಿಂಕೆ ಅಲ್ವಾ. ಇಲ್ಲಿ ಇರೋದು ಎಲ್ಲಿ? ಮ್ಯಾಂಚೆಸ್ಟರ್ ಅಲ್ಲಿ. ಆದ್ರೆ ಮನಸ್ಸೆಲ್ಲ ಎಲ್ಲ ಇಂಡಿಯಾದಲ್ಲಿ. ನೀವೆಲ್ಲ ಇರೋದು ಎಲ್ಲಿ? ಅಲ್ಲೆಲ್ಲೋ ಇಂಡಿಯಾದಲ್ಲಿ. ಈಗ ಬಂದಿರೋದು ಎಲ್ಲಿ? ಮ್ಯಾಂಚೆಸ್ಟರ್ ಅಲ್ಲಿ ಆನ್ಲೈನ್ಗೆ ಅಲ್ವಾ. ಸೊ ಮನಸ್ಸು ಗರುಡ ವೇಗத்துல ಪರಕ್ಕು ಅಂತ ಹೇಳ್ತೀವಿ. ಗರುಡನ್ ವೇಗಾನು ಮನೋವೇಗದ ಮುಂದೆ ಇಲ್ಲ ಅಂತ ಹೇಳ್ತೀವಿ. ಜಿಂಕೆ ತರ ಮನಸ್ಸು, ಆಯ್ತಾ. ಮನಸ್ಸು ಜಿಂಕೆ ತರ. ಅದ್ರಲ್ಲಿ ಯಾಕೆ ಹೆಣ್ಣು ಜಿಂಕೆ? ಅದರಲ್ಲೂ ಗರ್ಭವನ್ನ ಧರಿಸಿದ ಜಿಂಕೆ. ಹೆಣ್ಣು ಜಿಂಕೆ ಗರ್ಭ ಧರಿಸಿದೆ ಅಂತಂದ್ರೆ ಅದರಿಂದ ಸಂಸಾರದ ಇದು ಸಂತಾನ ಉತ್ಪತ್ತಿ ಆಗುತ್ತೆ. ನಮ್ಮ ಸಂತಾನಕ್ಕೂ ನಾವು ಅದೇ ತರಾನೇ ಇದ್ ಮಾಡ್ತೀವಿ, ವ್ಯಾಮೋಹದಲ್ಲಿ ಸಿಲುಕ್ ಹಾಕೋತೀವಿ ಅನ್ನೋದು. ಹೆಣ್ ಜಿಂಕೆ ಅಂದ್ರೆ ಅದರಿಂದ ಹೆಣ್ಣಿಂದ ತಾನೇ ಸಂತಾನ ಇದಾಗದು. ಅದರಿಂದ ಆ ಸಂತಾನಕ್ಕೋಸ್ಕರ ಅದನ್ನ ಹೆಣ್ಣು ಜಿಂಕೆ ಅಂತ ಅಂದಿರ್ಬೋದು. ಅಲ್ಲ, ಇಲ್ಲಿ 5 ಇಂದ್ರಿಯಗಳನ್ನ ಸಂತಾನಕ್ಕೆ ಹೋಲಿಸಿದಾಗ 5 ಇಂದ್ರಿಯ 5 ಸಂತಾನ ಅಂತ ಮುಂಚೆ ಹೋಲಿಸ್ದ್ವಿ ಅಂದ್ರೆ, ಇಲ್ಲಿ ಗರ್ಭ ಅಂತಂದ್ರೆ ಭಾರ ಅಂತ ಯೋಚನೆ ಮಾಡ್ಬೋದಾ? ತಿರ್ಗಾ ಆ ಭಾರನ ನಾನು ಹೊತ್ಕೊಂಡು ತಿರ್ಗಾ ನನ್ ಸಂತಾನದ ಕಡೆ ನನ್ ಮನ್ಸು ಹೋಗುತ್ತೆ ಅಂದ್ರೆ, ಬಾಯರ್ಕೆ ಅಂದ್ರೆ ನಾಲ್ಗೆ ಚಪಲ, ಇನ್ನೊಂದು ಘರ್ಜನೆ ಅಂದ್ರೆ ಶ್ರವಣ, ಇದೆಲ್ಲದನ್ನು ಇದ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಪಂಚೇಂದ್ರಿಯದ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದೀನಿ ಅಂತನಾ? ಇಲ್ಲಿ ಜಿಂಕೆ ಅನ್ನೋದು ಮನಸ್ಸು ಗೊತ್ತಾಯ್ತು, ಆ ಪಂಚೇಂದ್ರಿಯಗಳು ಮಕ್ಕಳು ಅಂತ ಗೊತ್ತಾಯ್ತು, ಆಯ್ತಾ. ಸೊ ಜಿಂಕೆ ತರ ಮನಸ್ಸು ಅಂದ್ರೆ ಆ ಕಡೆ ಈ ಕಡೆ ವಿಚಲಿತವಾಗೋದು. ಹೆಣ್ಣು ಜಿಂಕೆ ಅನ್ನೋದು ನಮ್ಮ ಸಂಸಾರಿಕ ಜೀವನದಲ್ಲಾಗ್ಲಿ ಸನ್ಯಾಸ ಜೀವನದಲ್ಲಾಗ್ಲಿ ರಿಟೈರ್ಮೆಂಟ್ ಲೈಫ್ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ನಾಟ್ ಥಿಂಕ್ ಅಬೌಟ್ ದ ಸನ್ಯಾಸ ಅಂಡ್ ಆಲ್. ನಮ್ಮ ಸನ್ಯಾಸ ಯೋಚನೆ ಮಾಡಿ ಸಾಕು. ಏನೇ ಆದ್ರೂ ರಾಗದ್ವೇಷಾದಿಗಳು ಅನ್ನೋದೇ ಜಿಂಕೆ, ಹೆಣ್ಣು ಜಿಂಕೆಗೆ ಇರುವಂತಹ ಸ್ವಭಾವ. ಹೆಣ್ಣು ಜಿಂಕೆ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಫೆಮಿನಿಟಿ. ಪ್ರತಿ ಒಂದು ಜೀವಾತ್ಮಕ್ಕೂ ಒಂದು ಹೆಣ್ಣುತನ ಅನ್ನೋದಿದೆ, ಹೆಣ್ಣುತನ. ಆ ಹೆಣ್ಣುತನ ಅನ್ನೋದೇ ಪ್ರೋಗ್ರೆಷನ್ ಅಲ್ವಾ. ಸೊ ಅದನ್ನೇ ಏನಂತ ಕರಿತೀವಿ? ರಾಗದ್ವೇಷಾದಿಗಳು. ಹೆಣ್ಣು ಜಿಂಕೆ ರೆಪ್ರೆಸೆಂಟ್ ಮಾಡೋದು ಅದನ್ನ. ಜಿಂಕೆ ಆಸ್ ಇಟ್ ಇಸ್ ಗಂಡೋ ಹೆಣ್ಣೋ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಜಿಂಕೆ ಅಂದ್ರೇನೆ ಮನಸ್ಸು ಅಂತ ಅರ್ಥ. ಆದ್ರೆ ನಾವು ಕೊನೆಯವರೆಗೂ, ನಮ್ಮ ಅಂತ್ಯದ ಉಸಿರಿರೋವರೆಗೂ ರಾಗದ್ವೇಷಾದಿಗಳು ನಮ್ಮನ್ ಬಿಟ್ಟು ಹೋಗುತ್ತಾ? ಹೋಗಿಸ್ಕೊಳಕ್ ಟ್ರೈ ಮಾಡ್ತೀವಿ ಅಷ್ಟೇನೆ. ಹೋಗುತ್ತಾ ಅಂದ್ರೆ ಹೋಗಲ್ಲ ಖಂಡಿತವಾಗ್ಲು. ಈ ಶರೀರವನ್ನ ಹೊತ್ಕೊಂಡಿರೋ ಆತ್ಮಕ್ಕೆ ಅಷ್ಟು ಬೇಗ ರಾಗದ್ವೇಷಾದಿಗಳೆಲ್ಲ ಹೋಗಕ್ಕೆ ಸಾಧ್ಯವಿಲ್ಲ ಅಲ್ವಾ. ಅದಕ್ಕೆ ಅಲ್ವಾ ಮರಣ ಅನ್ನೋದು ನಮಗೆ ಸಂಭವ ಆಗೋದು. ರಾಗದ್ವೇಷಾದಿಗಳು ನನ್ನಲ್ಲಿ ಹೊರಟೋಗಿದ್ದಿದ್ರೆ ಮರಣ ಅನ್ನೋದೇ ನನಗ್ ಬರ್ತಾ ಇರ್ಲಿಲ್ಲ, ಮೃತ್ಯು ಅನ್ನೋದೇ ನನಗ್ ಬರ್ತಾ ಇರ್ಲಿಲ್ಲ ಅಲ್ವಾ. ಸೊ ಹೆಣ್ಣು ಜಿಂಕೆ ಅನ್ನೋದು ರಾಗದ್ವೇಷಾದಿಗಳಿಗೆ ಸಮ. ಗರ್ಭ ಅಂದಿದ ತಕ್ಷಣ ಉಷಾಕ ಹೇಳಿದ್ರು ಭಾರ. ಯಾವುದು ಭಾರ? ನಾನು ಏನೇ ಈ ಜನ್ಮದಲ್ಲಿ ಎಲ್ಲವನ್ನು ಪಂಚ ಇಂದ್ರಿಯಗಳಿಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟು ನನ್ನ ಮಕ್ಕಳ ತರ ಅವನ್ ಕನ್ಸಿಡರ್ ಮಾಡಿದೆ. ನನ್ನ ಮಕ್ಕಳ ಅಧೀನದಲ್ಲಿ ನಾನಿಲ್ಲ, ಪಂಚೇಂದ್ರಿಯಗಳ ಅಧೀನಕ್ಕೆ ನಾ ಹೋಗಲ್ಲ, ನನ್ನ ಅಧೀನದಲ್ಲಿ ಅವರು ಇದ್ದಾರೆ, ಅದಕ್ಕೆ ನನ್ನ ಸೊತ್ತನ್ನೆಲ್ಲ ನಾನು ಅವರಿಗೆ ಕೊಟ್ಟೆ ಅಂತ ಎಲ್ಲ ಹೇಳಿ ಏನೇ ನ್ಯಾಸವನ್ನ ನಾನು ತಗೊಂಡು ಆಶ್ರಮದಲ್ಲಿ, ಸನ್ಯಾಸಾಶ್ರಮ ಅನ್ನೋದು ರಿಟೈರ್ಮೆಂಟ್ ಲೈಫ್, ಅದರಲ್ಲಿ ಜೀವಿಸಿದ್ರು ರಾಗದ್ವೇಷಾದಿಗಳು ಅಷ್ಟು ಬೇಗ ಹೋಗದೆ ಇರೋ ಕಾರಣ ನನ್ನ ಕರ್ಮಗಳು ನನ್ನನ್ನು ಬಿಟ್ಟು ಹೋಗಲ್ಲ. ಹೋಗುತ್ತಾ ನನ್ನ ಕರ್ಮಗಳು ನನ್ನನ್ನು ಬಿಟ್ಟು? ರೈಟ್ ನೌ ಐ ಮೈಟ್ ಬಿ ಟೀಚಿಂಗ್ ಭಾಗವತಂ, ಬಟ್ ಐ ಡೋಂಟ್ ನೋ ವಾಟ್ ಕರ್ಮಸ್ ಐ ಹ್ಯಾವ್ ಡನ್. ನನಗೇನು ಅನುಭವಿಸ್ಬೇಕು ಈ ಜನ್ಮದಲ್ಲಿ ಅಂತ ಇದೆಯೋ, ಅನುಭವ ಅನ್ನೋದು ಎರಡುವೆ,
ಬರೀ ಸುಖ ಅನುಭವ ಅಲ್ಲ, ಬರೀ ಕಷ್ಟದ ಅನುಭವ ಅಲ್ಲ, ಎರಡ ಅನುಭವವನ್ನು ಅನುಭವಿಸೋದು ಅಂತಾನೆ ಹೇಳೋದು ನಾವು ಅಲ್ವಾ. ಸೊ ನನ್ನ ಪ್ರಾರಬ್ಧ ಕರ್ಮವೋ, ಸಂಚಿತ ಕರ್ಮವೋ, ಆಗಾಮಿ ಕರ್ಮವೋ ಮೂಟೆಯಾಗಿ ಗರ್ಭವನ್ನ ಧರಿಸುವ ಹಾಗೆ ನಮ್ಮ ಜೊತೆ ಬರ್ತಾ ಇದೆ. ಆಯ್ತಾ. ಇಲ್ಲಿ ಗರ್ಭವನ್ನ ಧರಿಸುವುದು ಅಂದ್ರೆ ಸಂತಾನಾಭಿವೃದ್ಧಿ ಅಂತ ಒಂದು ಮುಖ ಇದೆ, ಕರೆಕ್ಟು, ಇಲ್ಲ ಅಂತ ಅಲ್ಲ. ಯಾರಿಗಿದು ಸಂತಾನ ಅಂತ ನೆಕ್ಸ್ಟ್ ಲೇಯರ್ ಬರುತ್ತೆ. ಫಸ್ಟ್ ಕರ್ಮಾಧೀನ. ಮನುಷ್ಯ ಯಾವುದೇ ಸ್ಟೇಜ್ ಅಲ್ಲಿ ಇದ್ರು, ಬಾಲಸ್ಥನಾಗಿ ಅಥವಾ ಗೃಹಸ್ಥನಾಗಿ ಅಥವಾ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ವಾನಪ್ರಸ್ಥಕ್ಕೆ ಹೋದ್ರೂ ಕೂಡ ಅವನ ಕರ್ಮಗಳು ಅನ್ನೋದು ಅವನ ಜೊತೆಲೆ ಒಂದು ಗರ್ಭದ ಹಾಗೆ ಬರುತ್ತೆ ಅಲ್ವಾ. ಗರ್ಭ ಹೆಂಗೆ ಭಾರವಾಗುತ್ತೋ ಹೆಂಗಸರಿಗೆ, ಬರ್ತಾ ಬರ್ತಾ 9ನೇ ತಿಂಗಳಾದ್ಮೇಲೆ ಒಂದೊಂದ್ ದಿನವೂ ಭಾರವಂತೆ. 9 ತಿಂಗಳೇ ಹೊತ್ತಾಯ್ತಲ್ವಾ, ಇನ್ 2 ದಿನಕ್ಕೆ ಯಾಕೆ ಹಿಂಗ್ ಆಡ್ತೀಯಾ ಅಂತ ಹೇಳ್ತಾರಂತೆ. ಆ 2 ದಿನವೂ ಅಥವಾ 2 ನಿಮಿಷವೂ ಅವಳಿಗೆ ಭಾರವೇ ಅಂತೆ. ಆ ರೀತಿ ಕರ್ಮಾಧೀನನಾದಂತಹ ಓರ್ವ ಜೀವಾತ್ಮನಿಗೆ ಕರ್ಮವೆಂಬುದು ಗರ್ಭದ ಸಂಕೇತ. ಆಯ್ತಾ. ನಂತರ ಅದು ನೀರ್ ಕುಡಿಯಕ್ ಬರೋದು ಏನ್ ಜೀವಹಾರ್ಯ ಅಂತ ಹೇಳಿದ್ರಲ್ಲ, ಇಂದ್ರಿಯಗಳಿಗೆ ಮತ್ತೆ ಮನಸ್ಸು ವಶವಾಗುವುದು. ಇಂದ್ರಿಯಗಳಿಂದ ಬಿಡಿಸ್ಕೊಂಡಿತ್ತು ಮನಸ್ಸಿನ ದೌರ್ಬಲ್ಯತೆ ಏನ್ ಹೇಳಿ ಮತ್ತೆ ಪುಲಂಗಳಕ್ಕೆ ಮನಸ್ಸು ಕೊಡುಕುವುದು ಅಂತ ಹೇಳ್ತೀವಿ. ಮತ್ತೆ ಇಂದ್ರಿಯಾರ್ಥವಾಗಿ ಇಂದ್ರಿಯಾಧೀನವಾಗಿ ಹೋಗುವುದು ಅಂತ ಒಂದರ್ಥ. ಇನ್ನೊಂದರ್ಥ ಬಾಯಾರಿಕೆಯಿಂದ ನೀರ್ ಕುಡಿಯೋದು ಅಂದ್ರೆ ತೃಷ್ಣೆ. ಯಾವುದಕ್ಕೋ ತೃಷ್ಣೆ ನಮ್ಮ ಜೀವನದಲ್ಲಿ ಹತವಾಡ್ತಾ ಇದೀವಿ. ಯಾವ್ದಕ್ ಬಾಯಾರಿಕೆ ಅಂತ ನಿಂತು ಯೋಚನೆ ಮಾಡೋ ಪುರುಸೊತ್ತು ನಮಗಿಲ್ಲ. ಇದೆಯಾ ಯಾವ್ದಕ್ಕೋ ತೃಷ್ಣೆ ಹತವಾಡ್ತಾ ಇದೀವಿ. ನೋಡಿ ಪ್ರೇಮ ಆಂಟಿ ಕುತ್ಕೊಂಡಿದಾರೆ ಅವರು. ಅಲ್ಲಿ ಕುತ್ಕೊಂಡ್ ಕಡೆನೆ ಯಾವ್ದೋ ಪರ ಅಂತ ಕವರು, ಫೈಲು, ಅದು ಇದು ಹುಡುಕಾಡ್ತಾ ಇದ್ದಾರೆ. ಏನಕ್ಕೆ ಹುಡುಕ್ತಾ ಇದ್ದೀರಾ ಆಂಟಿ ಅಂದ್ರೆ ಗೊತ್ತಿಲ್ಲ. பதில் கிடையாது சார், ஆனா தேடிண்டே இருக்கேன் நானு. ஏதோ ஒரு தேடுதல் இல்லையா, எல்லாருக்கும் ಉಂಡು ಅದು. ನಿಮಗೆ ಅಂತಲ್ಲ, ಸುಮ್ಮನೆ ನಿಮ್ಮನ್ನ ಹೇಳ್ದೆ ಅಷ್ಟೇನೆ. ಏನಕ್ಕೂ ಹುಡುಕ್ತಾ ಇದೀವಿ. ನನ್ನನ್ನೇ ಕೇಳಿ, ಯಾಕೆ ಹೋದೆ ನೀಗ ಅಮೇರಿಕಾಗೆ? ಏನಕ್ ಹೋದ್ನೋ ನಂಗೂ ಗೊತ್ತಿಲ್ಲ. எது பண்ணாலும் ஏதோ அனர்த்தமா நாமளும் பண்ணிட்டே இருக்கோம் நம்ம வாழ்க்கையில இல்லையா. ஒரு கை அசைச்சா கூட அதுக்கு மீனிங் கிடையாது. ಭಗವಾನ್ ஒரு விரலை அசைச்சா கூட அதுக்கு மீனிங் உண்டு ಅಲ್ವಾ. ಸೊ ಯಾವ್ದಕ್ಕೂ திணுக்காட்ட துடுக்காட்ட ஒரே பரபரப்பா இருக்கு, வாழ்க்கையே பரபரப்பா இருக்கு. எதுக்கு என்ன தேடிட்டு இருக்கே யாராவது கேட்டா பதில் கிடையாது. ಅದೇ ಆ ತೃಷ್ಣೆಗೆ ಕಾರಣ. ಬಿಸಿಲು ಕುದುರೆಗೆ ಹುಡ್ಕೊಂಡು ಹೋದ್ರು ನೀರ್ ಕುಡಿಯಕ್ಕೆ ಅಂತೀವಲ್ಲ, ಆ ರೀತಿ ಹುಡುಕಾಟ ತುಡುಕಾಟಗಳು ನಮ್ಮಲ್ಲಿ ನೀರನ್ನ ಕುಡಿಯುವಂತಹ ಸನ್ನಿವೇಶಗಳನ್ನ ತರಿಸುತ್ತೆ. ಹೋಗ್ಲಿ ಸಿಕ್ತಲ್ಲ, ನೆಮ್ಮದಿಯಾಗಿ ಕುಡಿತಾ ಇದೀಯಾ ನೀರನ್ನ? ನೆಮ್ಮದಿಯಾಗಿ ಕುಡಿತಾ ಇದ್ದೀರಾ ನೀರನ್ನ? ಕುಡಿತಾ ಇದೆ ಭಯಭೀತವಾಗಿ. ಭಯಾನಕವಾದಂತಹ ಸಂಸಾರದಲ್ಲಿ ಎಲ್ಲವೂ ಭಯ. ಒತ್ತರಕಿಟ ಪೇಶಿನ ಭಯಂ, ಒತ್ತರ ಒಂದ ಭಯಂ, ಒತ್ತರ ಪೋನ ಭಯಂ. ಈ ದೇಶದಲ್ಲಿ ಇನ್ನೂ ಜಾಸ್ತಿ. ಯಾಕಂದ್ರೆ ಎಲ್ಲಾರ್ಗು ರಿವಾಲ್ವರ್ ಲೈಸೆನ್ಸ್ ಬೇರೆ ಇರುತ್ತೆ. ಎಂತೆಂತ ಎಕ್ಸೆಂಟ್ರಿಕ್ ಫ್ರೀಕ್ಗಳು ಬಂದು, ಈಗ ಮೊನ್ನೆ ನ್ಯೂಸ್ ಅಲ್ಲಿ ಬಂತು, ಥಿಯೇಟರ್ ಅಲ್ಲಿ 5 ಜನನ್ ಹೋಗಿ ಪಟಪಟ ಅಂತ ಶೂಟ್ ಮಾಡಿ ತನ್ನನ್ನು ಶೂಟ್ ಮಾಡ್ಕೊಂಡ್ ಬಿದ್ದಿದ್ದಾನೆ. ಯಾವ ಪುರುಷಾರ್ಥಕ್ಕೋ ಪಾಪ ಶೂಟ್ ಮಾಡಿಸ್ಕೊಂಡವ್ರು ಅವ್ರ ಕೈಯಲ್ಲಿ ಇವನ್ ದುರ್ಮರಣ ಇತ್ತು ಅನ್ಸುತ್ತೆ. ಇವನ್ ಕೈಯಿಂದ ಸಾಯೋದು, ಇದೆಲ್ಲ ಹಣೆ ಬರಹ ಇದು ಅಲ್ವಾ. ಒಂದ್ ಜಾಗಕ್ಕೆ ಹೋಗಕ್ಕೆ ಭಯ ಆಗುತ್ತೆ, ಒಂದ್ ಜಾಗಕ್ಕೆ ಬರಕ್ಕೆ ಭಯ ಆಗುತ್ತೆ. ಹಿಂಗೆಲ್ಲ ಆಗ್ಬಿಟ್ರೆ ಪಬ್ಲಿಕ್ ಅಲ್ಲಿ ಎಲ್ಲಿಗೆ ಹೋಗೋದು ಎಲ್ಲಿಗೆ ಬರೋದು? ನಾವೇನೋ ಅಮೇರಿಕಾ ಓಹೋ ಆಹಾ ಅನ್ಕೊಂಡ್ ಬಂದಿರ್ತೀವಿ. ಇಲ್ಲಿ ಬಂದ್ ಯಾವನೋ ಶೂಟ್ ಮಾಡಿದ್ರೆ ದೇವರೇ ಗತಿ ಇನ್ನು ಅಲ್ವಾ. ದೂರದ ಬೆಟ್ಟ ಕಣ್ಣಿಗ್ ನುಣ್ಗೆ ಏನು ಇಲ್ದೆ ಆಗಲ್ವಲ್ಲಮ್ಮ. ಅದಕ್ಕೇನೋ ಸಂಬಂಧಗಳಿರುತ್ತೆ, ಎಲ್ರಿಗೂ ಭಯ ಇರುತ್ತೆ ನೀವ್ ಹೇಳಾಗೆ. ಅದ್ರ ಕಾರಣ ಮತ್ತೊಂದು ಕರ್ತ ಇದ್ರೇನೆ ಅದಾಗೋದು. ಅವ್ರಿಗೇನೋ ದ್ವೇಷನೋ ಇನ್ನೊಂದು ಕೊಡ್ಬೇಕು ತಗೊಳ್ಳೋದು, ಆ ತರದ್ದಿದ್ರೆ ಆ ತರ ಆಗತ್ತೆ. ಅದೇ ಆ ಕಾರಣ ನಮಗ್ ಗೊತ್ತಿಲ್ವಲ್ಲ. ನಮಗ್ ಫಸ್ಟ್ ಶುರು ಆಗೋ ಜೀವನದಲ್ಲಿ ಏನೋ ಜಿಗುಪ್ಸೆ, ಭಯ, ಇದು ಎರಡೇ ಅಲ್ವಾ. ನಮಗ್ ಕಾರಣ ಗೊತ್ತಿಲ್ಲ. ಆದ್ರೆ ಕಾರಣ, ಎಲ್ಲಾ ಕಾರಣವೂ ಗೊತ್ತೂ ಆಗಲ್ಲ ಬೇರೆ. ಎಲ್ಲಾ ಕಾರಣ ಗೊತ್ತಾಗತ್ತಾ? ಗೊತ್ತಾಗಲ್ಲ.
ನ್ಯೂಸ್ ಅಲ್ಲಿ ಬರೋದು ಇಷ್ಟ. ಯಾರೋ ಒಬ್ಬ ಫ್ರೀಕ್ ಅವನ್ ಬಂದ, ಅವನ ಹತ್ರ ರಿವಾಲ್ವರ್ ಇರೋದೇ ಯಾರಿಗೂ ಗೊತ್ತಿಲ್ಲ, 5 ಜನನ್ನ ಶೂಟ್ ಮಾಡ್ದ, ತನ್ನೂ ಶೂಟ್ ಮಾಡ್ಕೊಂಡು ಹೋಗಿಸ್ಕೊಂಡ. ಪಾಪ ಹೋದವ್ರ ಗತಿ ಅಲ್ವಾ? ಲಾಸ್ ಲಾಸ್ ಅಲ್ವಾ? ಇದು ಪರ್ಮನೆಂಟ್ ಡ್ಯಾಮೇಜ್. ಇದು ಸುಮ್ನೆ ಮಿಸ್ಟೇಕ್, ಐ ಆಮ್ ಸಾರಿ ಅನ್ನಕ್ಕಾಗಲ್ವಲ್ಲ ಇದನ್ನ. ಸೊ ಈ ರೀತಿಯಾಗಿ ಎಂತೆಂತ ದೌರ್ಬಲ್ಯದ ಮನಸ್ಸು ಇರುತ್ತೆ ಅನ್ನೋಕೆ ಸುಮ್ನೆ ಎಕ್ಸಾಂಪಲ್. ನಮ್ಮ ಊರುಗಳಲ್ಲಿ, ನಮ್ಮ ಒಂದು ಭಾರತದಲ್ಲಿ ಆ ಮಿತಿಮೀರಿದ ದೌರ್ಬಲ್ಯತೆ ಯಾರಿಗೂ ಇಲ್ಲ ಸದ್ಯ, ಪುಣ್ಯಕ್ಕೆ. ಯಾಕಂದ್ರೆ ಎಂತ ಹದಗೆಟ್ಟವ್ರಿಗೂ ಒಂದು ಸ್ಪಿರಿಚುಯಲ್ ಇದು ಎಂಗ್ಲೈಟ್ಮೆಂಟ್ ಅನ್ನೋದು ಭಗವಂತ ಒಳಗಡೆ ಇಟ್ಟಿರ್ತಾನೆ. ಆ ಒಂದು ಚಿಕ್ಕ ಒಂದು ಆ ಜ್ಞಾನದ ಒಂದು ಜ್ಯೋತಿ ಕೊಣ 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 ಅಂತಾದ್ರೂ ಒಳಗಡೆ ಉರಿತಾ ಇರುತ್ತೆ. ಆ ರೀತಿಯಾಗಿ ತೀರಾ ಇಂದ್ರಿಯಾರ್ಥ ವಶವೇ ಜೀವನ ಅನ್ನೋದು ಇಲ್ಲ. ಇಲ್ಲೆಲ್ಲ ನೋಡುವಾಗ ಅನ್ಸುತ್ತೆ ಅವ್ರಿಗೆ ಭಗವಂತ ಅಂತ ಒಬ್ಬ ಇದಾನೆ ಅಂತಾನೂ ಬರಿವಿಲ್ವೇನೋ ನಿಜವಾಗ್ಲು ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಂಗೋ ಅವ್ರದ್ದು ನಡೆಯುತ್ತೆ ಜೀವನ ಅನ್ನೋ ತರ ಇದ್ದಾರೆ. ಯಾವ್ದೋ ಒಂದು ರೀತಿಯಲ್ಲಿ ಜೀವಿಸ್ಬೇಕು ನಾನು ಅಂತ. ಪ್ರಾಣಿಗಳಿಗೂ ಕಡೆಯಾದ ಜೀವನ ಅನ್ಸುತ್ತೆ ಒಂದೊಂದ್ಸಲ ನೋಡಿದಾಗ. ಪ್ರಾಣಿಗಳೇ ವಾಸಿ, ಅದಕ್ಕೆ ಅದರ ಒಂದು ಶಿಸ್ತು ಜೀವನ ಇದೆ. ತನ್ನ ಆಹಾರವನ್ನ ಕಂಡ ಕಡೆ ಹೋಗಿ ಹುಡ್ಕೊಳಲ್ಲ ಅದು. ತನಗೊಂದು ಏರಿಯಾ ಇದೆ, ಅಲ್ಲಿ ಮಾತ್ರ ಹೋಗಿ ಹುಡ್ಕೊಳತ್ತೆ. ತನ್ನ ಪಾರ್ಟ್ನರ್ನ ಕಂಡವ್ರನ್ನೆಲ್ಲ ಪಾರ್ಟ್ನರ್ ಮಾಡ್ಕೊಳಲ್ಲ. ತನಗೆ ಅಂತ ಒಂದು ಶಿಸ್ತಿದೆ, ಅದನ್ನ ಪಾರ್ಟ್ನರ್ ಮಾಡ್ಕೊಳತ್ತೆ. ಆ ರೀತಿ ಪ್ರತಿ ಪ್ರಾಣಿಗೂ ಅದರದ ಒಂದು ಇದು ಏನಪ್ಪಾ ಅದ್ಬಸ್ತು ಅಂತ ಹೇಳ್ತೀವಲ್ಲ, ಆ ಮಿತಿಯನ್ನ ಮೀರಿ ಹೋಗಲ್ಲ. ಆದ್ರೆ ಇಲ್ಲಿ ಮನುಷ್ಯರು ಕೂಡ ಆ ಮಿತಿಯನ್ನು ಮೀರಬಲ್ಲರು ಅನ್ನಕ್ಕೆ ನಾ ಹೇಳಿದ್ದು. ಆ ರೀತಿ ಅದನ್ನ ಮೀರೋದು ಏನಿದೆ ಅದನ್ನೇ ನಾವು ದುರ್ಬಲವಾದಂತಹ ಭಯಸ್ಕೃತವಾದಂತಹ ಮನಸ್ಸು. ಆ ಸಮಯದಲ್ಲಿ ಸಿಂಹ ಗರ್ಜನೆ ಇಲ್ಲ, ಅಲ್ಲಿ ಸಿಂಹ ಗರ್ಜನೆ ಆದಂಗೆ ಭಾಸವಾಗ್ತಾ ಇದೆ. ಅಂದ್ರೆ ಏನರ್ಥ? ಸಿಂಹಗರ್ಜನೆ ಇಲ್ಲ, ಸಿಂಹಗರ್ಜನೆ ಆದಂಗೆ ಭಾಸವಾಗ್ತಾ ಇದೆ. ಮಾನಸಿಕ ಸ್ಥಿತಿ ಅದು, ಆಕ್ಚುಯಲ್ ಆಗಿಲ್ಲ. ಭಯ ಕಾರಣ ಗೊತ್ತಿಲ್ಲ. ಅಂದ್ರೆ ಪ್ರತಿಯೊಂದ್ರಲ್ಲೂ ಭಯ ಅನ್ನೋದನ್ನ ತೋರ್ಪಡಿಸ್ತಾ ಇದೆ. ಆ ಗರ್ಜನೆ ಕಿವಿ ಕೇಳಿಸ್ತಾ ಇದೆ. ಸೊ ಇದೆಯೋ ಇಲ್ವೋ, ಇದು ತಪ್ಪೋ ಸರಿ, ಆ ಜಿಜ್ಞಾಸೆನಲ್ಲೇ ಭಯ ಜಾಸ್ತಿ ಆಗ್ತಾ ಇದೆ. ತಾನು ಮಾಡಿದ ಕರ್ಮಗಳಿಗೆ ತನಗೆ ಭಯ. ತಾನು ಮಾಡಿದ ಕರ್ಮಗಳು ಪಾಪನ ಪುಣ್ಯನೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಭಯ ಭಯ ಭಯ. ಜೀವನದಲ್ಲಿ ಮೊದಲು ಶುರು ಆಗೋದು ಎಲ್ಲಾರ್ಗೂ ಭಯ. ಪಕ್ವತೆ ಬರ್ತಾ 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 ತೇ ಚರಣಾಂಬುಜಂ ಅಭಯಂ, ಅಭಯದ ಕಡೆ ಹೋಗ್ತೀರ ಅಲ್ವಾ? ಮೊದಲು ಶುರು ಆಗೋದು ಭಯ. ಭಯರಹಿತವಾದಂತಹದ್ದು ಯಾವುದೂ ಇಲ್ಲ, ಎಲ್ಲ ಭಯ ಭಯ. ಆ ಭಯದಿಂದ ತಾನು ಮಾಡಿರುವಂತಹ ಕಾರ್ಯಗಳು ಅಥವಾ ಕೆಲಸಗಳು, ಕ್ರಿಯೆಗೆ ತನಗೆ ಒಂದು ಸಿಂಹಗರ್ಜನೆ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ತಾನು ಮಾಡಿದಂತಹ ಕಾರ್ಯಗಳು ತನ್ನಲ್ಲೇ ಮಾನಸಿಕವಾಗಿ ರಿಫ್ಲೆಕ್ಟ್ ಆಗೋದೆ ಸಿಂಹಗರ್ಜನೆ. ಗುಡ್ ಮಾರ್ನಿಂಗ್ ಮಾಮ, ಬನ್ನಿ. ಪರವಾಗಿಲ್ಲ. ಸಿಂಹಗರ್ಜನಾತ್ಮಕ ರೂಪವಾಗಿ ಅದು ನಮ್ಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಮನಸ್ಸು ಅನ್ನೋದು ಜಿಂಕೆಯ ಹಾಗೆ. ಆ ಮನಸ್ಸು ರಾಗದ್ವೇಷಾದಿಗಳಿಗೆ ಮನೆ ಮಾಡಿಕೊಡುವುದು ಹೆಣ್ಣು ಜಿಂಕೆ. ನಂತರ ಎಷ್ಟೇ ಯಾವುದೇ ಒಂದು ಸ್ಟೇಜ್ ಅನ್ನು ನಾವು ಅಡೆದ್ರೂ ಕೂಡ ನಾವು ಮಾಡಿದ ಕರ್ಮಗಳು ನಮ್ಮನ್ನ ಹಿಂಬಾಲಿಸುತ್ತೆ ಅನ್ನೋದು ಹೆಣ್ಣು ಜಿಂಕೆ ಗರ್ಭವನ್ನ ಧರಿಸಿಕ್ಕೆ ಸಮ. ನಂತರ ಜೀವನದಲ್ಲಿ ಯಾವುದೋ ಹುಡುಕಾಟ ತುಡುಕಾಟ ಅನ್ನೋದೇ ಆ ಹೆಣ್ಣು ಜಿಂಕೆ ಬಂದು ನೀರ್ ಕುಡಿತಾ ಇರೋ ಒಂದು ತೃಷ್ಣಾತ್ಮಕವಾದ ದೃಶ್ಯ. ನೀರ್ ಕುಡಿಯೋವಾಗ ಯಾವ್ದಕ್ಕೂ ಹುಡುಕ್ತಾ ಇರ್ತೀವಿ ಆತಂಕದಿಂದ ನಮ್ ಜೀವನದಲ್ಲಿ. ಅದು ಯಾವತ್ತೂ ಸಿಗಲ್ಲ, ಸಿಗೋ ತರ ಹುಡುಕಾಟ. ಆದ್ರೆ ನಾನು ಹಿಂದೆ ಮಾಡಿದಂತಹ ಸಕಲ ರೂಪುರೇಷೆಗಳು ಮತ್ತೆ ನನಗೆ ಮನಸ್ಸಿನಲ್ಲಿ ಮೆಲುಕು ಹಾಕೋದು ಅದೇ ಸಿಂಹಗರ್ಜನೆ. ಅದರಿಂದ ಭಯಭೀತವಾಗಿ ನಾನೇನ್ ಮಾಡ್ತೀನಿ, ಇನ್ನೊಂದಷ್ಟು ತಪ್ಪುಗಳನ್ನ ಮಾಡಕ್ಕೆ ಸಂಸಾರದ ಮಡುವಿನಲ್ಲೇ ಬೀಳ್ತೀನಿ. ಅದೇ ಆ ಭಯಭೀತವಾಗಿ ಮಿಡುಕಿ ಆ ಜಿಂಕೆ ಏನಾಯ್ತು, ನೀರಲ್ಲಿ ಬಿತ್ತು ಸಂಸಾರದಲ್ಲಿ ಕೊಚ್ಕೊಂಡು ಹೋಯ್ತು. ಕೊಚ್ಕೊಂಡು ಹೋಗುವಾಗ ಈಗ ನಾವು ಜಿಂಕೆ ಆದವ್ರು ಏನಾಗ್ಬೇಕು, ಈಗ ಭರತ ಆಗ್ಬೇಕು. ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಇಂಟು ದ ಕ್ಯಾರೆಕ್ಟರ್ ಆಫ್ ಭರತ. ಭರತನೂ ನೀವೇ, ಜಿಂಕೆನೂ ನೀವೇ.
ಆಯ್ತಾ? ಭರತ ಇಂದ್ರಿಯಗಳಿಗೆ ವಶವಾಗದೆ ಇರೋನು ನೀವೇ. ಇಂದ್ರಿಯಗಳನ್ನ ತನ್ನ ಮಕ್ಕಳಾಗಿ ಮಾಡಿಕೊಂಡು ಸಕಲವನ್ನು ತ್ಯಾಜ್ಯ ಮಾಡಿದ್ದು ನೀವೇ. ಆಯ್ತಾ? ಈಗ ಮತ್ತೆ ಆ ಇಂದ್ರಿಯಗಳು ಅವನ ವಶವಾಗದೆ ಇಂದ್ರಿಯಗಳ ವಶವಾಗಿ ಅವನು ಹೋದ ಅನ್ನೋದು ನೀವೇ. ಕೈಗೆ ಒಂದು ಮರಿ ಬಿತ್ತು. ಯಾವುದು? ಮೋಹಪಾಶವೆಂಬ ವ್ಯಾಮೋಹ. ಚೆನ್ನಾಗ್ ಗೊತ್ತು ಭಗವಂತನಿಗೆ ಎರಡರಿಂದ ತಾನೇ ಬಗ್ಗಕ್ ಸಾಧ್ಯ ಈ ಮನುಷ್ಯ. ಯಾವ್ದು ಎರಡು? ಒಂದು, ನಿಮ್ಮ ಮಕ್ಕಳನ್ನ ಇಟ್ಕೊಂಡು ಬಗ್ಗಿಸ್ತಾನ ಅವನು. ನೀವಿನ್ ಯಾರಿಗೂ ಬಗ್ಗವ್ರಲ್ಲ. ಕಟ್ಕೊಂಡಿರೋ ಗಂಡನ್ಗೂ ಬಗ್ಗಲ್ಲ, ಹೆಂಡತಿಗೂ ಬಗ್ಗಲ್ಲ, ತಂದೆಗ್ ಬಗ್ಗಲ್ಲ, ತಾಯಿಗ್ ಬಗ್ಗಲ್ಲ. ನಿಮ್ಮ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳಿಗೆ ನೀವು ಬಗ್ಲೇಬೇಕು. ಒಪ್ಕೋತೀರಾ? ಒಪ್ಕೋತೀರಾ ಎಲ್ರೋ? ಇಲ್ಲ ತಪ್ಪು ಸರ್ ನೀವ್ ಹೇಳೋದು ಅಂದ್ರೆ ಕೈ ಎತ್ತಿ. ವಿ ಕ್ಯಾನ್ ಡಿಬೇಟ್ ಆನ್ ದಟ್. ನನ್ನ ಮಗನಿಗೂ ನಾನ್ ಬಗ್ಗಲ್ಲ, ನನ್ನ ಮನಸ್ಸಿಗೂ ನಾನ್ ಬಗ್ಗಲ್ಲ. ಆದ್ರೆ ಹೆತ್ತಿಟ್ಟಿದೀನಲ್ಲ, ಇದಕ್ ನಾ ಬಗ್ಗಲೇಬೇಕು, ವಿಧಿ ಇಲ್ಲ ಅಲ್ವಾ? ಸೊ ಯಾರಿಗ್ ಮಾಯೆ ಇಲ್ಲ ಹೇಳಿ? ಯಾರಿಗ್ ಮಕ್ಳಿಲ್ವಾ ಅವ್ರಿಗೆ ಮಾಯೆ ಇಲ್ಲ. ನನಗ್ ಮಗು ಇಲ್ಲ, ಅದಕ್ಕೆ ಹೇಳ್ಬೋದು. ಆ ವ್ಯಾಮೋಹದಿಂದ ಕಳಚ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅಯ್ಯೋ, ನಾಟ್ ಎಟ್ ಆಲ್ ಪಾಸಿಬಲ್, ನಾಟ್ ಎಟ್ ಆಲ್ ಪಾಸಿಬಲ್. ಅಂತೀವಿ ಎಲ್ಲ ಅಂದ್ರೆ ನೀರಿನ ಮೇಲೆ ತಾವರೆ ಎಲೆ ಮೇಲಿರೋ ನೀರಿನ ಜ್ಞಾನವೂ ಇರುತ್ತೆ. ಇರಲ್ಲ ಅಂತಲ್ಲ. ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋಯ್ತು ಮಕ್ಕಳಿಗೆ, ಬೇರೆ ಯಾವ್ದ್ರಲ್ಲಿ ಬೇಕಾದ್ರೂ ಬಿಟ್ಬಿಡ್ತೀವಿ, ಅಯ್ಯೋ ಹೋಗಿ ಏನಾರು ಅನ್ಕೊಳ್ಳಿ ಏನ್. ಬಟ್ ಮಕ್ಳಿಗೆ ಏನಾರು ಆಯ್ತು ಆದ್ರೆ ನನ್ಗನ್ಸುತ್ತೆ ಈಗ ಎಲ್ಲಾರು ಅಜ್ಜಿ ಆಗಿರ್ತಾರೆ, ಮಕ್ಳಿಗಿನ್ ಜಾಸ್ತಿ ಮೊಮ್ಮಕ್ಳ ವ್ಯಾಮೋಹ ಜಾಸ್ತಿ ಆಗೋಗಿದ್ಯೋ ಏನು. ಮೊಮ್ಮಕ್ಕಳದು ಇರುತ್ತೆ, ಮಕ್ಕಳದು ತುಂಬಾ ಜಾಸ್ತಿ. ನಮಗ್ ಭಯ ಅನ್ನೋದೇ ಇರ್ಲಿಲ್ಲ. ಮಕ್ಳಿಗ್ ಹುಷಾರ್ ತಪ್ಪಿದ್ರೆ ನಮ್ಗೆ ಅಂತ ಭಯ ಇಲ್ಲ, ನೋಡ್ಕೋತೇನೆ. ಮೊಮ್ಮಕ್ಳಿಗ್ ಹುಷಾರ್ ತಪ್ಪಿದ್ರೆ ಭಯ ಜಾಸ್ತಿ. ನನ್ನ ಅನುಭವಕ್ ಬಂದಿರೋದು, ಬೇರೆಯವ್ರ ಬಗ್ಗೆ ನನ್ಗ್ ಗೊತ್ತಿಲ್ಲ. ಆ ವ್ಯಾಮೋಹನೇ ಜಾಸ್ತಿ ಅನ್ಸತ್ತೆ ಮಕ್ಳಿಗಿಂತ. ಮೊಮ್ಮಕ್ಳ ವ್ಯಾಮೋಹನೇ ಜಾಸ್ತಿ ಆಗತ್ತೆ ಅನ್ಸತ್ತೆ. ನಮಗೂ ಹಂಗೆ ಮಮ್ಮ. ಮಕ್ಳಿಗಿಂತ ಅದೇನು ಮಕ್ಳ ಪ್ರೀತಿ ಮೊಮ್ಮಕ್ಕಳ ಹಸುಗಿಂತ ಬಡ್ಡಿ ಮೇಲೆ ಆಸೆ ಜಾಸ್ತಿ ಅಂತ ನರ್ಸ್ಬಿಟ್ಟ. ಅದೇ ಅದು ಇಲ್ಲಿ ಭಾಗವತದಲ್ಲಿ ಮಕ್ಕಳು ಅಂದ್ರೆ ಮೊಮ್ಮಕ್ಕಳು ಸೇರ್ತಾರೆ. ಕರೆಕ್ಟ್, ಯು ಆರ್ ರೈಟ್. ಏನ್ ಗೊತ್ತಾ, ಇಲ್ಲಿ ಮಕ್ಕಳು ಅಂತ ಟರ್ಮ್ ಮಾಡಿರೋದೇ ಮೊಮ್ಮಕ್ಕಳನ್ನು ಸೇರ್ಸಿ. ಮೊಮ್ಮಕ್ಕಳು ಅಂತ ಇಲ್ಲಿ ಹೇಳಕ್ ಹೋಗಿಲ್ಲ. ಅದೇ ನಮ್ಮ ಒಂದು ಕುಡಿ ಇದೆಯಲ್ಲ, ನಮ್ಮಿಂದ ಬಂದಂತಹ ವಂಶಾವಳಿ ಇದೆಯಲ್ಲ, ಅದಕ್ ನೀವು ಬಗ್ಲೇಬೇಕು. ಒಂದ್ ನಿಮಿಷ ಬಟ್ಟೆ ತೆಗೆದು ಬಂದ್ಬಿಡ್ತೀನಿ. ಕಟ್ಕೊಂಡಿರೋ ಗಂಡನಿಗೆ ನೀವು ಬಗ್ಗಲ್ಲ, ಬಗ್ತೀರಾ? ಅವರೇ ಬಗ್ಬೇಕು ಅಲ್ವಾ? ಕಟ್ಕೊಂಡಿರೋ ಹೆಂಡತಿಗೆ ಅವ್ರು ಬಗ್ತಾರ? ಯಾವ್ದೋ ಒಂದು ವಿಚಾರದಲ್ಲಿ ಬಗ್ಬೋದು, ಎಲ್ಲಾ ವಿಚಾರದಲ್ಲೂ ಬಗ್ಗಕ್ಕಾಗಲ್ಲ. ಕುತ್ಕೊಂಡ್ ಸಾಕು ಅಂತಾರೆ ಅಲ್ವಾ? ನಿಮ್ ತಂದೆ ತಾಯಿಗೂ ನೀವು ಬಗ್ಗಿಲ್ಲ. ಅವ್ರನ್ನ ಬೇಕಾದ್ರೆ ಬಗ್ಸಿದೀರಾ, ನೀವು ಬಗ್ಗಿಲ್ಲ. ಯಾಕಂದ್ರೆ ನಮ್ಮ ಹಳತ್ವೆ ಎಲ್ಲ ಅಷ್ಟೇ, ನಾನು ಬಗ್ಗಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಧೈರ್ಯವಾಗಿ. ಸೊ ಯಾರು ಬಗ್ಗಲ್ಲ. ಆದ್ರೆ ಮಕ್ಕಳಿಗೆ ಬಗ್ಗದೇ ಇರೋರೇ ಇಲ್ಲ. ಅದೊಂದು. ಇನ್ನೊಂದು ಆರೋಗ್ಯ. ನಮ್ಮ ದೇಹ ಅನ್ನೋ ಈ ಶೂಲಕ್ಕೆ ಅನಾರೋಗ್ಯವನ್ನ ಯಾವಾಗ ಭಗವಂತ ಕೊಡ್ತಾನೋ ಅದಕ್ಕೆ ಗೊತ್ತಿಲ್ದೇನೆ ಬಗ್ತೀವಿ ಅಲ್ವಾ? ಸರ್ವಾಧಿಕಾರಿಯಾಗಿ ನಾನೇ ಎಲ್ಲವನ್ನೂ ಮಾಡಬಲ್ಲೆ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇರೋರು ಕೂಡ ಒಂದು ಚೂರು ಅನಾರೋಗ್ಯ ಬರ್ಲಿ, ಸಂಭವಿಸ್ಲಿ, ಒಂದು ಚೂರು ನಮ್ಮಲ್ಲಿ ದೇಹದಲ್ಲಿ ದುರ್ಬಲತೆ ಕಾಣಿಸ್ಕೊಳ್ಳಿ, ಏನಾಗುತ್ತೆ? ಸಂಪೂರ್ಣವಾಗಿ ಹತಾಶರಾಗಿ ಬಿದ್ದೋಗ್ತೀವಿ ಅಲ್ವಾ? ಹೆಲ್ತ್ ಇಸ್ ವೆಲ್ತ್ ಅಂತ ಅದಕ್ಕೆ ಹೇಳೋದು. ಆ ರೀತಿ ಸರ್ವವು ನಮ್ಮಲ್ಲಿ ಉಡುಗು ಹೋಗುತ್ತೆ. ಸೊ ಈ ಒಂದು ಅನಾರೋಗ್ಯದ ಪ್ರತೀಕ ತನ್ನ ಸಂತತಿಯ ಪ್ರತೀಕವೇ ಇಲ್ಲಿ ಸಂತತಿ ಬರುತ್ತೆ. ಸುಜಾತ ಮಾಮಿ ಸಂತತಿ ಅಂತ ಹೇಳಿದ್ರಲ್ವಾ, ಮುಂದಿನ ಪೀಳಿಗೆ ಅಂತ. ಇಲ್ಲಿ ಬರೋದೆ ಭರತನ ಕೈಲಿ ಬಿದ್ದಿರುವಂತಹ ಮರಿ. ಆಯ್ತಾ? ಇವನೇನ್ ತಿಳ್ಕೊತಾನೆ? ನಾನೇ ಅದಕ್ ದಿಕ್ಕು, ನಾನಿಲ್ದೆ ಬೇರೆಯವ್ರಿಲ್ಲ, ನಾನ್ ಅದನ್ನ ಕಾಪಾಡಿದ್ರೇನೆ ಅದು ಜೀವನವನ್ನ ಮಾಡಕ್ ಸಾಧ್ಯ, ಅದ್ರ ಜೀವನವೆಲ್ಲ ನಾನೇ. ಸೊ ಐ ಹ್ಯಾವ್ ಟು ಡೆಡಿಕೇಟ್ ಮೈ ಸೆಲ್ಫ್ ಅನ್ನೋದೇ ಮೋಹಪಾಶದಲ್ಲಿ ಬಿದ್ದು ಒದ್ದಾಡುವುದು. ನಿಮ್ಮ ಮಕ್ಕಳಿಗೆ 60 ವಯಸ್ಸಾಗಿ ನಿಮಗೆ 80 ವಯಸ್ಸಾದ್ರು ಸ್ಟಿಲ್ ಯು ಟ್ರೈ ಟು
ಪುಟ್ ಯುವರ್ ಹ್ಯಾಂಡ್ ಇನ್ ಹಿಸ್ ಹ್ಯಾಂಡ್ ಆರ್ ಇನ್ ಹರ್ ಹ್ಯಾಂಡ್. ಮಗು ನನ್ ಬೆರಳನ್ನ ಹಿಡ್ಕೊ, ನಾನ್ ನಿನ್ನ ನಡೆಸ್ತೀನಿ ಅನ್ನೋ ಒಂದು, ಇವರಿಗೆ ಕೋಲ್ ಬಂದಿರುತ್ತೆ. 2 கால் போய் 3 காலா அமைஞ்சிருக்கும் இவாளுக்கு ಅಲ್ವಾ? ಇವರಿಗೆ 2 ಕಾಲ್ ಹೋಗಿ 3 ಕಾಲ್ ಆಗಿರುತ್ತೆ. ಆದ್ರೂ ತನ್ನ 60 ವಯಸ್ಸು ಮಗನಿಗೋ ಮಗಳಿಗೋ ನಾವು ಬೆರಳನ್ನು ತೋರಿಸ್ತಾ ಇರ್ತೀವಿ. ಇಲ್ಲಿ ಇದನ್ನ ಹಿಡ್ಕೊ, ನಾನ್ ನಿನ್ನ ನಡೆಸ್ತೀನಿ ಮುಂದಕ್ಕೆ ಅಂತ ಹೇಳಿ ಮಕ್ಕಳಿಗೆ ನಾವು ವಿ ಸ್ಟಾರ್ಟ್ ಗೈಡಿಂಗ್ ದೆಮ್ ಅಲ್ವಾ? ಸೊ ಆ ವ್ಯಾಮೋಹ ಅನ್ನೋದು ಅಷ್ಟು ಬೇಗ ಹೋಗುವಂಥದ್ದಲ್ಲ. ಇದನ್ನೇ ಮಾಯಾ ಜಿಂಕೆ ಮರಿಯ ಮೇಲೆ ಭರತನ ಸಂಪೂರ್ಣವಾದ ಮನಸ್ಸು ನೆಡತು. ಒಪ್ಕೋತೀರಾ? ಈಗ ಕೂತ್ರ ಜಿಂಕೆ, ನಿಂತ್ರ ಜಿಂಕೆ, ಮಲಗದ್ರ ಜಿಂಕೆ, ಉಸಿರಾಡದ್ರ ಜಿಂಕೆ, ಸ್ವಪ್ನದಲ್ಲಿ ಜಿಂಕೆ, ಸಕಲವು ಅವನಿಗೆ ಜಿಂಕೆ ಮಾಯವಾಯಿತು. ಸೊ ಆ ಮಾಯೆ ಅನ್ನೋದು ಯಾವ ರೀತಿ ಆವರಿಸುತ್ತೆ ಅಂದ್ರೆ, ಎಲ್ಲವನ್ನೂ ತ್ಯಜಿಸಿದ್ದ, ಇಂದ್ರಿಯಗಳಿಗೆ ಎಲ್ಲವನ್ನೂ ವಶವಾಗಿ ಕೊಡ್ಲಿಲ್ಲ, ತನ್ನ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ, ಇಂದ್ರಿಯಗಳನ್ನ ತಾನು ಹೇಳುವಂತೆ ಕೇಳೋ ಹಾಗೆ ಮಾಡ್ಕೊಂಡಿದ್ದ. ಇವನಿಗೆ ಈ ಅವಸ್ಥೆ ಆದ್ರೆ ನಮಗೆಂತ ಅವಸ್ಥೆ, ನಮ್ದು ಹೇಳಲೇಬೇಡಿ ಸರ್, ತಿರುಗ್ ನೋಡೋಕೆ ಭಯ ಆಗುತ್ತೆ ಅಲ್ವಾ? ಕರ್ಮಾಧೀನವಾಗಿ ಆ ಗರ್ಭವು ಸ್ಖಲನವಾದಾಗ ಅದು ಮತ್ತೆ ಇನ್ನೊಂದು ವ್ಯಾಮೋಹದ ಡೋರ್ ಅಂತ ಹೇಳ್ತೀವಲ್ಲ, ಅದು ತೆಕ್ಕೊಂಡು ಪರಮ ಒಂದು ಉನ್ನತವಾದಂತಹ ಮಟ್ಟದಲ್ಲಿ ತನ್ನ ಆತ್ಮವನ್ನ ಇಟ್ಕೊಂಡವನಿಗೆ ಮತ್ತೆ ಇಳಜಾರು ಅಲ್ವಾ? ಮತ್ತೆ ಜಾರದ ಆ ಜಿಂಕೆಯನ್ನೇ ಸರ್ವಸ್ವ ಅಂತ ಭಾವಿಸ್ತಾ. ಮತ್ತೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ, ಯಾವುದನ್ನ ನೀವು ನೆನೆಸ್ಕೊಂಡು ಪ್ರಾಣವನ್ನ ತ್ಯಜಿಸ್ತೀರೋ அடுத்த ಜನ್ಮಾವಲ வந்து ಆ ಯೋನಿಯಲ್ಲೇ ನೀವು ಹುಟ್ತೀರಾ ಅಲ್ವಾ? ಪರಮಾತ್ಮನನ್ ಮಾತ್ರ ನೆನೆಸ್ಕೊಂಡು, ಯಾರೋ ಕೇಳಿದ್ರು ನನಗೆ, ಹಾಗಾದ್ರೆ ಅಜಾಮಿಳ ಯಾಕೆ ನಾರಾಯಣ ಆಗ್ಲಿಲ್ಲ? ಅವನ್ ಕೊನೆಗೆ ನಾರಾಯಣನ್ ತಾನೇ ನೆನೆಸ್ಕೊಂಡಿದ್ದು, ಅಜಾಮಿಳ ಯಾಕೆ ನಾರಾಯಣ ಆಗ್ಲಿಲ್ಲ ಅಂತ. ಪರಮಾತ್ಮನಿಗೆ ಜನನ ಮರಣ ಕಾಲಚಕ್ರದಲ್ಲಿ ಭಾಗವಿಲ್ಲ. ಅದಕ್ಕೆ ಅವನನ್ನ ನೀವು ನೆನೆಸ್ಕೊಂಡ್ರೆ ಏನಾಗ್ತೀರಾ? ನಿಮಗೂ ಜನನ ಮರಣ ಚಕ್ರದಿಂದ ವಿಮೋಚಿತರಾಗಿ ಮತ್ತೆ ಜನನವನ್ನ ಹೊಂದಲ್ಲ. ಅವನ್ ಕೈಂಕರ್ಯ. ಆದ್ರೆ ಇದನ್ನ ಯಾವ್ದೋ ಯಾರ ಉಪನ್ಯಾಸ ಅಂತ ಮರ್ತೋಯ್ತು. ಇವಾಗ ನೀವ್ ಹೇಳಿದ್ರಿಂದ ಮರ ಬಿದ್ದು ಮನುಷ್ಯ ಆಗ್ಬೋದು, ಆದ್ರೆ ಮನುಷ್ಯ ಬಿದ್ದು ತಿರ್ಗಾ ಮನುಷ್ಯನಾಗ್ ಹುಟ್ಟೋಲ್ಲ ಅಂತ ಯಾರೋ ಹೇಳ್ತಾ ಇದ್ರು. ಇದನ್ನ ಕೇಳದೆ, ಅದು ಎಷ್ಟ್ರ ಮಟ್ಟಿಗೆ ಏನು ಅಂತ ಗೊತ್ತಿಲ್ಲ ನನ್ಗೆ. ಹೌದು, ಜಸ್ಟ್ ಅನಲೈಸ್ ಯುವರ್ ಸೆಲ್ಫ್. ಯಾವ ಯೋನಿಯಲ್ಲಿ ಹುಟ್ಟಿದ್ರು ಮತ್ತೆ 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 ಜನ್ಮವನ್ನ ಪಡೆಯೋದು ಈ ತರನೇ, ಏಣಿ ಹತ್ತೋ ತರ. ಆಯ್ತಾ? ಈಗ ಒಂದು ಸೊಳ್ಳೆಯಾಗಿ ಹುಟ್ತೀರಾ ಅನ್ಕೊಳ್ಳಿ. ಸೊಳ್ಳೆ ಸ್ವಭಾವ ಏನು, ಮನುಷ್ಯ ಇದ್ರೆ ಹೊಕ್ಕಚ್ಚೋದು, ರಕ್ತ ಹೀರೋದು. ಅವನೇನಾದ್ರೂ ಪಟ್ ಅಂತ ಹೊಡೆದ್ರದ್ ಏನಾಗುತ್ತೆ? ಆ ಜನ್ಮವನ್ನ ಬಿಡುತ್ತೆ. ಆಯ್ತಾ? ನೆಕ್ಸ್ಟ್ ಸೊಳ್ಳೆ ಆದವ್ರು ಏನಾಗಿರ್ತೀರಾ? ಯಾವ್ದೋ ಸ್ವಲ್ಪ ಉತ್ತಮವಾದ ಜನ್ಮ ನೆನೆಸ್ಕೊಳ್ಳೋಣ, ಎರೆಹುಳು ಆಗ್ತೀರಾ ಅನ್ಕೊಳ್ಳಿ. ಎರೆಹುಳು ಸ್ವಭಾವ ಏನು? ಮಣ್ಣನ್ನೇ ತಿಂದು ಮಣ್ಣಲ್ಲೇ ಜೀವಿಸೋದು. ಅದನ್ನ ಈ ಕಡೆಯಿಂದ ಕಟ್ ಮಾಡಿದ್ರು ಬೆಳೆಯುತ್ತೆ, ಆ ಕಡೆಯಿಂದ ಕಟ್ ಮಾಡಿದ್ರು ಬೆಳೆಯುತ್ತೆ, ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗುತ್ತೆ ಅಲ್ವಾ? ಯಾವ್ದೋ ಒಂದು ಇದರಲ್ಲಿ ಪಕ್ಷಿಯ ಒಂದು ಇದಕ್ಕೆ ಆಹಾರವಾಗಿ ಗಿಡಗಾನೋ ಯಾವ್ದೋ ಹದ್ದೋ ಅಥವಾ ಒಂದು ಚಿಕ್ಕ ಚಿಕ್ಕ ಪಕ್ಷಿಗಳು, ಕುರುವಿ ಇದು ಏನೋ ತಿಂದ್ಬಿಟ್ಟು ಅದು ಹೊರಟೋಗುತ್ತೆ. ಅದ್ರ ಜೀವಿತ ಕಾಲ ಅಷ್ಟೇ. ಕೊನೆಗ ಆ ಎರೆಹುಳು ಜನ್ಮವನ್ನ ಬಿಟ್ಟು ನೆಕ್ಸ್ಟ್ ಯಾವ್ದು ಜನ್ಮ? ಇನ್ ಸ್ವಲ್ಪ ಇಲಿ ಜನ್ಮವೋ ಏನೋ ಹಲ್ಲಿ ಜನ್ಮವೋ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು? ಪಕ್ಷಿ ಜನ್ಮ, ಆಮೇಲೆ ವೈಲ್ಡ್ ಅನಿಮಲ್ಸ್, ಆಮೇಲೆ ಪೆಟ್ ಅನಿಮಲ್. ಈ ತರ ಒಂದೊಂದು ಜನ್ಮವನ್ನು ಕ್ರಾಸ್ ಮಾಡ್ಕೊಂಡು ಪ್ರಾಕೃತಿಕವಾದ ಸಂಬಂಧವನ್ನೇ ಇಟ್ಕೊಂಡು ಬರ್ತಾ ಇದ್ದೀರಾ. ಯು ಆರ್ ಟೋಟಲಿ ಡಿಪೆಂಡ್ ಆನ್ ಪ್ರಕೃತಿ. ಆಯ್ತಾ? ಯಾವ ಬೆಕ್ಕು ಚಳಿ ಅಂತ ಬೆಡ್ಶೀಟ್ ಹೊತ್ಕೊಳ್ಳಲ್ಲ, ಯಾವ ನಾಯಿನೂ ಇವತ್ತು ಬೇರೆ ಏನಾದ್ರೂ ತಿನ್ನೋಣ ಅಂತ ಅಡಿಗೆ ಹೋಗಿ ಮಾಡ್ಕೊಳ್ಳಲ್ಲ ಅಲ್ವಾ? ಸೊ ಯಾವ ಒಂದು ಜನ್ಮವನ್ನ ನೀವು ನೋಡಿದ್ರು, ಮನುಷ್ಯ ಜನ್ಮ ಬಿಟ್ಟು ನಾ ಹೇಳ್ತಾ ಇರೋದು, ವೆದರ್ ಇಟ್ ಇಸ್ ಸಿ ಜನ್ಮಗಳೇ ಆಗಿರ್ಬೋದು, ಅಂದ್ರೆ ಕಡಲ್ಲಿ ಇರ್ಕக்கூடிய ಜಂತುಕ್ಗಳು, ಭೂಮಿಯಲ್ಲಿ ನಡೆದಾಡುವ ಜಂತುಗಳೇ ಆಗಿರ್ಬೋದು, ವೃಕ್ಷಗಳು ಬಳ್ಳಿಗಳೇ ಆಗಿರ್ಬೋದು, ಪ್ರಕೃತಿಯಲ್ಲೇ ಅದು ಡಿಪೆಂಡ್ ಆಗಿರುತ್ತೆ.
ಪ್ರಕೃತಿ ಏನ್ ಕೊಡುತ್ತೋ ಅದನ್ನ ಅದು ಸ್ವೀಕಾರ ಮಾಡುತ್ತೆ. ಪ್ರಕೃತಿ ದತ್ತವಾದಂತಹ ಜೀವನವನ್ನ ನಡೆಸುತ್ತೆ. ಅವಕ್ಕೆ ಯಾವುದಕ್ಕೂ ಪಾಪಕರ್ಮ ಪುಣ್ಯಕರ್ಮ ಅನ್ನೋದು ಇಲ್ಲ. ನಾಯಿ ಒಂದು ಬೆಕ್ಕನ್ ಕೊಂದ್ರೆ ಅಯ್ಯೋ ಪಾಪ ಆಯ್ತು ಅಂತ ಬರ್ದಿಡಲ್ಲ ದೇವ್ರು. ಯಾಕೆ ಹೇಳಿ? ಸ್ವಾಭಾವಿಕವಾಗಿ ಆ ಭಗವಂತನೇ ಆ ನಾಯಿಗೆ ಬೆಕ್ಕನ ಮೇಲೆ ಇದು ವೈಲಕ್ಷಣ ಅಂತ ಅದನ್ನ ಹೇಳೋದು. ಆ ಒಂದು ವೈರತ್ವವನ್ನ ಕೊಟ್ಟಿರ್ತಾನೆ ಅಲ್ವಾ? ಹಾವನ್ನ ನೋಡಿದ್ರೆ ರಣಹದ್ದಿಗೆ ಇನ್ನಿಲ್ದೇ ಇರೋ ಸಿಟ್ಟು ಬರುತ್ತೆ, ಅದು ಆಹಾರವಾಗಿ ಅದ್ ನುಂಗುತ್ತೆ ಅಂದ್ರೆ ಆ ಸ್ವಭಾವವನ್ನ ತಾನ್ ತರಿಸ್ಕೊಂಡಿಲ್ಲ ಅಲ್ವಾ? ಈಗ ನಂಗೆ ಸುಜಾತ ಮಾಮಿನ್ ಕಂಡ್ರೆ ದ್ವೇಷ ಅಂದ್ರೆ ಸ್ವಾಭಾವಿಕದ ದ್ವೇಷ ಅಲ್ಲ. ಯಾವುದೋ ನನ್ನಲ್ಲಿ ಒಂದು ಕಲ್ಮಶ ಇದೆ, ಅವರಲ್ಲಿ ಅದು ಇಲ್ದೇನೆ ಇರ್ಬೋದು. ನಾನು ಕಾಮಾಲೆ ಕಣ್ಣಿಂದ ಅವ್ರು ನೋಡ್ತಾ ಇದ್ದೀನಿ, ಅದಕ್ಕೆ ಅವ್ರ ಅರಿಶಿಣವಾಗಿ ನಂಗೆ ಕಾಣ್ತಾ ಇದಾರೆ ಅಷ್ಟೇನೆ ಅಲ್ವಾ? ಆದ್ರೆ ಸುಜಾತ ಮಾಮಿ ಯೆಲ್ಲೋ ಕಲರ್ ಅಲ್ಲಿ ಇದಾರಾ ಅನ್ನೋದು ಪ್ರಶ್ನೆ ಬರೋದು. ಆದ್ರೆ ಈ ಒಂದು ವೈರತ್ವಗಳು ದ್ವೇಷಾದಿಗಳು ಪ್ರಾಣಿ ಪಕ್ಷಿಗಳಿಗಿಲ್ಲ. ಪ್ರಾಣಿ ಪಕ್ಷಿಗಳಿಗಿಲ್ಲ. ಹೇಳ್ತಾರಲ್ವಾ, ಹುಲಿ ಒಂದ್ಸಲ ಬೇಟೆಯಾಡಿ ಊಟ ಮಾಡಿದ್ಮೇಲೆ ಅದ್ರ ಪಕ್ಕಾನೆ ಮಾಂಸ ಬಿದ್ದಿದ್ರು ಅದ್ರ ಕಡೆಗೆ ಅದು ತಿರುಗ್ ನೋಡಲ್ಲ. ಅದಕ್ಕೇನಿದ್ರು ಅವಾಗ ಬೇಕಾಗಿರೋದು ತನ್ನ ಹಸದ ಹೊಟ್ಟೆಗೆ ಒಂದು ಚೂರು ಆಹಾರ ಅಷ್ಟೇನೆ ಅಂತ. ಆಮೇಲೆ ಜಿಂಕೆಗಳಲ್ಲಿ ಓಡಾಡ್ತಾ ಇದ್ರು ಅದು ಹಿಡಿಯಕ್ ಹೋಗಲ್ವಂತೆ. ಆ ರೀತಿ ಪ್ರಾಕೃತಿಕ ಸಂಬಂಧದಿಂದ ಬರೀ ಪ್ರಕೃತಿ ಏನನ್ನ ಹೇಳ್ಕೊಟ್ಟಿದ್ಯೋ ಅಷ್ಟ್ರ ಮಟ್ಟಿಗೆ ಅವುಗಳೆಲ್ಲ ಇರುತ್ತವೆ. ಅದಕ್ಕೆ ನೋಡಿ, ಯಾವ ನಿಕೃಷ್ಟವಾದ ಜನ್ಮದಲ್ಲಿ ಓರ್ವ ಜಂತು ಹುಟ್ಟಿದ್ರು ಆ ಜಂತು ಈ ನೆಕ್ಸ್ಟ್ ಬರುವ ಜನ್ಮಾದಿಗಳೆಲ್ಲ ಮೇಲೆ 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 ಉತ್ತೀರ್ಣಕ್ಕೆ ಹೋಗೋದು. ಅದರಲ್ಲಿ ಮ್ಯಾಕ್ಸಿಮಮ್ ಉತ್ತೀರ್ಣ ಯಾವುದು ಗೊತ್ತಾ? ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಬಂತು ಅಂತ ಉತ್ತೀರ್ಣಕ್ಕೆ ಬಂದೆ ಅಂತ ಹಿಗ್ಗೋದಲ್ಲ. ಬಹಳ ಇಳಜಾರಿಕೆ ಜನ್ಮ, ಜಾರುವಂತಹ ಸ್ಲಿಪರಿ ಜನ್ಮ ಅದೇ. ಆಯ್ತಾ? ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಏನೋ ಕರ್ಮಾಂತರವಾಗಿ ಮಾಡಿದ್ವಿ ಅಂದ್ರೆ உனக்கு மனுஷ ஜென்மத்தை கொடுத்து நீ ப்ரீவியஸ் ஜென்மத்தை ವಾಸನೆಯೋಡ அப்படியே ಇರಿಕೆನಾ? ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು? ಅದನ್ನೇ ಕೊಡ್ತೀನಿ ತಗೋ ಅಂತ ಭಗವಂತ ಮತ್ತೆ ಅದನ್ನೇ ಕರುಣಿಸ್ತಾನೆ. ಗೊತ್ತಾಯ್ತಾ? ತುಂಬಾ ಸ್ಲಿಪರಿ ಇಳಜಾರಿಕೆ, ಕಾಲಿಟ್ರೆ ಸಾಕು ಜಾರುವಂತಹ ಜನ್ಮ ಮನುಷ್ಯ ಜನ್ಮ. ಎಲ್ಲೋ ಬೆಕ್ಕಾಗೋ ಹುಲಿಯಾಗೋ ನಾಯಿಯಾಗೋ ಹುಟ್ಟಿರ್ತೀರಾ ಅನ್ಕೊಳ್ಳಿ. 50ನೇ ಮೆಟ್ಲಿಂದ ಮೊದಲನೇ ಮೆಟ್ಲಕ್ ಕೆಳಗಡೆ ಬೀಳಲ್ಲ, ಎಲ್ಲೋ 3ನೇ ಮೆಟ್ಲಿಂದ ಮೊದಲನೇ ಮೆಟ್ಲಿಗೆ ಬೀಳ್ತೀರಾ. 50ನೇ ಮೆಟ್ಲು ಅನ್ನೋದು ಮನುಷ್ಯ ಜನ್ಮ. ಅಲ್ಲಿಂದ ಮೊದಲನೇ ಮೆಟ್ಲಿಗೆ ಬಿದ್ರೆ ಏನಾಗತ್ತೆ? ಚೇತರಿಸ್ಕೊಂಡ್ ಮತ್ತೆ ಬರೋ ಹೊತ್ತಿಗೆ ಬೇಡ ಅವ್ರ ಪಾಡು ಅಲ್ವಾ? ಬರ್ಲೇಬೇಕು, ಬೇರೆ ಹಾದಿನೇ ಇಲ್ಲ. 50 ಮೆಟ್ಲು ಹೋಗಾಗಿದೆ ಹತ್ತಿ. ಅಲ್ಲಿಂದ ಏನಾದ್ರು ಜಾರದ್ರಿ ಅಂದ್ರೆ ಇನ್ ಪಕ್ಕದ 49ನೇ ಮೆಟ್ಲು 48ನೇ ಮೆಟ್ಲು ಬಿದ್ರೆ ಓಕೆ. ಮೊದಲನೇ ಮೆಟ್ಲಿಗೆ ಬಿದ್ರೆ ಏನಾಯ್ತು? ಕುಂಬಳಕಾಯಿನ ಮೇಲಿಂದ ಎತ್ ಹಾಕದಂಗ್ ಜಜ್ಜಿತು. ಅದಿನ್ ಚೇತರಿಸ್ಕೊಂಡ್ ಮತ್ತಿನ್ 50 ಮೆಟ್ಲು ದಾಟ್ಬೇಕಲ್ಲ, ಮತ್ತೆ ಮೊದ್ಲಿಂದ ಹೋಗ್ಬೇಕಲ್ಲ. ನಮ್ಮ ಜನ್ಮಾದಿಗಳು ಅನ್ನೋದು ಆ ರೀತಿ. ಮನುಷ್ಯ ಜನ್ಮದಲ್ಲಿ ತುಂಬಾ ಇಳಜಾರಿಕೆ ಜಾಸ್ತಿ, ಸ್ಲಿಪ್ ಆಗೋದು ಜಾಸ್ತಿ. ಅರಿವು ಅನ್ನೋದ್ ಕೊಟ್ಟಿದೀನಿ ನಾನ್ ನಿನಗೆ. ಇಷ್ಟು ಜನ್ಮಗಳಲ್ಲೂ ಅರಿವನ್ನ ಕೊಡ್ಲಿಲ್ಲ, ಪ್ರಾಕೃತಿಕ ಸಂಬಂಧವನ್ನ ಮಾತ್ರ ನಾನ್ ನಿನಗ್ ಕೊಟ್ಟೆ. ಅದರಿಂದ ನೀನು ಉತ್ತೀರ್ಣನಾದೆ. ಉತ್ತೀರ್ಣನಾಗಿ ಮೇಲೆ 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 ಒಳ್ಳೊಳ್ಳೆ ಉತ್ತಮವಾದ ಜನ್ಮಗಳನ್ನ ಪಡ್ಕೊಂಡು ಕೊನೆಗೆ ಯಾವ್ದೋ ಪುಣ್ಯವಶಾತ್ ಹಸು ಜನ್ಮ, ಆನೆ ಜನ್ಮ, ನಂತರ ಮರ್ಕಟ ಜನ್ಮ, ನಂತರ ಮಾನವ ಜನ್ಮ. ಮಂಗನಿಂದ ಮಾನವ ಅಂತ ಹೇಳ್ತೀವಲ್ವಾ, ಆ ರೀತಿ ಮಾನವನಾಗಿ ಬಂದ್ಬಿಟ್ಟೆ. ಆದ್ರೆ ಈ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬರಿಗೂ ಅರಿವನ್ನ ಕೊಟ್ಟಿರ್ತಾನೆ. ಪ್ರತಿಯೊಬ್ಬನಿಗೂ ಭಗವಂತ ತನ್ನ ಅರಿವನ್ನ ಕೊಟ್ಟಿರ್ತಾನೆ. ಇವನು ಒಬ್ಬ ಭಗವಂತ, ನಾನು ಕರ್ತ ಅಲ್ಲ, ಅವನೇ ಕರ್ತ ಅನ್ನೋದು ನಮ್ಮ ಮೈಂಡ್ಗೆ ಬರ್ಬೇಕು. ಅದು ಬಿಟ್ಬಿಟ್ಟು ಯಾರನ್ನೋ ಕಾಪಾಡಕ್ಕೆ ನಾನು ಕರ್ತ ನಾನು ಕರ್ತ. ನಮ್ಮ ಮಕ್ಕಳಿಗೋಸ್ಕರ ನಾವು ಕೊನೆ ಉಸಿರಿರೋವರೆಗೂ ಒದ್ದಾಡ್ತೀವಿ ನೋಡಿ, ಬಿಟ್ಬಿಡ್ಬೇಕು. ಅವನ ಕಾರಣಕರ್ತ ನಾನಲ್ಲ, ನಾನು ನಿಮಿತ್ತ ಮಾತ್ರ. ನೈಮಿತ್ತಿಕ ಕಾರಣ ನಾನು, ಉಪಾದಾನ ಕಾರಣ ಈ ಜಗತ್ತು. ಜಗತ್ತಿಗೆ ಸಹಕಾರಿ ಕಾರಣವಾಗಿ ಬಂದದ್ದು ನನ್ನ ಮಕ್ಕಳು. ಆದ್ರೆ ಅದಕ್ಕೆಲ್ಲ ಆದಿ ಕಾರಣ ಪರಮಾತ್ಮ ಅನ್ನೋದು ಮೈಂಡ್ಗೆ ಬಂದ್ಬಿಡ್ಬೇಕು. ಅವನ ಆದಿ ಕಾರಣ, ಈ ಸಹಕಾರಿ ಕಾರಣವನ್ನ ನೋಡ್ಕೊಳ್ಳೋನು ಅವನಾಗಿದ್ದಾನೆ. ಈ ಉಪಾದಾನ ಕಾರಣ ಈ ಜಗತ್ತು. ಈ ಜಗತ್ತನ್ನ ನಾನು ಕೊಟ್ಟಿದ್ದೀನ? ಈ ನೈಮಿತ್ತಿಕ ಕಾರಣ ನಿಮಿತ್ತ ಮಾತ್ರದಲ್ಲಿ ನನ್ನ ರೋಲ್ ಅನ್ನ ನಾನು ಪಡ್ಕೊಂಡಿದ್ದೀನಿ.
ವಿವೇಕ್ ಅನ್ನೋ ದೇಹದಲ್ಲಿ ನಾನು ನನ್ನ ರೋಲ್ನ ಪಡ್ಕೊಂಡಿದ್ದೀನಿ. ನನ್ನ ಮಗುಗ್ ನಾನ್ ತಂದೆ ಅನ್ನೋದು ಅಥವಾ ನನ್ನ ಮೊಮ್ಮಗುಗ್ ನಾನ್ ತಾತ ಅನ್ನೋದು ಅದೆಲ್ಲ ರೋಲ್ಸ್ ಅಷ್ಟೇನೆ. ಸೊ ಈ ನೈಮಿತ್ತಿಕ ಕಾರಣವು ನನ್ನ ಕೈಯಲ್ಲಿಲ್ಲ. ಅವನು ನೇಮಕ ಮಾಡಿರೋದು. ನನಗ್ ಮಕ್ಕಳೇ ಇಲ್ಲ ಅನ್ನೋದು ನೈಮಿತ್ತಿಕ ಕಾರಣ ಅಲ್ವಾ? ಮಕ್ಕಳಿರೋವ್ರಿಗೆ ನಾನು ತಂದೆ ಅನ್ನೋದು ನೈಮಿತ್ತಿಕ ಕಾರಣ. ಮಕ್ಕಳಾಗಿ ಮಕ್ಕಳನ್ನ ಕಳ್ಕೊಂಡವ್ರಿಗೆ ನನ್ ಮಗು ಹೊರಟೋಯ್ತು ಇಲ್ಲ ಅನ್ನೋದು ನೈಮಿತ್ತಿಕ ಕಾರಣ. ನಂಗೆ ಮೊಮ್ಮಕ್ಕಳೆಲ್ಲ ಇದ್ದಾರೆ, ಸುಭಿಕ್ಷವಾಗಿದ್ದಾರೆ, ನಾನ್ ತಾತ ಆಗಿದ್ದೀನಿ, ಅಜ್ಜಿ ಆಗಿದ್ದೀನಿ ಅನ್ನೋದು ನೈಮಿತ್ತಿಕ ಕಾರಣ. ನನ್ನ ಕೈಯಲ್ಲಿ ಇಲ್ಲ. ಯಾವಾಗ ಈ ನಿಮಿತ್ತವೇ ನನ್ನ ಕೈಯಲ್ಲಿ ಇಲ್ವೋ ಇನ್ನು ಉಪಾದಾನ ನನ್ನ ಕೈಯಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಅದು ಅವನನ್ನೇ ಕೊಡ್ಬೇಕು. ಆಯ್ತಾ? ಈ ಉಪಾದಾನವನ್ನ ಉಪಯೋಗಿಸ್ಕೊಂಡು ಈ ನಿಮಿತ್ತ ಏನ್ ಮಾಡುತ್ತೆ? ಸಹಕಾರಿಯನ್ನ ಪಡೆಯುತ್ತೆ. ಸಹಕಾರಿ ಅಂದ್ರೆ ಸಹಾಯ ಪಡೆಯೋದು ಅಂತ ಅರ್ಥ. ಆ ಸಹಾಯ ಸಿಕ್ಕಿದ್ರೆ ಪಡಿಬೋದು, ಸಿಕ್ಕದಿದ್ರೆ ಅಲ್ವಾ? ಮನೆ ತುಂಬಾ ಮಕ್ಕಳು ಬೇಕು ಅಂತ ನನಗಿಷ್ಟ, ಮದುವೆನೇ ಆಗದಿದ್ರೆ ಅಲ್ವಾ? ದನಪಾಲ ಅಂತ ಹೆಸರಿಟ್ಕೊಂಡು ದನಗಳನ್ನ ಪಾಲಿಸ್ಬೇಕು ನಾನು ಅಂದ್ರೆ ₹1 ಜೋಬಲ್ಲಿ ಇದ್ರೆ ತಾನೆ ದನ ಪಾಲಿಸೋದು. ಏನೂ ಇಲ್ವಲ್ಲ ಜೋಬಲ್ಲಿ ಅಲ್ವಾ? ಆ ರೀತಿ ಯಾವ್ದ್ಯಾವ್ದೋ ರೀತಿಯ ಕನಸುಗಳು ನಮಗಿರುತ್ತೆ. ಆದ್ರೆ ಅದೆಲ್ಲ ನನಸಾಗ್ಬೇಕಲ್ಲ ಅಲ್ವಾ? ಎಲ್ರಿಗೂ ಎಲ್ರತ್ರನೂ ಒಳ್ಳೆತನದಿಂದ ಇರ್ಬೇಕು ಅನ್ನೋದು ಆಸೆ ಇರುತ್ತೆ. ಸರ್ಕಮ್ಸ್ಟೆನ್ಸಸ್ ಒಳ್ಳೆತನಕ್ ಬಿಟ್ಟಿರ್ಬೇಕಲ್ಲ. ಯಾರಿಗೂ ನಿಷ್ಠೂರ ಆಗಕ್ ಇಷ್ಟ ಇಲ್ಲ. ಎಲ್ರತ್ರನೂ ಸೌಹಾರ್ದತೆಯನ್ನ ಬೆಳೆಸ್ಕೋಬೇಕು ಇಷ್ಟ. ಯಾರಿಗೂ ನಿಷ್ಠೂರ ಆಗಕ್ಕೂ ಇಷ್ಟ ಇಲ್ಲ. ಒಳ್ಳೆ ಭಾಷೆಯನ್ನೇ ಎಲ್ರೂ ಬಳಸ್ಬೇಕು ಅನ್ನೋದು ಇಷ್ಟ. ಆದ್ರೆ ಸಮಯ ಸಂದರ್ಭ ಖಂಡಿಸೋ ಕಡೆ ಖಂಡಿಸ್ಲೇಬೇಕು. ದುರ್ಭಾಷೆಯನ್ನ ಆಡೋ ಕಡೆ ಆಡ್ಲೇಬೇಕು. ನಿಷ್ಠೂರ ಆಗೋ ಕಡೆ ಆಗ್ಲೇಬೇಕು ಅಲ್ವಾ? ಬಿಡುತ್ತಾ ಜೀವನ ಅನ್ನೋದು? ನಾನು ಎಲ್ಲರಿಗೂ ನನ್ಮೆಯಾಗಿದ್ದು ಎಲ್ಲರಲ್ಲೂ ಒಳ್ಳೆತನವನ್ನೇ ನೋಡಿ ನಾನು ಒಳ್ಳೆತನವನ್ನೇ ಗಳಿಸ್ತೀನಿ ಅಂತ ನೀವೇನೋ ಇರ್ತೀರಾ ಅನ್ಕೊಳ್ಳಿ. ಆದ್ರೆ ಇಡೀ ಸಂಸಾರ ನಿಮಗೆ ಆ ರೀತಿ ಬಿಡಲ್ಲ. ಇದೆ ಆ ಒಂದು ದೌರ್ಬಲ್ಯತೆಗೆ ಕಾರಣವಾಗುತ್ತೆ. ಈ ರೀತಿ ಆ ಕರ್ತೃಭಾವವನ್ನ ನಮ್ಮಲ್ಲಿ ನಾವು ತಗೊಳ್ಳೋದಿದೆಯಲ್ಲ, ನಾನೇ ಆದಿಕಾರಣ ಅಂತ ತಗೊಂಡ್ಬಿಡೋದು. ಆಯ್ತಾ? ನಾನೇ ಆದಿಕಾರಣ ಅಂತ ಕರ್ತೃಭಾವವನ್ನ ತಗೊಳ್ಳೋ ಮಟ್ಟಕ್ಕೆ ಭರತ ಹೋದ. ಭರತನ ಕೈಯಲ್ಲಿದ್ದಂತಹ ಆ ಮಗು, ಆ ಒಂದು ಜಿಂಕೆಯ ಮರಿ ಏನಾಯ್ತು? ಇವನ ವಶವಾಯ್ತು. ಇವನೇ ಅವನಿಗೆ ಅಧಿಕಾರಿಯಾದ. ನಾನಿದ್ರೆ ನಿನಗೆ ಉಳಿವು, ಇಲ್ದಿದ್ರೆ ನಿನಗೂ ಅಳಿವು ಅನ್ನೋ ಸ್ಟೇಜಿಗೆ ಹೋದ. ಆದ್ರೆ ಇವನಿಗದ ಅಳಿವು ಅಂತ ಪಾಪ ಗೊತ್ತಾಗ್ಲಿಲ್ಲ. ಅದನ್ನೇ ಸ್ಮರಣೆ ಮಾಡ್ತಾ ಅದೊಂದಿನ ಕಳೆದೋಯ್ತು. ಯಾವುದು ತುಂಬಾ ನಾವು ವ್ಯಾಮೋಹಿಸ್ತೀವೋ ಅದು ನಾವು ಜೀವನದಲ್ಲಿ ತುಂಬಾ ಬೇಗ ಕಳ್ಕೊತೀವಿ. ಒಪ್ಕೋತೀರಾ? ಯಾವ್ದನ್ನ ವಿಪರೀತ ಆಸೆ ಪಡ್ತೀವೋ ಅದು ನಮ್ಗೆ ಬೇಗ ಕಳೆದೋಗುತ್ತೆ. ಮಾನಸಿಕವಾಗಿ ಕಳೆದೋಗುತ್ತೆ ಅಥವಾ ಅವರ ಇರುವಿಕೆನೇ ಹೊರಟೋಗುತ್ತೆ. ಫಿಸಿಕಲಿ, ಮೆಂಟಲಿ, ಇನ್ ಸಮ್ ವೇ ವಿ ಆರ್ ಗೋಯಿಂಗ್ ಟು ಲೂಸ್. ಅಲ್ವಾ? ಒಪ್ಕೋತೀರಾ? அதிருந்து நான் போகும்படி ஆயிடும், இல்லை அது போய் நான் இரும்படி ஆயிடும். எப்படி வேணாலும் ಸಂಭವಿக்கும். ಎಲ್ಲಾರ ಜೀವನದಲ್ಲೂ ಅದ್ ನಡೆಯುತ್ತೆ ಅಲ್ವಾ? ನಾವ್ ಯಾವ್ದನ್ನ ವಿಪರೀತ ಇಷ್ಟಪಡ್ತೀವೋ ಅದು ನಡೆದ್ರು ನಾವ್ ಇಷ್ಟಪಡೋ ರೀತಿಲಿ ನಡೆಯಲ್ಲ. ಯಾವ್ದೋ ಒಂದ್ ರೀತಿ ನಡೆಯುತ್ತೆ ಅಷ್ಟೇನೆ. ಅಕಸ್ಮಾತ್ ಇಷ್ಟಪಡೋ ರೀತಿಲಿ ನಡೆದ್ರು ಅದು ನಮಗೆ ದಕ್ಕಲ್ಲ. ವಿಪರೀತ ವ್ಯಾಮೋಹಿಸಿ ಪರಮಾತ್ಮನನ್ನ ವ್ಯಾಮೋಹಿಸ್ಬೇಕು, ಪರಮಾತ್ಮನನ್ನ ಇಷ್ಟಪಡ್ಬೇಕು. ಪರಮಾತ್ಮನನ್ನ ವ್ಯಾಮೋಹಿಸಿ ಪರಮಾತ್ಮನನ್ನ ಇಷ್ಟಪಟ್ರೆ ಅವಾಗ ಅವನು ಹೇಳ್ತಾನೆ, ಕಂಡದ್ದಕ್ಕೆಲ್ಲ ಆಸೆ ಪಡ್ಲಿಲ್ಲ ನೋಡು, ನಿಜವಾಗ್ಲೂ ನೀನ್ ಏನ್ ಇಷ್ಟಪಡ್ಬೇಕು ಅದನ್ನ ಇಷ್ಟಪಟ್ಟಿದೀಯ, ನಾನ್ ನಿನಗೆ ದಕ್ತೀನಿ. ನಾನು ನಿನ್ನಲ್ಲಿ ಬಂದು ನಾನು ನಿನಗೆ ದಕ್ತೀನಿ. ನೀನಿರೋವಾಗ ನಾನಿರ್ತೀನಿ, ನಾನಿರೋವಾಗ ನೀನಿರ್ತೀಯ ಅಲ್ವಾ? ಇನ್ ಜೀವನದಲ್ಲಿ ಎಲ್ಲ ನಾವಿದ್ದಾಗ ಅದಿರಲ್ಲ, ಅದಿದ್ರೆ ನಾವಿರಲ್ಲ. ಒಪ್ಕೋತೀರಾ? ಯಾವ್ದೋ ಚಿಕ್ಕ ಮನೆ, ಬಾಡಿಗೆ ಮನೆ, ಕಾಲ್ ನೀಟ್ಕೊಳಕ್ಕೂ ಜಾಗ ಇರಲ್ಲ ಅಲ್ಲಿ. ಆ ಮನೆ ತುಂಬಾ ಎಷ್ಟು 10-15 ಮಂದಿ ಇರ್ತಾರೆ ಅಲ್ವಾ? ಅತ್ತೆ ಅಂತೆ, ಮಾವ ಅಂತೆ, ಇಬ್ರು ನಾದ್ನೀರಂತೆ, ನಾದ್ನಿ ಗಂಡಂದ್ರ ಇಬ್ರಂತೆ, ಅವ್ರ ಮಕ್ಕಳಂತೆ,
ಸರಿ ನಮ್ಮ ಯಜಮಾನ್ರು, ನಾನು, ನನಗ್ 3 ಜನ ಮಕ್ಕಳು, ಅಲ್ಲೇ ಸಂಧಿ ಇಲ್ಲಿ ಸವರ್ಸ್ಕೊಂಡ್ ಮಾಡ್ಕೊಂಡು ಏನೇನೋ ಸಣ್ಣ ಸಣ್ಣ ಮನಸ್ತಾಪಗಳು, ಮನಸ್ಸು ವಿಚ್ಛೇದನವಾಗುವಂತದ್ದು. ಅದರಲ್ಲೇ ಆ ಜಾಯಿಂಟ್ ಫ್ಯಾಮಿಲಿಲಿ ಯಾವುದೋ ಒಂದು ರೀತಿ ಮನಸ್ಸು ಒಂದು ಆಗಿರುತ್ತೆ. ಆ ಕಲಹದಲ್ಲೇ ಏನೋ ಒಂದು ಅಂಡರ್‌ಸ್ಟ್ಯಾಂಡಿಂಗ್, ಪ್ರೀತಿ ಬೆಳೆದಿರುತ್ತೆ. ಅತ್ತೆ ಮಾವ ಅಂತ ಪ್ರೀತಿ ಇಲ್ದೇ ಇರಬಹುದು, ನಾದ್ನೀರು ಅಂತ ಪ್ರೀತಿ ಇಲ್ದೇ ಇರಬಹುದು, ಅಥವಾ ಮಚ್ಚನ ಮಾರು ಅಂತ ಪ್ರೀತಿ ಇಲ್ದೇ ಇರ್ಬೋದು. ಆದ್ರೆ ಜೊತೆಗೆ ಇದ್ದು ಪಳಗಿ ಅದೇನೋ ಒಂದು ರೀತಿ ಪ್ರೀತಿ ಬೆಳೆದಿರುತ್ತೆ. ಒಬ್ರ ಮೇಲ್ಗೊಬ್ರು ಅಂಡರ್‌ಸ್ಟ್ಯಾಂಡಿಂಗು ಎಲ್ಲ ಇರುತ್ತೆ. ಪರಿಪಕ್ವತೆ ಇರಲ್ಲ ಆದ್ರೆ. ಆಯ್ತಾ? ஐயோ! தன்னந்தனியா என்னுடைய சம்சாரம் அப்படி நான் எப்போ முடியுமா காத்துண்டு இருக்கேன். சரி, தனி குடித்தனம் வந்தாச்சு. எல்லாரும் விட்டாச்சு. எல்லாரும் விடுறது இருக்கட்டும். அவளும் எங்களை விட்டாச்சு, நானும் அவளை விட்டாச்சு. நான் விட்டே ಅನ್ನೋ ಜಡ್ಜ್‌ಮೆಂಟ್ ಬೇಕಿಲ್ಲ. ಅವ್ರು ನನ್ನನ್ ಬಿಟ್ರು ಅನ್ನೋ ಜಡ್ಜ್‌ಮೆಂಟು ಬೇಕಿಲ್ಲ. ಸರಿನಾ ತಪ್ಪು ಅನ್ನೋದು ಬೇಕಿಲ್ಲ. ಫೈನಾನ್ಷಿಯಲಿ ಎವ್ರಿಬಡಿ ಕುಡ್ ಡೆವಲಪ್ ಟೂ ಮಚ್ ಅಲ್ವಾ? ಮಕ್ಕಳು ಸಂಪಾದಿಸಕ್ ಶುರು ಮಾಡಿದ್ರು. ನಮ್ಮ ಒಂದು ಉತ್ತೀರ್ಣವು ಜಾಸ್ತಿ ಆಯ್ತು. ಪ್ರಮೋಷನ್ ಸಿಕ್ತು. ಬೇರೆ ಬೇರೆ ಉದ್ಯೋಗಗಳು ಎಲ್ಲ ಸರಿ. ನೌ ಐ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಲಿಟಲ್ ಬಿಟ್. ಅಪ್ಪ ಹಾಕಿದ ಆಲದ ಮರ ಅಂತ ಆ ಮನೇಲೆ ಕುತ್ಕೊಳ್ಳೋದ್ ಬೇಕಿಲ್ಲ. ಬೇರೆ ಮನೆಗಳು ಮಾಡ್ಕೊಳ್ಳೋಣ ಅಂತ ಎಲ್ಲ ದೊಡ್ಡ ದೊಡ್ಡ ಬಂಗ್ಲೋ ಐಷಾರಾಮವಾಗಿ ಕಟ್ಕೊಂಡು ಮಾಡ್ಕೊಳ್ಳೋ ಹೊತ್ತಿಗೆ ಮಕ್ಕಳೆಲ್ಲ ಖಾಲಿ. ಆಸ್ಟ್ರೇಲಿಯಾ ಅಂತೆ, ಅಮೇರಿಕಾ ಅಂತೆ, ಅಲ್ಲಂತೆ ಇಲ್ಲಂತೆ ಪುರ್ರ್ ಅಂತ ಹಾರ್ ಹೋಗುತ್ತವೆ ಅಲ್ವಾ? ಅಂದ್ ಬಾಡಿಗೆ ಮನೆಯಲ್ಲಿ ಕಾಲ್ ನೀಡ್ಕೊಳಕ್ ಜಾಗ ಇಲ್ಲ. ಆದ್ರೆ ಒಂದ್ ಹೊತ್ತಿಗೆ 15 ತಟ್ಟೆಗ್ ಬಡಿಸ್ತಾ ಇದ್ದೆ ಊಟ. ಇಲ್ಲಿ ಏನು 4-5 ಬೆಡ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್, ಲಿವಿಂಗ್ ರೂಮ್ ಬೇರೆ, ಡ್ರಾಯಿಂಗ್ ರೂಮ್ ಬೇರೆ ಅಂತ ಎಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ ಒಂಟಿ ಪಿಶಾಚಿಯಾಗಿ ಈ ಕಡೆಯಿಂದ ಆ ಕಡೆ ನಾವು ಒಬ್ಳೇ ತಿರ್ಗಾಡ್ಬೇಕು. ತಟ್ಟೆ ಬಿಟ್ಟ ಇನ್ನೊರು ತಟ್ಟೆ ಕಡೆயாது ಟು ಸರ್ವ್. ಹಂಗ 15 ತಟ್ಟೆಗೆ ಒಂದ್ ಹೊತ್ತಿಗೆ ಮಾಡಿ ಬಡಿಸ್ತಾ ಇದ್ದೆ. ಇಲ್ಲಿ ಇನ್ನೊಂದು ತಟ್ಟೆ ಇಲ್ಲ ನನಗೆ ಅಲ್ವಾ? ಬಡ್ಸಕ್ಕೂ ಇನ್ನೊಂದು ತಟ್ಟೆ ಇಲ್ಲ. ಮಕ್ಳೆಲ್ಲ ಪರದೇಶಿಗಳಾಗಿ ಪರದೇಶಕ್ಕೆ ಹೋಗಾಯ್ತು. ಏನು ಮಾಡಕ್ಕಾಗಲ್ಲ. ಅವ್ರವ್ರ ಉತ್ತೀರ್ಣ ಅವ್ರು ನೋಡ್ಕೋಬೇಕು. ಅಗೇನ್ ಡೋಂಟ್ ಬಿ ಜಡ್ಜ್ಮೆಂಟಲ್. ತಪ್ಪ ಸರಿನಾ ಅನ್ನೋದಲ್ಲ ಪ್ರಶ್ನೆ, ವಾಸ್ತವಿಕತೆಯನ್ನ ನೋಡ್ಬೇಕಷ್ಟೇನೆ ನಾವು. ಇದು ತಪ್ಪ ಸರಿನಾ ಅಂದ್ರೆ ಅದಕ್ಕೆ ಉತ್ತರನೂ ಸಿಗಲ್ಲ. ಎಷ್ಟು ಕ್ಲಾಸ್ ಆದ್ರೂ ಉತ್ತರ ಸಿಗಲ್ಲ ನಿಮಗದಕ್ಕೆ. ಅವರವರ ಉತ್ತೀರ್ಣ ಅವರವ್ರು ನೋಡ್ಕೊಳ್ಳೋವಾಗ ಎಲ್ಲ ಗೂಡು ಬಿಟ್ಟು ಹಾರದ್ವು. ಈಗೇನಾಯ್ತು? ಯಾವ ಬಾಡಿಗೆ ಮನೆಯಲ್ಲಿ ಮನಸ್ತಾಪಗಳಿದ್ರು, ಯಾವ ಇಬ್ರು ನಾದ್ನಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳ ಜೊತೆ ನನ್ನ ಸಂಸಾರವನ್ನು ಕಟ್ಕೊಂಡು ನೀಗಿಸ್ಕೊಂಡು ಕಮ್ಮಿ ದುಡ್ಡಿರೋವಾಗ ಇರೋ ನೆಮ್ಮದಿ, ಇರೋ ಸಂತೋಷ, ಆ ಒಂದು கல எப்பவுமே வீடே கல்யாண கோலமா நிறைஞ்சு இருந்து இல்லையா? இப்போ என்ன இருக்கு? வீடெல்லாம் ரொம்ப நல்லா இருக்கு. ஆனா கல்யாಣ ಕೋಲமா இருக்கா? ಸ್ತಬ್ಧವಾದ ಸ್ಮಶಾನವಾಗಿದೆ ಮನೆ ಅಲ್ವಾ? ಸ್ತಬ್ಧ ಸ್ಮಶಾನ. ಕಲ್ಯಾಣಮಾ ಇಲ್ಲೇ ಅಂದ್ರೆ ಏನ್ ಅರ್ಥ? ಎಲ್ಲ ಆಸ್ ದ ಪೀಪಲ್ ಸ್ಟಾರ್ಟ್ ಡೆವಲಪಿಂಗ್, ಪೀಪಲ್ ನೀಡ್ ಅನ್ ಇಂಡಿಪೆಂಡೆನ್ಸಿ. ಇಂಡಿಪೆಂಡೆಂಟ್ ಆಗಿರೋದು ಅನ್ನೋದೇ ನಾವು ಮಾಯಾ ಕೋಟೆಯನ್ನ ನಮ್ಮ ಸುತ್ತಲೂ ಕಟ್ಕೊಳ್ಳೋದು. ಇದೆ, ಜ್ಞಾನ ಇದೆ, ಅರಿವಿದೆ, ಇಲ್ಲ ಅನ್ಕೋಬೇಡಿ. ಆದ್ರೆ ಮಾಯೆಯ ಕೋಟೆಯನ್ನ ನಮಗ್ ಹಾಕಿ ಬಿಗಿದ್ಕೊಳ್ಳೋದೆ ಯಾವುದೋ ಒಂದು ಜಿಂಕೆ ಮರಿಗೆ ಆಸೆ ಪಟ್ಟು ತನ್ನ ಪ್ರಾಣವನ್ನ ಬಿಡ್ತಾ ಇರೋದು. ಆಯ್ತಾ? ಅಲ್ಪವಾದ ಅಷ್ಟು ಇಡೀ ಭೂಮಂಡಲಕ್ಕೆ ಅಧಿಕಾರಿಯಾಗಿದ್ದ, ಅದರ ಮೇಲೆ ಆಸೆ ಬರ್ಲಿಲ್ಲ. ಆದ್ರೆ ಈ ಜಿಂಕೆ ಏನೋ ಕೈಗೆ ಬಂದ್ಬಿತ್ತಲ್ಲ, ಈ ಜಿಂಕೆ ಮರಿ ಮೇಲೆ ಆ ರೀತಿಯಾದಂತಹ ಮಾಯೆ ಕೋಟೆಯನ್ನ ಕಟ್ಕೊಂಡ. ಪ್ರಾಣ ಬಿಡುವಂತಹ ಸಮಯದಲ್ಲಿ ಜಿಂಕೆ ಸ್ಮರಣಾರ್ಥವಾಗಿಯೇ ಇದ್ದವನು ಅದೇನಾದ್ರೂ ಕಣ್ಮುಂದೆ ಬರ್ಲಿಲ್ಲ ಅಂದ್ರೂ ಜಿಂಕೆಯಾಗಿ ಹುಟ್ಟಿರ್ತಾ ಇದ್ದ. ಅದು ಕಣ್ಮುಂದೆ ಬೇರೆ ಬಂದ್ಬಿಡ್ತು. ಅದನ್ನೇ ನೋಡ್ಕೊಂಡು ಪ್ರಾಣ ಹೋಯ್ತು. ಅದಕ್ಕೆ ಇನ್ನೊಂದು ಶಾಸ್ತ್ರ ಸಮ್ಮತವಾಗಿ ಏನ್ ಹೇಳ್ತಾರೆ ಅಂದ್ರೆ, ಯು ಶುಡ್ ನೆವರ್ ಕೀಪ್ ಪೆಟ್ಸ್ ಅಂತ ಹೇಳ್ತಾರೆ. ಪೆಟ್ಟನ್ನ ಸಾಕಬಾರ್ದು ಅಂತಾನು ಇದೊಂದು ಉದ್ದೇಶ ಇದೆ. ನಾಯಿ, ಬೆಕ್ಕು ಇದೆಲ್ಲ ಸಾಕೋಂಗಿಲ್ಲ ಮನೆಯಲ್ಲಿ. ಶಾಸ್ತ್ರ ಸಮ್ಮತವಲ್ಲ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರಾಣಿ ದಯೆ ಅನುಕಂಪ ಇರ್ಬೇಕು ಸಹಜ. ಆದ್ರೆ ಇನ್ನೊಂದು ಜೀವಿಯ ಸ್ವತಂತ್ರತೆಯನ್ನ ಕಿತ್ಕೊಳ್ಳೋ ಹಕ್ಕು ನಮಗಿಲ್ಲ. ಈಗ ಶೈಲಾ ಮಾಮಿ, ನಿಮ್ ಮೊಮ್ಮಗು ನಾನ್ ಕಿತ್ಕೊಂಡ್ ಬಿಡ್ತೀನಿ, ಹೆಂಗಿರುತ್ತೆ ನಿಮಗೆ? ಹೆಂಗಿರುತ್ತೆ? ನನ್ನ ಕುಡಿಯೋದು ನನ್ನ ಮನೇಲಿ ಬೆಳಿಬೇಕು, ನನ್ನ ಸಂಸ್ಕಾರದಲ್ಲಿ ಬೆಳಿಬೇಕದು.
ನನ್ನ ಮಗ ನನ್ನ ಸೊಸೆ ಅದನ್ನ ಬೆಳೆಸ್ಬೇಕು. ಅವಾಗ ನಾವು ಬೆಳೆಸಕ್ಕಾಗಲ್ಲ, ನಾವು ಜವಾಬ್ದಾರಿ ತಗೊಳಲ್ಲ. ಆದ್ರೆ ನಾನು ಅವಾಗ ಹೋಗಿ ನನ್ ಮೊಮ್ಮಗನ್ ಹೋಗಿ ಮುದ್ದಾಡ್ಬೇಕು. ತಾತನ ಅನ್ನಿಸ್ಕೊಂಡು ಇರೋ ನಮ್ಮ ಯಜಮಾನ್ರು ಅದನ್ನ ಎತ್ಕೋಬೇಕು, ಮಾಡ್ಬೇಕು. ಆಸೆ ನಿಮಗಿರಲ್ವಾ? ಇಲ್ಲ, ಏಕದಮ್ ನಾನ್ ನಿಮ್ಮ ಮೊಮ್ಮಗುನ ನಮ್ಮನೆಗೆ ಎಳ್ಕೊಂಡ್ ಬಂದ್ಬಿಡ್ತೀನಿ. ನಾನ್ ನಿಮಗಿಂತ ರಾಜಭೋಗದಲ್ಲಿ ಹಂಸತೂಲಿಕಾ ತಲುಪದಲ್ಲಿ ಸಾಕ್ತೀನಿ. ಒಪ್ಕೋತೀರಾ? ಸರ್ ನೀವೇನೇ ಸಾಕಿ, ನೀವು ಬೇಕಾದ್ರೆ ರಾಜನಾಗೆ ನನ್ ಮೊಮ್ಮಗನ್ ಸಾಕಿ, ನಾನ್ ಬೇಡ ಅನ್ನಲ್ಲ. ಆದ್ರೆ ನಮಗದ್ ಇಷ್ಟವಿಲ್ಲ. ಅವನ್ ಭಿಕ್ಷುಕನಾಗೆ ನಮ್ಮ ಮನೇಲಿ ಬೆಳೆದ್ರು ಪರವಾಗಿಲ್ಲ. ಹೇಳ್ತೀರಾ ಇಲ್ವಾ? ದ ಸೇಮ್ ಥಿಯರಿ ಅಪ್ಲೈಸ್ ಫಾರ್ ಯುವರ್ ಡಾಗ್ ಅಂಡ್ ಕ್ಯಾಟ್ ಆಸ್ ವೆಲ್ ಅಲ್ವಾ? ತನ್ನ ಬೆಕ್ಕಿನ ಸಮೂಹದಲ್ಲಿ ಅದು ಇರಕ್ ಇಷ್ಟಪಡುತ್ತೆ, ತನ್ನ ನಾಯಿಗಳ ಸಮೂಹದಲ್ಲಿ ಅದು ಇರಕ್ ಇಷ್ಟಪಡುತ್ತೆ. ನಮ್ಗೆ ಯಾವ ಹಕ್ಕಿದೆ ಅದರ ಸ್ವತಂತ್ರವನ್ನ ಕಿತ್ಕೊಳ್ಳಕ್ಕೆ? ನಿಮ್ಮ ಮೊಮ್ಮಗುನ ಕಿತ್ಕೊಳ್ಳೋ ಹಕ್ಕು ನನಗಿಲ್ಲ. ತನ್ನ ಸಮೂಹದಲ್ಲಿ ಅವನು ಬೆಳೆಯಕ್ಕೆ ಇಷ್ಟಪಡ್ತಾನೆ. ಅಜ್ಜಿ, ತಾತ, ಅವರ ಅಪ್ಪ, ಅವರ ಅಮ್ಮನ ಜೊತೆ ಅವನು ಬೆಳೆಯಕ್ಕೆ ಅದೇ ಹಕ್ಕು ಅವನಿಗಿರೋದು. ನನ್ ಜೊತೆ ನನ್ನ ಮನೆಯಲ್ಲಿ ನಮ್ಮಪ್ಪ ಅಮ್ಮನ ತಾತ ಪಾಟಿ ಅನ್ಕೊಂಡು, ನನ್ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿನ ಅಮ್ಮ ಅನ್ಕೊಂಡು ಹಿಂಗ್ ಕಂಡವರ ಆಶ್ರಯದಲ್ಲಿ ಅವ್ನು ಬೆಳೆಯಕ್ಕೆ ಇಷ್ಟ ಪಡ್ತಾನ? ಅದಕ್ ಮಗು ಗೊತ್ತಿಲ್ಲ. ಆದ್ರೆ ನಾನ್ ಅದ್ನ ಎಳ್ಕೊಂಡ್ ಬಂದ್ ನಮ್ಮ ಮನೇಲಿ ಇಟ್ಕೊಂಡ್ಬಿಟ್ರೆ ನೀವ್ ಒಪ್ಕೋತೀರಾ? ಅದೇ ಸ್ವತಂತ್ರತೆ ಪ್ರಾಣಿಗಳಿಲ್ಲ ಅನ್ಕೊಂಡಿದೀರಾ? ಪ್ರಾಣಿಗಳಿಗೂ ಅದೇ ಸ್ವತಂತ್ರತೆ ಇದೆ. ಅದಕ್ಕೆ ಯು ಶುಡ್ ನೆವರ್ ಕೀಪ್ ಪೆಟ್ಸ್. ವೇದ ಹೇಳ್ಕೊಡುತ್ತೆ ನಮಗೆ. ಒಂದೊಂದು ತುತ್ತು ಆ ಪೆಟ್ಸ್ ತಿನ್ನೋವಾಗ್ಲೂ ಹಾಳಾದವನು ಇವನ ಆಶ್ರಯದಲ್ಲಿ ನಾನು ಈ ಊಟವನ್ನ ಮಾಡ್ಬೇಕಲ್ಲ ಅಂತ ಅದ್ ಊಟ ಮಾಡುತ್ತೆ. ಹಸು ಅನ್ನೋ ಪ್ರಾಣಿ ಕಾಮಧೇನು. ಅವಳೊಬ್ಳೆ, ಆ ನಂದಿನಿ ಇದಾಳಲ್ಲ, ಅವಳೊಬ್ಳೆ ಆಶ್ರಯಧಾತನ ಕೆಳಗಡೆ ಹುಲ್ ಹಾಕಿದ ದಡಿ ಹೊಟ್ಟೆ ಚೆನ್ನಾಗಿ ನನಗೆ ತುಂಬೋ ತರ ಅವ್ರ ಮನೆ ಸುಭಿಕ್ಷವಾಗಿರ್ಲಿ ಅಂತ ಹಾರೈಸೋದು. ಯಾಕಂದ್ರೆ ಒಂದು ಧಾತನ ಕೆಳಗಡೆ ಇಷ್ಟಪಡೋ ಜೀವ ಒಂದೇ, ಹಸು. ಮನುಷ್ಯನೇ ಇಷ್ಟಪಡಲ್ಲ. ಇಷ್ಟಪಡ್ತಾರ ಮನುಷ್ಯ? ನಿನ್ಗೆ ಇವ್ರ ಧಾತ ಅವ್ರ ಕೈ ಕೆಳಗಡೆ ನೀನ್ ಇರು ಅಂದ್ರೆ ನೀವ್ ಇಷ್ಟಪಡ್ತೀರಾ? ನಿಮ್ ಯಜಮಾನ್ರು ನಿಮ್ಗೆ ಧಾತ, ಅವ್ರು ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದೀರಿ ಅಂದ್ರೆ ಇಷ್ಟಪಡ್ತೀರಾ? ಎಲ್ಲೋ ನಿಮ್ ಸ್ವತಂತ್ರತೆಗ್ ಧಕ್ಕೆ ಬಂದಂಗ ಆಗ್ಲಿಲ್ವಾ? ಏನ್ ಅವ್ರ ಯಜಮಾನ್ರ, ನಾನು ಯಜಮಾನ್ತಿನೇ ಅಲ್ವಾ? ಒಂದು ಮನೆಯಲ್ಲಿ ಎರಡು ಸರಿಯಾಗಿದ್ರೇನೆ ಸಂಸಾರ ಸಾಗೋದು. ನೀವೇನ್ ಹೆಚ್ಚುಗಾರಿಕೆ ನನಗ್ ಮಾಡಿಲ್ಲ. ನಿಮ್ಗೊಂದ್ ಹೆಣ್ಣು ಹಾಸರೆ ಬೇಕಿತ್ತು, ನನ್ನನ್ ಕಟ್ಕೊಂಡ್ರಿ. ನನ್ಗೊಂದ್ ಗಂಡ ಆಸರೆ ಬೇಕಿತ್ತು, ನಿಮ್ಮನ್ನ ಕಟ್ಕೊಂಡಿದೀನಿ. ಇಬ್ರು ಸಮನಾಗಿದೀವಿ ಅಷ್ಟೇನೆ. ನೀವು ಹೆಚ್ಚುಗಾರಿಕೆ ಇಲ್ಲ. ನೀವು ಹೊರಗಡೆ ದುಡಿತೀರಾ, ನಾ ಮನೇಲಿ ದುಡಿತೀನಿ. ನೀವು ಹೊರಗಡೆ ದುಡಿಯೋದಕ್ ನಿಮ್ಗೆ ಸಂಬಳ ಇದೆ, ನನಗ್ ಮನೇಲಿ ದುಡಿತೀನಿ, ನನ್ಗ್ ಸಂಬಳ ಇಲ್ಲ. ಅಷ್ಟೇ ವ್ಯತ್ಯಾಸ ಅಲ್ವಾ? ಸೊ ಹೆಚ್ಚು ಮೇಲು ಕೀಳು ಏನಾದ್ರೂ ಇದೆಯಾ ಇದ್ರಲ್ಲಿ? Nobody likes to be under somebody. Then how can you expect a dog or a cat or any pet to be under you? How can you expect that? ಎಲ್ರೂ ನಿದ್ದೆ ಮಾಡ್ತಾ ಇದ್ದೀರಾ ಗ್ರೂಪ್ ಅಲ್ಲಿ, ಎಲ್ಲಾರ್ಗೂ ಕಣ್ಣೆಳ ಕಾಣಿಕ್ರದು. ಸೊ ಯು ಕೆನಾಟ್ ಎಕ್ಸ್ಪೆಕ್ಟ್ ಅ ಕ್ಯಾಟ್ ಆರ್ ಎ ಡಾಗ್ ಟು ಬಿ ಅಂಡರ್ ಯು ಅನ್ನೋದೇ ಇಲ್ಲಿ. ಅಂದ್ರೆ ಪೆಟ್ ಅಂತ ನಾ ಹೇಳ್ತಾ ಇಲ್ಲ, ಯಾರನ್ನು ನಮ್ಮ ಅಧೀನವಾಗಿ ಇಟ್ಕೊಳಕ್ ಆಗಲ್ಲ. ಹಸುಗಳನ್ನ ಏನ್ ಕನ್ಸಿಡರ್ ಮಾಡ್ತೀರಾ? ಹಸು ಒಂದೇ ಜೀವಿ ಅಂತೆ, ವೇದ ಸ್ವರೂಪವಾಗಿ ಅದು ಕ್ಷೀರಸಾಗರದಿಂದ ಬಂದದ್ದು, ಬ್ರಹ್ಮನ ಉತ್ಪತ್ತಿಯಲ್ಲಿ ಬಂದದ್ದಲ್ಲ ಅದು. ಅದರಿಂದ ಹಸು ಎತ್ತು ಎಮ್ಮೆ ಇದನ್ನ ಕನ್ಸಿಡರ್ ಟು ಬಿ ಓಕೆನಾ? ಆ ಹಸು ಜಾತಿದು ಯಾವುದೇ ಆದ್ರೂ ಹಸು ನಂತರದ ಜನ್ಮ ಮನುಷ್ಯ ಜನ್ಮ ಅಂತಾರಲ್ಲ, ಹೌದಾ? ಹೌದು, ಹಸು ನಂತರದ ಜನ್ಮ ಗ್ಯಾರಂಟಿ ಮನುಷ್ಯ ಜನ್ಮವೇ. ಅದ್ರಲ್ಲಿ ಎರಡನೇ ಒಂದು ಮಾತೇ ಇಲ್ಲ. ಹಸು ಆಗಿದೆ ಒಂದು ಹಸು ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅವರು ಮನುಷ್ಯನಾಗೆ ಹುಟ್ಟೋದು. ಆಯ್ತಾ? ಅಲ್ಲ, ಹಸುನ್ ಏನಕ್ಕೆ ಹೇಳೋದು ಅಂದ್ರೆ ಅಕ್ಕ, ದೇರ್ ಆರ್ ಸಮ್ ಎಕ್ಸೆಪ್ಷನಲ್ಸ್ ಇನ್ ವೇದ. ಇಫ್ ಯು ಸಿ ದ ಇನ್ಸ್ಟ್ರೂಮೆಂಟ್ಸ್, Veena is an instrument which has come out from the Veda when they were churning the ಕ್ಷೀರಸಾಗರ. ವೀಣೆ ಅದನ್ನ ಪರಮೋಚ್ಚವಾಗಿ ಅದಕ್ಕೆ ವೀಣಾಗಾನವನ್ನ ಎಲ್ಲಾ ಮಂದಿರಗಳಲ್ಲೂ ಮಾಡಿಸ್ತಾರೆ. ಅದು ಪರಮಾತ್ಮನಿಗೆ ತುಂಬಾ ಒಳಿತಾದದ್ದು ಅಂತ. ಬೇರೆ ಇನ್ಸ್ಟ್ರೂಮೆಂಟ್ ಚರ್ಮದಿಂದ ಮಾಡಿದ್ದಾಗ್ಲಿ, ಬಿದಿರಿಂದ ಮಾಡಿದ್ದಾಗ್ಲಿ, ಅಥವಾ ಯಾವ್ದೋ ಮರಗಳ ತೊಗಟೆಯಿಂದ ಮಾಡಿದ್ದಾಗ್ಲಿ, ಅದ್ ಯಾವುದು ಉಪಕರಣಗಳು
ಭಗವಂತನಿಗೆ ಬಳಸಕ್ಕಾಗಲ್ಲ ನಾವು. ಅದರಲ್ಲಿ ಏನೋ ಒಂದು ಹುಳು ಹುಪ್ಪಟ್ಟೆ ಸೇರಿರುತ್ತೆ, ಎಂಜಿಲಾಗಿರುತ್ತೆ, ಯಾವುದೋ ಒಂದು ಮಾದಕವಾದ ವಸ್ತು ಸೇರಿರುತ್ತೆ, ಆ ತರ ಕನ್ಸಿಡರ್ ಆಗೋಗುತ್ತೆ. ವೀಣಾ ಇಸ್ ದ ಓನ್ಲಿ ಇನ್ಸ್ಟ್ರೂಮೆಂಟ್ ದಟ್ ಕ್ಯಾನ್ ಬಿ ಪ್ಲೇಡ್. ಅದಕ್ಕೆ ಶ್ರೀರಂಗದಲ್ಲಿ ದಿನಾ ವೀಣೆಯನ್ನು ನುಡಿಸ್ತಾರೆ ವೈಣಿಕರು, ಪಾಣರ್ ಕುಲದಲ್ಲಿ ಬಂದವರು. ಏನಕ್ಕಂದ್ರೆ ವೇದ ಪ್ರೋಕ್ತವಾಗಿ ಬಂದಿರುವಂತಹ ಇನ್ಸ್ಟ್ರೂಮೆಂಟ್ ಅಂತ ಅದನ್ನ ಹೇಳ್ತೀವಿ. ಅದೇ ರೀತಿ ಎಲ್ಲಾ ವಸ್ತುಗೂ ಒಂದು ಎಕ್ಸೆಪ್ಷನಲ್ಸ್ ಇದೆ ನಮ್ಮಲ್ಲಿ. ಕರ್ಪೂರ ಅದು ಮಾಡೋದು ಆದ್ರೂ ಅದು ಶ್ರೇಷ್ಠ. ಕರ್ಪೂರ ತಾನಾಗಿ ಬರೋದಲ್ಲ, ಪ್ರೋಸೆಸ್ ಮಾಡಿ ಮಾಡೋದು, ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಹೇಳ್ಬೇಕು ಅಂದ್ರೆ. ಆದ್ರೆ ಆ ದ್ರವ ಇದೆಯಲ್ಲ, ಆ ದ್ರವಕ್ಕೆ ವೇದದಲ್ಲಿ ಹೇಳಲ್ಪಟ್ಟಿದೆ. ಅದಾದ್ಮೇಲೆ ಅದ್ ಮಾಡೋದೇ ಅಲ್ವಾ ನಮ್ಮ ಕೈಗೆ ಸಿಗೋದು. ಇಟ್ಸ್ ನಾಟ್ ಎ ರಾ ಪ್ರಾಡಕ್ಟ್ ಫಾರ್ ಅಸ್, ಇಟ್ ಇಸ್ ಅ ಪ್ರೊಸೆಸ್ಡ್ ಪ್ರಾಡಕ್ಟ್. ಮತ್ತೆ ಏನ್ ಯೂಸ್ ಮಾಡ್ತಾರೆ? ಹೌದು, ಅದ್ರ ಮರ ನಮ್ಮ ಮನೆ ಮುಂದ್ಗಡೆ ಇದೆಯಲ್ಲ, ನೋಡಿದೀರಲ್ಲ ಸ್ಮಿತಾ, ಕರ್ಪೂರವಲ್ಲಿ ಮರ. ಅದರಿಂದಾನೇ ಆ ತೊಗಟೆಯಿಂದಾನೇ ನೀರನ್ನ ತೆಗಿಯೋದು. ನಮ್ಮ ಮನೇಲಿ ನಾನು ಹಾಕಿ ಅದ್ ಮರ ಆಗಿದೆ, ದೊಡ್ಡ ಮರ ಆಗಿದೆ. ಆ ಕರ್ಪೂರವಲ್ಲಿಗೆ ಒಂದ್ ತೂತ್ ಹಾಕ್ಬಿಟ್ಟು ತಾಟಿ ನುಂಗು ಅದೆಲ್ಲ ನೋಡಿ, ಆ ನೀರ್ ತೆಗಿತಾರಲ್ಲ, ನೀರ ಹೇಳಿ. ಅದೇ ರೀತಿ ರಬ್ಬರ್ ಟ್ರೀನಲ್ಲೂ ಆ ನೀರ್ ತೆಗೆದೇ ಆ ರಬ್ಬರ್ ಬರೋದು. ಅದೇ ರೀತಿ ಇದ್ರಲ್ಲೂ ಆ ರಸವನ್ನ ತೆಗಿತಾರೆ. ಕೇಳಿ, camphor is a white crystalline waxy substance with a strong aromatic odor. It is naturally derived from the wood of the camphor or a tree, particularly from trees found in Asia. It can also be produced synthetically using turpentine oil. Something like that. It's a petroleum product, I know. ಅದು ಮರದಿಂದ ಬಂದಿರೋದು ಇರ್ಬೋದು, ಬಟ್ ಮರದಿಂದ ಬಂದಿರೋದನ್ನ ಆಸ್ ಇಟ್ ಈಸ್ ನಾವು ಬಳಸಲ್ಲ, ಅದಂತೂ ನಿಜ. ಪ್ರೋಸೆಸ್ಡ್ ಪ್ರಾಡಕ್ಟ್. ಬಟ್ ಏನದ Okay, maybe may not be a petroleum product, but it is a processed product. ಯಾಕಂದ್ರೆ ನಮ್ಮನೆ ಹತ್ರನು ಆ ಮರದಿಂದ ನೀರ್ ಬರೋದ್ ನಾನ್ ನೋಡಿದೀನಿ. ಅದನ್ನ ಕೀರಿದ್ರೆ ಆ ನೀರ್ ಬರುತ್ತೆ, ಘಮ 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 ಅಂತ ಇರುತ್ತೆ. ಎಲೆಲೂ ಅಷ್ಟು ಘಮ ಇದೆ, ಬಟ್ ಅದು ಕರ್ಪೂರವಾಗಲ್ಲ. ಇದು ಭಗವಂತನ ಮುಂದೆ ಅದನ್ನ ಊರಿಸ್ಬೇಕಾದ್ರೆ ಇಟ್ ಹ್ಯಾಸ್ ಸಮ್ ಪ್ರೋಸೆಸ್ ಟು ಡು. ಐ ಡೋಂಟ್ ನೋ ವಾಟ್. ಈಗ ಕುಂಕುಮನು ಪ್ರೋಸೆಸ್ ತಾನೆ, ಒಳ್ಳೆ ಅರಿಶಿಣದಿಂದ ಕುಂಕುಮ ಮಾಡ್ತಾನೆ. ಕುಂಕುಮ ಆಸ್ ಇಟ್ ಈಸ್ ಇಲ್ಲ. ಕುಂಕುಮ ಇಸ್ ಅ ಪ್ರೋಸೆಸ್ಡ್ ಪ್ರಾಡಕ್ಟ್. ಅರಿಶಿಣ ಅಂದ್ರೆ ಆಸ್ ಇಟ್ ಈಸ್ ರಾ ಪ್ರಾಡಕ್ಟ್ ಅದು, ಆಯ್ತಾ? ಆ ರೀತಿ ಆ ಕರ್ಪೂರ ಅನ್ನೋದು ಪ್ರೋಸೆಸ್ಡ್ ಪ್ರಾಡಕ್ಟ್ ಆದ್ರೂ ವೇದದಲ್ಲಿ ಹೇಳಲ್ಪಟ್ಟಿದೆ ಅದು ಭಗವಂತನ ಆರಾಧನೆಗೆ ತುಂಬಾ ಶ್ರೇಷ್ಠವಾದದ್ದು ಅಂತ. ಪ್ರತಿ ಒಂದ್ರಲ್ಲೂ ಒಂದು ಎಕ್ಸೆಪ್ಷನ್ ಕೇಸ್ ಅಂತ ಇದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಎಕ್ಸೆಪ್ಷನ್ ಕೇಸ್ ಪ್ರಾಣಿ ವರ್ಗದಲ್ಲಿ ನೋಡಿದ್ರೆ ಹಸು, ಅದು ವೇದ ಪ್ರೋಕ್ತವಾಗಿ ಸಮುದ್ರ ಮಂಥನದಲ್ಲಿ ಹುಟ್ಟಿದಂತಹ ಜಾತಿಗೆ ಸೇರಿದ್ದು. ಹಾಗಾಗಿ ಸಮಷ್ಟಿ ಸೃಷ್ಟಿಯಲ್ಲಿ ಅದು ಬರುತ್ತೆ, ವ್ಯಷ್ಟಿಯಲ್ಲಿ ಬರಲ್ಲ. ಆಯ್ತಾ? ಉಷಾಕ ಮ್ಯೂಟ್ ಮಾಡ್ಕೊಳ್ಳಿ ಶಬ್ದ. ಸಾರಿ. ನಾಯಿನ ಇಟ್ಕೋಬಾರ್ದು ಅಂತಾರಲ್ಲ, ಏನಕ್ಕೋಸ್ಕರ? ನಮ್ಮ ಇದ್ರಲ್ಲಿ ನಾಯಿನ ಇಟ್ಕೋಬಾರ್ದು ಅಂತಾರಲ್ವಾ, ಯಾಕೆ? ಯಾವ್ದನ್ನು ಇಟ್ಕೋಬಾರ್ದು. ನಾಯಿ ಅಲ್ಲ, ಯು ಕೆನಾಟ್ ಕೀಪ್ ಎನಿಥಿಂಗ್. ಬೆಕ್ಕು, ನಾಯಿ, ಗಿಣಿ ಯಾವ್ದನ್ನು, ಮೊಲ ಯಾವ್ದನ್ನು ಇಟ್ಕೋಕೂಡ್ದು. ಅದೇ ಹೇಳದ್ನಲ್ಲ, ಆಯಾ ವರ್ಗಕ್ಕೆ ಅದು ಸೇರಿದೆ. ನಾನ್ ಸ್ವತಂತ್ರವಾಗಿ ಅದ್ರ ಜೊತೆ ಜೀವಿಸ್ಬೇಕು ಅನ್ನೋದು ಅದ್ರ ಮನಸ್ಸಲ್ಲಿ ಇರುತ್ತೆ. ಹೇಳದ್ನಲ್ಲ, ಈಗ ಶೈಲಾ ಆಂಟಿ ಮೊಮ್ಮಗನ್ ಕರ್ಕೊಂಡ್ ಬಂದ್ ನಾ ಇಟ್ಕೊಳ್ಬಿಟ್ರೆ ಅಲ್ವಾ? ಶೈಲಾ ಆಂಟಿ ಮೊಮ್ಮಗೂ ಗೊತ್ತಿಲ್ಲ ನಾನ್ ಶೈಲಾ ಆಂಟಿ ನಮ್ಮ ಅಜ್ಜಿ, ಅವ್ರ ಯಜಮಾನ್ರು ನಮ್ ತಾತ, ಅವ್ರ ಮಗನೇ ನನ್ ತಂದೆ, ಅವ್ರ ಸೊಸೆನೆ ನಮ್ ತಾಯಿ ಅನ್ನೋದು ಅದಕ್ ಗೊತ್ತಿಲ್ಲ. ಅದ್ರ ತಪ್ಪಲ್ಲ ಅದು. ಆದ್ರೆ ಅದಕ್ ಸಮ್ ಡಿಸ್ಕಂಫರ್ಟ್ ನಮ್ ಮನೆಯಲ್ಲಿ ಇರುತ್ತೆ. ಇವರೆಲ್ಲ ನನಗ್ ಸೇರ್ದವ್ರಲ್ವಲ್ಲ ಅನ್ನಿಸ್ತಾ ಇರುತ್ತೆ. ಸಾಕ್ ಮಕ್ಳ ತರ ಅದು ಅಲ್ವಾ? ಸಮ್ವೇರ್ ಡಿಸ್ಕನೆಕ್ಷನ್ ಇದ್ದೇ ಇರುತ್ತೆ. ಈ ಅಪ್ಪ ಅನ್ನಿಸ್ಕೊಂಡವನಿಗೆ ಒಂದು ನನ್ ಸ್ವಭಾವ ಇಲ್ವಲ್ಲ,
ಈ ಅಮ್ಮ ಅನ್ನಿಸ್ಕೊಂಡವಳಿಗೆ ನನ್ನ ಛಾಯೆನು ಅಥವಾ ಅವ್ರ ಛಾಯೆಯಲ್ಲಿ ನಾನು ಇಲ್ವಲ್ಲ, ಸಮ್ವೇರ್ ಆ ಡಿಸ್ಕನೆಕ್ಷನ್ ಇದೆಯಲ್ಲ, ಡಿಸ್ಕಂಫರ್ಟ್ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿದ್ರೆ ವರ್ಗ ಒಂದೇ ಇಲ್ಲಿ, ಮನುಷ್ಯ ವರ್ಗವೇ. ಶೈಲಾ ಆಂಟಿ ಅವ್ರ ಯಜಮಾನ್ರೆಲ್ಲ ಮನುಷ್ಯ ವರ್ಗ, ನಮ್ಮಪ್ಪ ಅಮ್ಮ ನಾನು ಎಲ್ಲ ಮನುಷ್ಯ ವರ್ಗವೇ. ಆದ್ರೂ ಕಸ್ತ್ಕೊಂಡ್ ಬಂದ್ಬಿಟ್ಟಿದೀವಿ ಅವ್ರ ಮೊಮ್ಮಗುನ. ಅವ್ರ ಮೊಮ್ಮಗು ನಮ್ಮನೆಗ್ ಬಂದಿರೋ ಜ್ಞಾನ ಅದಕ್ಕಿಲ್ಲ. ಶೈಲಾ ಆಂಟಿ ಅವ್ರಿಗಿದೆ, ನನಗಿದೆ. ಆದ್ರೆ ಅದನ್ನ ಯಾರು ಬಿಟ್ಕೊಡಲ್ಲ. ನೀವು ಬೇಕಾದ್ರೆ ಓಕೆ ಅನ್ಬಿಟ್ಟು ಸುಮ್ನೆ ಆಗೋಗ್ತೀರಾ, ನಾವು ಅದಕ್ಕೆ ಸೀಕ್ರೆಟ್ ನ ಹೇಳಲ್ಲ. ಬಟ್ ಸ್ಟಿಲ್ ಅದರ ಡಿಸ್ಕಂಫರ್ಟ್ನೆಸ್ ಅದು ತೋರ್ಸುತ್ತೆ. ಮನುಷ್ಯನಿಗೆ ಹಿಂಗಿರ್ಬೇಕಾದ್ರೆ ಮನುಷ್ಯವಲ್ಲದ ಪ್ರಾಣಿ ಅದು. ನಮ್ಮ ವರ್ಗವೇ ಬೇರೆ, ಅದ್ರ ವರ್ಗವೇ ಬೇರೆ. ಅದೇನ್ ಇಷ್ಟಪಡುತ್ತೆ? ತನ್ನ ಸ್ವತಂತ್ರತೆಯನ್ನ ತಾನು ಇಷ್ಟಪಡುತ್ತೆ. ಹಲವಾರು ನಾಯಿಗಳ ಜೊತೆ ಅದು ತಿರುಗಾಡ್ಬೇಕು, ಹಲವಾರು ಬೆಕ್ಕುಗಳ ಜೊತೆ ಅದು ಇರ್ಬೇಕು. ತನ್ನ ಊಟವನ್ನ ತಾನು ಪರಾವಲಂಬನೆ ಇಲ್ದೆ ಹುಡುಕೋಬೇಕು. ಯಾಕಂದ್ರೆ ಬೇರೆ ನಾಯಿಗಳೆಲ್ಲ ಹುಡುಕಾಡ್ತಾ ಇರುತ್ತೆ, ಅವಕ್ಕೂ ಅದೇ ಇಷ್ಟ. ಇಲ್ಲ ನಿನ್ಗೆ ಹೊಟ್ಟೆ ಬರ್ತಿ 3 ಹೊತ್ತು ಹಾಕ್ತೀನಿ, ಬಾ ನೀನ್ ನನ್ ಜೊತೆ ಜೀವಿಸು ಅಂದ್ರೆ ನಂಗೆ ಅದು ಬೇಕಿಲ್ಲ. ನನಗ್ ಬೇರೆ ನಾಯಿ ಪ್ರತಿ ನಿಮಿಷವೂ ಅದ ಕೆಲ್ಸ ಏನು? ಭಗವಂತ ಅದಕ್ಕೆ ಕೊಟ್ಟಿರೋ ಕೆಲ್ಸ ಏನು? ಸಕಲ ಪ್ರಾಣಿಗಳಿಗೂ ಆಹಾರವನ್ನು ಹುಡ್ಕೋದೇ ಒಂದ್ ದೊಡ್ಡ ಕೆಲ್ಸ. ನಮ್ ತರ ಕೆಲ್ಸ ಇಲ್ಲ. ನಮ್ ತರ ಬ್ಯಾಂಕ್ ಬ್ಯಾಲೆನ್ಸ್ ನೋಡು, ಬಡ್ಡಿ ತಗೋ, ಅದ್ರಲ್ಲಿ ಜೀವಿಸು, ಅದ್ರಲ್ಲಿ ಕಾರ್ ತಗೋ, ಇನ್ನೊಂದ್ ತಗೋ, ಮತ್ತೊಂದ್ ತಗೋ, ಮಗದೊಂದ್ ಮಾಡ್ಕೊ, ಮಹಡಿ ಮನೆ ಕಟ್ಟು, ಅದೆಲ್ಲ ಏನಾದ್ರೂ ಇದೆಯಾ ಅವಕ್ಕೆ? ಇಡೀ ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ, ವೃಕ್ಷಗಳ ಸಂಕುಲ, ಗಿಡಬಳ್ಳಿಗಳ ಸಂಕುಲ, ಅದಕ್ಕೆಲ್ಲ ಏನು ಇರೋ ಕೆಲ್ಸ? ಆಹಾರಾರ್ಥವಾಗಿ ಜೀವಿಸುತ್ತವೆ, ಆಹಾರಾರ್ಥವಾಗಿಯೇ ಕೆಲಸ. ಅದಕ್ಕೆ ನೀವ್ ಅದರ ಅಷ್ಟು ಸ್ವತಂತ್ರತೆ ಏನು ಕಿತ್ಕೊಂಡಂಗ ಆಗ್ಲಿಲ್ವಾ ಸಾಕಿದ್ರೆ? ಏನ್ ಮಾಡುತ್ತದು ಮನೇಲಿ ಕುತ್ಕೊಂಡು ನಿಮ್ ಜೊತೆ? ಏನ್ ಮಾಡುತ್ತೆ? ಆಹಾರ ಹುಡ್ಕಾಡುತ್ತಾ? ಯಾಕೆ ಹೊತ್ತದಕ್ ಬೇಡ ಅಂದ್ರು ಹಾಕ್ ಇಡ್ತಾ ಇದ್ದೀರಾ ಆಹಾರವನ್ನ. ಪೂರ್ತಿ ಅದ್ರ ಜೀವನನೇ ನೀವು ಕಸ್ತ್ಕೊಂಡಂಗ ಆಯ್ತಲ್ವಾ? ಎಲ್ಲಿ ನಿಮಗ್ ನಾನು ಅದ್ ಮಾಡ್ತೀನಿ ಒಪ್ಕೋತೀರಾ ನೀವು? ಮನುಷ್ಯನಿಗಾದ್ರೆ ಒಂದ್ ರೂಲು, ಪ್ರಾಣಿಗಾದ್ರೆ ಬೇರೆ ರೂಲ. ನನ್ನ ದರ್ದಿಗೆ, ನನ್ನ ಮೋಜಿಗೆ, ನನ್ನ ಮಸ್ತಿಗೆ, ನಾನು ನನ್ನ ಒಂದು ಯಾವ್ದಪ್ಪ ಬೆನಿಫಿಟ್ಗೆ ನಾನು ಅದನ್ನ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನೇ ಅದ್ರ ಜೀವನ, ನಾನಿಲ್ದೆ ಅದಕ್ಕೆ ಜೀವನವಿಲ್ಲ. ಆಮೇಲೆ ಹಂಗೆ ಆಗುತ್ತೆ. ಆಮೇಲೆ ನೀವ್ ಆ ನಾಯಿನ್ ಬಿಟ್ಟು ನೋಡಿ ಹೊರಗಡೆ, ಅದಕ್ಕೆ ಅಂತ ಒಂದು ಟೆರಿಟರಿ ಇಲ್ಲ, ಅದಕ್ಕೆ ಅಂತ ಒಂದು ಏರಿಯಾ ಇಲ್ಲ, ಅದಕ್ಕೆ ಅನ್ನೋ ಒಂದು ಎಕ್ಸಿಸ್ಟೆನ್ಸ್ ಇಲ್ಲ. ಬೇರೆ ನಾಯಿಗಳು ಅದನ್ನ ಕಂಡಮಾಗಿ ನೋಡುತ್ತವೆ, ಅದನ್ನ ಸೇರ್ಸ್ಕೊಳ್ಳಲ್ಲ ತನ್ನ ಗ್ರೂಪ್ಗೆ. ಆಹಾರ ಹುಡ್ಕೊಳ್ಳೋ ಶಕ್ತಿ ಇಲ್ಲ. ಸ್ವಾಭಾವಿಕವಾಗಿ ನಾಯಿ ಇರೋದೇನೋ ತನ್ನ ಆಹಾರ ಹುಡ್ಕೊಳ್ಳೋ ಶಕ್ತಿ, ಸ್ವಾಭಾವಿಕವಾಗಿ ಬೆಕ್ಕಗೇನೋ ತನ್ನ ಆಹಾರ ಹುಡ್ಕೊಳ್ಳೋ ಶಕ್ತಿ. ನೀವ್ ಅದರ ಸ್ವಾಭಾವಿಕತೆಯನ್ನ ಕಸ್ತ್ಕೊಂಡ್ಮೇಲೆ ಅದರ ಸ್ವತಂತ್ರತೆಯನ್ನ ತಗೊಂಡಂಗಲ್ವಾ? ಈಗ ಹೇಳಿ, ಯಾವ್ದಾದ್ರೂ ಅರ್ಹತೆ ಇದೆಯಾ ಸಾಕಕ್ಕೆ ನಮಗೆ? ವೇದ ಪ್ರೋಕ್ತವಾಗಿ ಯಾವ ವ್ಯಷ್ಟಿ ಸೃಷ್ಟಿಯಲ್ಲೂ ನಮಗೆ ಹೇಳಲ್ಪಟ್ಟಿಲ್ಲ ಯು ಕ್ಯಾನ್ ಗೋ ಅಹೆಡ್ ಬೈ ಕೀಪಿಂಗ್ ದ ಪೆಟ್ ಅನ್ನೋದು ಇಲ್ಲ. ಕೆಲವರು ಹೇಳ್ತಾರೆ ಆ ನಾಯಿ ತುಂಬಾ ಪ್ರೀತಿ ತೋರ್ಸುತ್ತೆ, ಅದಕ್ಕೆ ನಾವ್ ಇಟ್ಕೋತೀವಿ ಅಂತ. ಹೊತ್ತೊತ್ತಿಗೆ ಊಟ ಹಾಕಿ ಅದನ್ನ ಕರುಣೆಯಿಂದ ನೋಡ್ಕೊಂಡ್ಮೇಲೆ ಪ್ರೀತಿ ತೋರಿಸ್ದೆ ಇನ್ನೇನ್ ಮಾಡತ್ತದು? ಅದಕ್ ದ್ವೇಷ ಸಾಧಿಸಕ್ಕಂತೂ ಯಾವ ಪ್ರಾಣಿಗೂ ಬರಲ್ಲ. ಯಾಕಂದ್ರೆ ಅರಿವು ಅನ್ನೋದು ಕೊಟ್ಟಿಲ್ಲ. ನಮ್ ತರ ಅದಕ್ಕೆ ರಾಗದ್ವೇಷಾದಿಗಳಿಲ್ಲ. ಇದೆಯಾ? ಕಾಮ ಇದೆ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇದೆ, ಮಾತ್ಸರ್ಯ ಇಲ್ಲ. ಒಂದಿದೆ ಒಂದಿಲ್ಲ. ಅದಕ್ಕೆ ಯು ಹ್ಯಾವ್ ಟು ಅನಲೈಸ್. ಕಾಮ ಮೋಹ ಎರಡೇ ಅದಕ್ಕಿರೋದು. ಒಪ್ಕೋತೀರಾ? ಕ್ರೋಧ ಲೋಭ ಮೋಹ ಕ್ರೋಧ ಲೋಭ ಮದ ಮಾತ್ಸರ್ಯಾದಿಗಳು ಅದಕ್ಕೆ ಗೊತ್ತೇ ಇಲ್ಲ. ಅದಿಲ್ಲ ಅಂದ್ಮೇಲೆ ಅದ್ ಪ್ರೀತಿ ತಾನೇ ತೋರಿಸ್ಬೇಕು ನಿಮ್ಗೆ, ಅಲ್ವಾ? ಪ್ರೀತಿ ತಾನೇ ತೋರಿಸ್ಬೇಕು. ಅದು ಪ್ರೀತಿಯಿಂದ ಮಾತಾಡುತ್ತೆ ನನ್ನ ನಾಯಿ ಅಂತ ಹೇಳಿ ಯಾರಾದ್ರೂ ಡಿಕ್ಲೇರ್ ಮಾಡಿ. ಅದೇನ್ ಪ್ರೀತಿಯಿಂದ ಮಾತಾಡೋರು ನಮಗ್ ಕೇಳಿಸೋದು ಬೌಬೌವೆ, ಕ್ರೋಧದಿಂದ ಮಾತಾಡಿದ್ರು ನಮಗ್ ಕೇಳಿಸೋದು ಬೌಬೌವೆ. ಅದರ ಒಂದು ಭಾಷೆಯ ಪರಿಮಿತಿ ಏನು ಅಂತ ಎಷ್ಟು ನಾಯಿಗಳಾದ್ರೂ ನೀವು ಇಟ್ಕೊಂಡ್ ಸಾಕಿ ನಿಮ್ ಜೀವನದಲ್ಲಿ. 60 ನಾಯಿ 70 ನಾಯಿ ಎಲ್ಲ ಸಾಕಿರೋರು ಇದ್ದಾರೆ. ಆದ್ರೆ ಅದ್ರ ಭಾಷೆ, ಅದರ ಪರಿಭಾಷೆ ನಿಮ್ಗೆ ಏನಾದ್ರು ಅರ್ಥ ಆಗುತ್ತಾ? ಬೆಕ್ಕು ಒಂಥರ ಮಿಯಾವ್ ಅಂದ್ರೆ ಅದೊಂಥರ, ಇನ್ನೊಂಥರ ಮಿಯಾವ್ ಅಂದ್ರೆ ಅದೊಂಥರ ಅಂತ ನಾವು ಕಲ್ಪಿಸ್ಕೊಳ್ಳೋದು. ಅದ್ರ ಒಳಗಡೆ ಏನ್ ಭಾವನೆ ಇದೆ ಅಂತ ಖಂಡಿತವಾಗ್ಲೂ ನಮ್ಮ ಅಪ್ರಾಣೆ ನಮಗ್ ಗೊತ್ತಾಗಲ್ಲ. ಗೊತ್ತಾಗತ್ತಾ? ಅದು ಬಾಲ ಅಲ್ಲಾಡ್ಸ್ಕೊಂಡ್ ಬರೋದು ಪ್ರೀತಿ ಅಂತ ನಾವ್ ಅನ್ಕೊಂಡಿದೀವಿ. ಯಾರು ಗೊತ್ತ ಅದ್ರೊಳಗಡೆ ಮನಸ್ಸಲ್ಲಿ ಏನ್ ಭಾವನೆ ಇದೆಯೋ? ಮನುಷ್ಯನ್ನೇ ನಾವು
ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈ ವಿವೇಕ್ ಈ ಸ್ಕ್ರೀನ್ ಮೇಲೆ ಕುತ್ಕೊಂಡು ಇಷ್ಟ್ ಚೆನ್ನಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈಗ ಹೇಳಿ, ಎಷ್ಟ್ ಜನರ ಜೊತೆ ನನ್ನ ಸ್ನೇಹ ಇದೆ, ಎಷ್ಟು ಜನದ ಜೊತೆ ನನ್ನ ದ್ವೇಷ ಇದೆ, ಹೇಳಿ ನೋಡೋಣ. ಅದು ಸರ್ ನಿಮಗ್ ಸಂಬಂಧಪಟ್ಟಿದ್ದು. ಯಾರಿಗ್ ಗೊತ್ತು ಯಾರ ಮೇಲೆ ಯಾವ ದ್ವೇಷ ಇದೆಯೋ, ಯಾರ ಮೇಲೆ ಯಾವ ಪ್ರೀತಿ ಇದೆಯೋ, ಅದನ್ನೆಲ್ಲ ನಾವ್ ಹೇಳಕ್ಕಾಗುತ್ತಾ? ಅಂತೀರಾ ಇಲ್ವಾ ನೀವು? ಅಂತೀರಾ ಇಲ್ವಾ? ನೆನ್ನೆ ಇದು ಪ್ರತಿ ಒಂದು ಸ್ಟೆಪ್ಪು ನಂದು ಏನು ಅಂತ ಗೊತ್ತು ನಿಮ್ಗೆ, ಆದ್ರೂ ನನ್ನ ಅರ್ಥ ಮಾಡ್ಕೊಳಕ್ಕಾಗಿದೆಯಾ? ಶೈಲಾ ಮಾಮಿ ಎಷ್ಟ್ ಚೆನ್ನಾಗಿ ಮಾತಾಡ್ತೀರಾ ನೀವು. ನನ್ನನ್ ಕಂಡ್ರೆ ತುಂಬಾ ಪ್ರೀತಿ ಅಲ್ವಾ ನಿಮಗೆ ಅಂದ್ರೆ ಅವ್ರಿಗೆ ಒಳಗಡೆ ಇರುತ್ತೆ ಯಾವ್ದೋ ಒಂದು ದ್ವೇಷ ನನ್ನ ಮೇಲೆ. ನಂಗೆ ವ್ಯಕ್ತವಾಗಿದ್ಯಾ ಅದು? ಸುಮ್ನೆ ನನ್ನ ಎಕ್ಸಾಂಪಲ್ ಕೊಡ್ತಾ ಇರೋದು. ನಿಮ್ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ನಾವೆಲ್ಲ ಇಲ್ಲಿ ಬಂದಿರೋದು ಭಗವದ್ ವಿಚಾರಕ್ಕೆ. ವಿ ಆರ್ ನ್ಯೂಟ್ರಲ್. ನಾವೆಲ್ಲ ಒಂದು ಫ್ಯಾಮಿಲಿ ಅಷ್ಟೇನೆ ಭಗವದ್ ವಿಷಯದಲ್ಲಿ. ಮನುಷ್ಯನನ್ನೇ ಅರ್ಥ ಮಾಡ್ಕೊಳಕ್ ಆಗಲ್ಲ, ಇನ್ನು ಪ್ರಾಣಿಗಳನ್ನ ನಮ್ಮಿಂದ ಅರ್ಥ ಮಾಡ್ಕೊಳಕ್ ಸಾಧ್ಯವಾ? ಅದ್ರ ಸ್ವತಂತ್ರತೆಯನ್ನ ನಾವು ಕಿತ್ಕೊಳ್ಳೋದು ಅನ್ನೋದೇ ನಾನು ಜಿಂಕೆಯನ್ನ ಸಾಕುವುದು. ಬೇರೆಯವರ ಸ್ವತಂತ್ರತೆಯನ್ನ ಕಿತ್ಕೊಳ್ಳೋ ಹಕ್ಕು ನಮಗಿಲ್ಲ. ನಮ್ಮ ಮಕ್ಕಳಿಗಾದ್ರೆ ನಾವು ಒಂದು ರೂಲ್ ಅನ್ನು ಪಾಲಿಸ್ತೀವಿ. ಮದ್ವೆ ಆಗಾಯ್ತು, ಇನ್ನು ಅವರು ಏನಿದ್ರು ಚೆನ್ನಾಗಿರ್ಬೇಕು, ಅವ್ರ ಮದಿಗ್ ನಾವು ಹೋಗ್ಬಾರ್ದು. ಇಟ್ ಇಸ್ ದೇರ್ ಪರ್ಸನಲ್. ಎಲ್ಲ ಪರ್ಸನಲ್ 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 ಮಾಡಿಟ್ಕೋತೀವಿ. ನಿಮ್ಮ ಸೊಸೆ ಕನ್ಸೀವ್ ಆಗಿರೋದ್ ನೀವ್ ಹೇಳಕ್ ಆಗಲ್ಲ, ಆ ಮಟ್ಟಕ್ ಪರ್ಸನಲ್. ಯಾರಿಗಾದ್ರೂ ತಿಳಿದ್ರೆ ನಿಮ್ ಮೂಲಕ ಅವ್ರನ್ನೇನಾದ್ರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ರೆ ಮನೇಲಿ ದೊಡ್ಡ ಭೂಕಂಪ. ನೀವೇನಕ್ ಹೇಳಿದ್ರಿ? ನೀವೇನ್ ಬಸರಾಗಿದ್ದೀರಾ? ನಾನ್ ಬಸರಾಗಿರೋದ್ ನೀವ್ ಹೇಳಕ್ಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟವ್ರು? ಇದೆಯಾ ಇಲ್ವಾ ಇದೆಲ್ಲ ನಮ್ಮ ಭೂಮಿಲಿ? ಹಿಂದೆ ಎಲ್ಲ ಬಸರಾದ್ರೆ ಊರ್ಗೆಲ್ಲ ಹೇಳಿ ಸ್ವೀಟ್ ಹಂಚವ್ರು. ಇವಾಗ ಊರ್ಗಿರ್ಲಿ, ಕಟ್ಕೊಂಡಿರೋ ಗಂಡನಿಗೆ ನಿಮ್ ಸೊಸೆ ಬಸರಿ ಆಗಿದ್ದಾಳಂತ ಹೇಳಕ್ಕೆ 2 ನಿಮಿಷ ಯೋಚನೆ ಮಾಡ್ಬೇಕು. ನಾನ್ ಯಜಮಾನ್ರಿಗೆ ಹೇಳಲಾ ಬೇಡವಾ? ನನಗ್ ನನ್ ಸೊಸೆ ಹೇಳಿದಾಳೆ, ನನ್ನ ಮಟ್ಟಕ್ಕೆ ಇಟ್ಕೊಳ್ಳೋಣ ಸಾಕು, ಯಜಮಾನ್ರಿಗೂ ಬೇಡ. ಅವಳೇ ಬೇಕಾದ್ರೆ ಅವ್ರ ಮಾವನವ್ರಿಗೆ ಹೇಳ್ಕೊಳ್ಳಿ ಅನ್ನೋ ಕಂಡೀಷನ್ಗೆ ಅಷ್ಟು ಕನ್ಸರ್ವೇಟಿವ್ ಆಗೋಗಿದೆ. ನಿಮಗೆ ಇಷ್ಟು ಪರ್ಸನಲ್ ಆಗಿ ಪ್ರತಿಯೊಂದು ಇರ್ಬೇಕು. ಒಂದು ನಾಯಿ ಬೆಕ್ಕಿಗೆ ಒಂದು ಪರ್ಸನಲ್ ಜೀವನ ಇಲ್ವಾ? ಕುತ್ಕೊಂಡು ಅದನ್ನ ಮುದ್ದಾಡ್ಕೊಂಡು ಸೋಫಾ ಮೇಲೆ, ಮೈ ಮೇಲೆ, ಹಾಸಿಗೆ ಮೇಲೆ ಎಲ್ಲಾ ಕಡೆನೂ ಅದನ್ನ ಹಾಕೊಂಡು ಮಾಡ್ಕೊಂಡು ಬೇಡ ಪಾಡು. ಈ ಅಮೆರಿಕಾದಲ್ಲಂತೂ ಒಂದೊಂದು ಮನೆಯಲ್ಲೂ 4 ನಾಯಿ ಪಾಳ್ಯ. ಯಪ್ಪಾ ನಾರಾಯಣ. ಅದನ್ನ ಇದು ವಾಕಿಂಗ್ ಕರ್ಕೊಂಡು ಹೋಗೋವಾಗ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಕವರ್ಗಳೆಲ್ಲ ಹಿಡ್ಕೊಂಡು, ಆ ಕವರಲ್ಲಿ ಏನೇ ಅಂದ್ರೆ ಇದು ಮಾಡಿರೋದು ಸಕಲವು. ಇದೇನ್ ಹಣೆ ಬರ್ಹೋ ಇವ್ರಿಗೆ ಅನ್ಕೋತೀನಿ. ಅದನ್ನ ಬಾಚು ಬಿಡೋಂಗಿಲ್ಲ ಅದನ್ನ ಎಲ್ಲಂದ್ರೆ ಅಲ್ಲಿ. ಸಿಟಿ ಅದು ಪಡ್ಕೊಂಬಂದಿರೋದು ಐಷಾರಾಮ್ಯ ಜೀವನಾನ. ಅದಕ್ ಬೇಕಿಲ್ಲ, ಅದಕ್ಕದ್ ಹಿಂಸೆ. ನೀವ್ ಅನ್ಕೊಂಡಿದೀರಾ ಅದು ಕಣ್ಣಲ್ಲಿ ರಕ್ತ ಸುರಿಸುತ್ತೆ, ನೀರಲ್ಲ. ನನಗ್ ಬೇಕಿಲ್ಲ ಈ ಜೀವನ ಅನ್ನತ್ತದು. ನಾವ್ ಅನ್ಕೊಂಡಿದೀವಿ ನಮ್ ನಾಯಿ ನಾವು ಸುಖವಾಗಿ ಸಾಕೊಂಡು ನೋಡ್ ಹೆಂಗಿಟ್ಟಿದೀನಿ ಅಂತ. ಅದಕ್ ಬೇಕಿಲ್ಲ. ಅದಕ್ಕ ಸ್ನಾನಾದಿಗಳು ಬೇಕಿಲ್ಲ, ಸೆಂಟ್ ಬೇಕಿಲ್ಲ, ಅದಕ್ಕ ಡಾಕ್ಟರ್ ಬೇಕಿಲ್ಲ, ಅದಕ್ಕ ವೆಟನರಿ ಇದುಗಳು ಬೇಕಿಲ್ಲ. ನನಗ್ ಕಾಯಿಲೆ ಬರುತ್ತಾ, ನಾನು ಅದ್ರಲ್ಲೇ ಹೋಗ್ತೀನಿ ಅನ್ನತ್ತದು. ಅದಕ್ಕದ್ ಕಾಯಿಲೆ ಅಂತಾನೆ ಗೊತ್ತಿಲ್ವಲ್ಲ, ದೌರ್ಬಲ್ಯತೆ ಅನ್ನೋದೇ ಗೊತ್ತಿಲ್ವಲ್ಲ. ಪ್ರಾಕೃತಿಕವಾಗಿ ಎಲ್ಲಾ ನಾಯಿಗೂ ಏನಾಗುತ್ತೋ ಅದೇ ಅದಕ್ಕೂ ಹಾಕೋದು. ನೀವ್ ಅನ್ಕೊಂಡಿದೀರಾ ಅದಕ್ಕೆ ಐಷಾರಾಮ ಜೀವನ ಕೊಟ್ಟಿಟ್ಟಿದೆ ಅಂತ? ಅದನ್ ಕೇಳಿ ಹೋಗಿ. ನಾವ್ ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ. ನಮ್ಮ ಸ್ವಾತಂತ್ರ್ಯದಲ್ಲಿ ಅದನ್ನ ಪಾಲ್ಗೊಳ್ಳೋ ತರ ನಾವ್ ಮಾಡ್ಕೊಂಡಿದೀವಿ. ಅದರ ಸ್ವತಂತ್ರತೆಯಲ್ಲಿ ನೀವು ಅದನ್ನ ಯೋಚನೆ ಮಾಡಿದೀರಾ ಒಂದಿನ ಆದ್ರೂ? ನಾಯಿ ತರ ಇರ್ಬೇಕು, ಬೆಕ್ಕು ತರ ಇರ್ಬೇಕು. ಅದೇ ನೀವ್ ಹೇಳಿದ್ದಕ್ ನಾನೊಂದ್ ಹೇಳ್ತೀನಿ. ನನಗ್ ಗೊತ್ತಿರೋರ್ ಮನೇಲೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಒಂದು ನಾಯಿನ. ಅಂದ್ರೆ ಅವ್ರ ಒಬ್ರೇ ಇದ್ರು, ಹಾಗಾಗಿ ಯಾರು ಇಲ್ಲ ಅನ್ಬಿಟ್ಟು ನಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಇಟ್ಕೊಂಡಿದ್ರು. ಅದು ಜರ್ಮನ್ ಶೆಫರ್ಡ್. ಅದಕ್ಕೆ ಎಲ್ಲಾ ಗೊತ್ತಾಗ್ತಾ ಇತ್ತು, ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ರು. ವಾಕಿಂಗ್ ಕರ್ಕೊಂಡು ಹೋಗೋದು ಎಲ್ಲಾ ಮಾಡ್ತಾ ಇದ್ರು. ಒಂದ್ಸಲಿ ಅದು ನಮ್ಮನೆ ಕರ್ಕೊಂಡ್ ಬಂದಿದ್ರು ಅದನ್ನ. ಇಲ್ಲಿಂದ ವಾಪಸ್ ಹೋಗೋ ಕಾರಲ್ಲಿ ಕರ್ಕೊಂಡು ಹೋಗುವಾಗ ಅದು ರಿಸರ್ಚ್ಗೆ ಹೋಗ್ಬೇಕು ಅಂತ ಸ್ವಲ್ಪ ಇದ್ ಮಾಡಿದೆ. ಇವ್ರು ಕರ್ಕೊಂಡು ಹೋಗಿದ್ದಾರೆ. ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಒಂದ್ ಮೆಟಡರ್ ಬರ್ತಿತ್ತಂತೆ. ಅದಕ್ಕೆ ಎಷ್ಟೋ ದೂರದ್ದೇ ಅದಕ್ಕೆ ಸೆನ್ಸ್ ಆಗುತ್ತಂತೆ. ಹೋಗಿ ಸೂಸೈಡ್ ತರ ಮಾಡ್ಕೊಂಡು ಅದ ಮೆಟಡರ್ ಅಡಿ ಹೋಗಿ ಸತ್ತೋಯ್ತು. ಮಾಡುತ್ತವೆ ತರ ಮಾಡ್ಕೊಳ್ತದು. ಅವ್ರು ತುಂಬಾ ಇದ್ ಮಾಡ್ಕೊಂಡ್ರು. ಅದೇ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅದೇ ತರನೇ ಮಾಡಿದ್ದದು. ಸೂಸೈಡೇ ಮಾಡ್ಕೊಂಡಿದ್ದೆ ಆಕ್ಚುಲಿ ಅದು. ಕರೆಕ್ಟ್ ನೀವ್ ಹೇಳೋದು. ಬೇಕಿರಲ್ಲ. ಯಾವ ಪ್ರಾಣಿಗೂ ಒಂದು ಅಧೀನದಲ್ಲಿ ಇರೋದು ಬೇಕಾಗಲ್ಲ. ಅದು ಖಂಡಿತ ಅಕ್ಷರ ಸಹ ನಿಜ.
ಅದಕ್ಕೆ ಅದನ್ನ ಸಾಕೋ ಪಾಪ ಕೆಲಸ ಮಾಡ್ಲೇ ಕೂಡ್ದು ನಾವು. ನೆವರ್ ವಿ ಶುಡ್ ಡೂ ಇಟ್. ಒಂದು ಮಕ್ಕಳು ಕೇಳುತ್ತವೆ ಅಂತ ತೆಕ್ಕೊಡ್ತೀವಿ ಮುದ್ದಾಡು ಅಂತ, ಆದ್ರೆ ಅದರಷ್ಟು ತಪ್ಪು ಎರಡನೇದಲ್ಲ. ಒಂದ್ಸಲ ಬುದ್ಧಿ ಬಲದ ಮೇಲೆ ಜ್ಞಾನ ಪ್ರಚೋದನೆ ಆಗಿ ಮನಸ್ಸಲ್ಲಿ ವಿಕಸನ ಆದ್ಮೇಲೆ ಹೆತ್ತ ಮಕ್ಕಳನ್ನೇ ಕೊಡವುಕು ಅಂತ ವೇದ ಹೇಳುವಾಗ ಇದ್ಯಾವುದನ್ನ ಮೇಲ್ ಹಾಕು ಅಂತ ಹೇಳುತ್ತಾ? ನಿಮ್ಮ ಒಂದು ಶರೀರವನ್ನೇ ಕೊಳತು ನಾಥ ಹರಿಯೋ ಚರಂಡಿ ಇದು. ಯೋಚನೆ ಮಾಡ್ಕೊಳ್ಳಿ. ஒரு வயசானதுமே எதுக்குடா இந்த சரீரத்தை கொடுத்தியோ பகவானே? ஒரு நாள் பார்த்தா ரொம்ப உற்சாகமா இருக்கு, இன்னொரு நாள் பார்த்தா இந்த ಶರೀರத்துல ஒண்ணுமே கிடையாது. ಪುರುಷತೆ ಕೂಡ ಈ ಕಡೆಯಿಂದ ಆ ಕಡೆ ತೆಗೆದು ಹಾಕಕ್ಕೆ ಅಶಕ್ತಳಾಗಿದ್ದೀನಿ. ಮಾತ್ರ ಖಂಡಿತ ನಿಜ. ಇವತ್ತೆ ಫುಲ್ ಎಲ್ಲಾ ಮಾಡ್ಬಿಟ್ಟು ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ಕೆಲ್ಸನ ಅಂತ ಇದ್ರೆ ಮಾರನೇ ದಿನ ಅದಕ್ಕೆ ಉತ್ಸಾಹನೇ ಬರೋದಿಲ್ಲ. ಏನೋ ಬೇರೆಯವ್ರಿಗೆ ಗೊತ್ತಿಲ್ಲ, ನಮ್ಮ ಶರೀರವೇ ನಮ್ಮ ವಶ ಪಡಲ್ಲ, ಇರೋದಿಲ್ಲ. ಮನ್ಸು ಸ್ಥಿತಿ, ದೇಹ ಸ್ಥಿತಿಗಳು ಎಲ್ಲಾನು ಇರಲ್ಲ. ಹಂಗಿರುವಾಗ ಯಾವ್ದನ್ನ ನೀವು ಮೇಲೆ ಎಳೆದು ಹಾಕೋತೀನಿ ಅಂದ್ರೆ ಅದು ಇದೆ ಅಲ್ವಾ? ಇಟ್ ಇಸ್ ಅ ಸಿನ್ ಎಲ್ಲ ಬಿಟ್ಟು ಹಾಕಿ. ಎಲ್ಲದಕ್ಕಿಂತ ಹೆಚ್ಚು ನೀವು ನಿಮ್ಮ ಸುತ್ತಲೂ ಒಂದು ಕೋಟೆಯನ್ನ ಕಟ್ಕೋತೀರ ಅಷ್ಟೇ. ಒಬ್ಬಂಟಿಯಾಗಿ ನಾನು ಇದೀನಿ ಅಂತ ಹೋಗಿ ನಾಯಿ ಸಾಕೊಳ್ಳೋದಲ್ಲ. ವೇದ ಪ್ರೋಕ್ತವಾಗಿ ಏನ್ ಹೇಳಿದ್ಯೋ ಅದನ್ನ ಮಾಡಿ. ಭಗವಾನಕ್ಕೆ ಎದು ಉಹಂದದೋ ಅದ ಪಣ್ಣೊಣಮೆ ವಿನಃ ಎನக்கு ಉಹಂದದ ನಾ ಪண்றேன்னா ನಾಯೋ ಪೇಯೋ ಒಳಕರೆ ಅಪ್ಪಡಿ ಅರ್ಥ ಅಲ್ವಾ? ನಾನ್ ಒಂಟಿಯಾಗಿದ್ದೀನಿ, ಹಂಗಾಗಿ ನನಗೊಂದ್ ನಾಯಿ ಬೇಕು ಅಂದ್ರೆ ನಾಯಿ ಒಂಟಿನಾ? ನಾನು ಒಂಟಿಯಾಗಿದ್ದೀನಿ ನಿಮ್ಮ ಪ್ರಶ್ನೆಗೆ ಉತ್ತರ. ನಾಯಿ ಒಂಟಿನಾ? ಬೆಕ್ಕು ಒಂಟಿನಾ? ಅಯ್ಯೋ ನೀವ್ ಒಂಟಿಯಾಗಿದೆಯಲ್ಲ, ನನ್ನನ್ ಸಾಕು, ನಾನ್ ನಿನಗ್ ಜೊತೆಗ್ ಬರ್ತೀನಿ ಅಂತ ಬಂದಿದೀಯಾ? ನಿಮ್ ಮನೆ ಬಾಗ್ಲಗದು ಬಂದಿದೀಯಾ? ಮನುಷ್ಯರೇ ಬರಲ್ಲ. ನಿನಗ ಎಲ್ಲಾ ಆಸ್ತಿಯನ್ನು ಕೊಡ್ತೀನಿ, ನೀನ್ ಒಂಟಿಯಾಗಿದೀಯಲ್ಲ, ನಾನ್ ಒಂಟಿಯಾಗಿದ್ದೀನಲ್ಲ, ನನ್ನ ಹತ್ರ ನೀನ್ ಬಾ ಅಂದ್ರೆ ನಿನ್ನೂ ಸಹ ಬರೀ ನನ್ಗೆ ಹಾಕ್ಬೇಕು, ಬೇಕಾದ್ರೆ ಆಸ್ತಿ ಕೊಡು, ನೀನ್ ಬೇಡ ನಂಗೆ ಅಲ್ವಾ? ನಮ್ ಸೋದರತ್ತೆ ಮಯೂರ ಬರ್ತೂರಲ್ಲಿ ಒಬ್ಬರೇ ಇದ್ದಾರೆ. ಮಗಳನ್ ಕಳ್ಕೊಂಡ್ರು, ಮಗ ಹೋದ, ಗಂಡ ಹೋದ, ಅಳಿಯ ಹೋದ, ಎಲ್ರೂ ಹೋಗ್ಬಿಟ್ರು ಅವ್ರ ಮನೇಲಿ, ಯಾರೂ ಇಲ್ಲ. ಆದ್ರೆ ನನಗೆ ಒಂದೇ ಒಂದ್ ಮಾತು ಅವ್ರು ಕೇಳಿದ್ದು, ನೀನ್ ಒಂದ್ ಚಿಕ್ಕ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡು ವಿವೇಕು, ನಾನು ಆಸ್ತಿಗೆಲ್ಲ ಒಂದು ನಾಮಿನೇಷನ್ ಮಾಡ್ಬೇಕು, ನೀನ್ ಫೋಟೋ ಹಾಕಿರ್ತೀನಿ. ನಾ ಕೊಡ್ಲಿಲ್ಲ, ನನಗ್ ಬೇಕಿಲ್ಲ. ನಂಗೆ 2 ಬಂದಿದ್ದು ತಲೆಗೆ, ಕೊಡಕ್ ನಾನ್ ಯಾರು? ನಾನು ಏನೋ ಅವ್ರಿಗೆ ಮಾಡಿಲ್ಲ ಇದುವರೆಗೂ. ಅವ್ರ ಆಸ್ತಿಗೆ ನಾನ್ ನಾಮಿನೇಟ್ ಆಗಕ್ ನಾನ್ ಯಾರು? ಜೊತೆಗೆ ಆ ಆಸ್ತಿನ ಯಾವ ರೀತಿಲಿ ಅವ್ರು ಸಂಪಾದಿಸಿದಾರೆ ನನ್ಗೆ ಗೊತ್ತಿಲ್ಲ. ಯಾವ ಪಾಪ ಪ್ರಜ್ಞೆ ಇದೆಯೋ, ಯಾವ ಒಂದು ಧರ್ಮ ಪ್ರಜ್ಞೆ ಇದೆಯೋ, ಅಧರ್ಮ ಪ್ರಜ್ಞೆ ಇದೆಯೋ ನನ್ಗೇನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಚಕಾರ ನುಡಿಯಲ್ಲ. ಆದ್ರೆ ನಾನ್ ಅದಕ್ಕೆ ಹಕ್ಕಲ್ಲ. ನನ್ನ ಆಸ್ತಿನೇ ನಂಗೆ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮಪ್ಪ ಎಷ್ಟೇ ನನ್ ಹಿಂಗಿಡ್ಬೇಕು ಅಂದ್ರು, ನಾನ್ ಹಿಂಗ್ ಭಿಕ್ಷೆ ಬೇಡ್ಬೇಕು ಅಂದ್ರೆ ಹಂಗೆ ಬೇಡ್ಬೇಕು. ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ಆಗೋದು. ಹಿಂಗಿರಕ್ ಆಗಲ್ಲ ನಾನು. ಹಂಗಾಗಿ ಅವನನ್ನ ನಂಬಿದೀನಿ ನಾನು. ಈ ಆಸ್ತಿನ ನಂಬ್ಕೊಳ್ಳಿ ನಾನು ಏನು ನಿನಗ್ ಮಾಡಿಲ್ಲ ಅಮ್ಮ ಅಂತೀನಿ ಅವ್ರನ್ನ. ಅಮ್ಮ ನಾನ್ ನಿನ್ಗೇನು ಮಾಡಿಲ್ಲ, ಹಂಗಾಗಿ ನಾನ್ ನಾಮಿನೇಟ್ ಆಗಕ್ಕೂ ನನ್ ಲಾಯಕ್ಕಿಲ್ಲ. ಇನ್ ಮುಂದಕ್ ಮಾಡ್ತೀನಿ ಅನ್ನೋ ಜವಾಬ್ದಾರಿ ನಂಗೆ ಬೇಡವೂ ಬೇಡ. ನೀ ಒಂಟಿ ಇದೆಯಲ್ಲ, ನೀನ್ ಆಸ್ತಿಗೋಸ್ಕರ ನಾನು ನಿನ್ನ ಸಾಕೋತೀನಿ, ನಾನು ಇಟ್ಕೋತೀನಿ, ಜವಾಬ್ದಾರಿ ತಗೋತೀನಿ, ನಿನ್ ಮೆಡಿಕಲ್ ಇದೆಲ್ಲ ನಾನು ನೋಡ್ತೀನಿ ಅನ್ನೋ ಪರಿ ನನಗಿಲ್ಲ. ಯಾಕಂದ್ರೆ ನಮ್ಮಪ್ಪ ನಮ್ಮಮ್ಮ ನನ್ನ ಹೆಂಡತಿ ನೋಡ್ಕೊಳ್ಳೋದೇ ನಂಗೆ ಸಾಕು. ಅವ್ರು ನೋಡ್ಕೊಳ್ಳೋ ರೀತಿಲಿ ಇಲ್ಲ, ಅವರೇ ನನ್ನ ನೋಡ್ಕೊತಾ ಇದ್ದಾರೆ. ಅದನ್ನ ನೋಡ್ಕೊಳ್ಳೋ ಸಂದರ್ಭ ಬಂದಾಗ ಅವಾಗ ಅವ್ರ ಕೈ ಬಿಡಕ್ಕಾಗಲ್ಲ, ನಾನೇ ನೋಡ್ಕೋಬೇಕು. ಆದ್ರೆ ಅತ್ತೆನ್ ಕೈ ಬಿಡ್ಬೋದು. ನೀನ್ ಆಸ್ತಿನೂ ನಂಗೆ ಬೇಕಿಲ್ಲ, ನೀನು ನಂಗೆ ಬೇಕಿಲ್ಲ ಅಲ್ವಾ? ಐ ಡಿಡ್ ನಾಟ್ ಗಿವ್ ಮೈ ಇವನ್ ಪಾಸ್ಪೋರ್ಟ್ ಸೈಜ್ ಫೋಟೋನು ನಾ ಕೊಡ್ಲಿಲ್ಲ. ಎಷ್ಟು ಸ್ವತಂತ್ರವಾಗಿ ನಾವು ಜೀವಿಸಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ. ಅದೇ ಇಷ್ಟ ಒಂದೊಂದು ನಾಯಿಗೂ ಬೆಕ್ಕಿಗೂ ಏನ್ ಸಾಕ್ತಿರೋ ಪ್ರತಿ ಸಕಲ ಜೀವಿಗೂ ಇದೆ. ಖಂಡಿತವಾಗ್ಲೂ ಸಾಕೊಳ್ಳೋಂಗಿಲ್ಲ. ಸಾಕಿದ್ರೆ ಅದ್ರ ಬಗ್ಗೆ ಚಕಾರ ಇಲ್ಲ, ನಿಷ್ಠೂರದ ಮಾತಿಲ್ಲ. ಆಯ್ತು, ಯಾವ್ದೋ ಒಂದು ಋಣ ಕಳ್ಕೊಂಡು ಹೊರಟಾಯ್ತದು. ವಿರುದ್ಧವಾಗಿದೆಯಲ್ಲ ವೇದದಲ್ಲಿ. ಸಾರಿ, ಚರ್ಚೆ ಹೋಗುತ್ತೆ ಅಂತಲ್ಲ, ಇದಕ್ ವಿರುದ್ಧವಾಗಿ ದೇವಸ್ಥಾನಗಳಲ್ಲಿ ಅದೇ ಆನೆ ಇದು ಅದಕ್ಕೆ ಎಷ್ಟು ದೇವಸ್ಥಾನಗಳಲ್ಲಿ ಆನೆಯನ್ನ ಸಾಕಲ್ಲ. ದೇವಸ್ಥಾನಗಳ ಕೈಂಕರ್ಯಕ್ಕೆ ಆನೆಗಳು ಸಾಕಲ್ಪಡುತ್ತೆ, ಆದ್ರೆ ಪೆಟ್ಟು ತರ ಸಾಕಲ್ಲ. ಅದನ್ನ ನಾನ್ ಹೇಳ್ತಾ ಇರೋದು ಪೆಟ್ಟಲ್ದೇ ಇರ್ಬೋದು, ಬಟ್ ಡೆಫಿನೆಟ್ ಆಗಿ
ಅದ್ರ ಸ್ವಾತಂತ್ರ್ಯನ ಹರಣ ಮಾಡಿ ನಾವು ದೇವಸ್ಥಾನದಲ್ಲಿ ನಮ್ಮಿಚ್ಛೆಗೆ ಭಗವಂತ ಅದ್ ಕೇಳಿಲ್ಲ ಅಲ್ಲ, ಭಗವಂತನ ಕೈಂಕರ್ಯ ಮಾಡ್ತೀನಿ ನಾ ಅದು ಬಂದು, ಅದ್ ಕೇಳಿಲ್ಲ ಬಂದು ಅಲ್ವಾ ನಾವು. ಅದಕ್ಕದ್ ಭಗವತ್ ಕೈಂಕರ್ಯವೂ ಅಲ್ಲ ಅದು. ಹಾ, ಅದೊಂದ್ ನಾವ್ ಏನ್ ಟ್ರೈನ್ ಮಾಡಿದೀವೋ ಅದು ಮಾಡ್ತಾ ಇದೆ. ಮಾಡುತ್ತೆ ಇಚ್ಛೆನೂ ಅಷ್ಟೆ. ಭಗವಂತನ ಕೈಂಕರ್ಯ. ಗಜಾಮೇಳ ಇಷ್ಟಪಟ್ ನಾರಾಯಣ ಅನ್ನೋ, ಇಷ್ಟಪಡ್ದೆ ಅನ್ನೋ ನಾರಾಯಣ ಅಂದ, ಅದು ಭಗವಂತನ ನಾಮಸ್ಮರಣೆ ಅಂತ ಅನ್ಕೊಂಡನ್ನೋ ಇಲ್ವೋ, ಆದ್ರೆ ಅದು ಅದಕ್ಕೆ ಅದ್ರ ಫಲ ಅವನಿಗೆ ಸಿಕ್ತು. ಹಾಗೆ ಈ ಪ್ರಾಣಿಗಳಿಗೂ ಅದ್ರ ಫಲ ಅದು ಪಡಿಯತ್ತೆ, ಮುಂದೆ ಉತ್ತಮ ಜನ್ಮ ಪಡಿಬಹುದು, ಇಲ್ಲ ಅಂತನಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇಸ್ ಇಟ್ ಅದು ರೈಟ್? ತಪ್ಪೆ, ಅದು ತಪ್ಪೆ. ಆನೆಗಳನ್ನ ಟ್ರೈನ್ ಮಾಡಿ ಗುರುವಾಯೂರಲ್ಲಿ ಇಟ್ಕೊಳ್ಳೋದು, ಅಲ್ಲಿ ಇಟ್ಕೊಳ್ಳೋದು, ಇಲ್ಲಿ ಇಟ್ಕೊಳ್ಳೋದು ಏನು ಮಾಡಕ್ಕಾಗಲ್ಲ. ಅದೆಲ್ಲ ವೇದಕ್ಕೆ ವಿರುದ್ಧವೇ, ಅದು ವೇದ ಬಾಹ್ಯವೇ. ಅದು ನಿಮಗನ್ನಿಸ್ಬೋದು ಆನೆಗಳನ್ನ ನಾನು ಪೆಟ್ಟಾಗಿ ಇಟ್ಕೊಂಡಿಲ್ಲ, ದೇವಸ್ಥಾನದಲ್ಲಿ ಕೈಂಕರ್ಯಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ, ಶ್ರೀವೇಲಿನಲ್ಲಿ ಗುರುವಾಯೂರಪ್ಪನ ತಗೊಂಡು ಆನೆ ತಲೆ ಮೇಲೆ ಬರ್ತಾ ಇದೆ, ವಾಹನಾದಿಗಳ ತರ ಉಪಯೋಗಿಸ್ಕೊತಾ ಇದ್ದೀನಿ. ಯಾವುದೇ ಆದ್ರೂ ಪ್ರಾಣಿಯನ್ನ ಕಸಿದುಕೊಳ್ಳೋದು ಮಹಾಪಾಪ. ಅದು ಸಂಬಂಧಿತವಾದದ್ದೇ, ವೇದಕ್ಕೆ ಬಾಹ್ಯವೇ, ಅದು ವೇದ ವಿರುದ್ಧವೇ, ಅದು ವೇದ ವಿರುದ್ಧವೇ. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಯಾವ ಪ್ರಾಣಿಗಳನ್ನು ಯಾವುದಕ್ಕೂ ಬಳಸ್ತಾ ಇರ್ಲಿಲ್ಲ, ಯಾವುದಕ್ಕೂ ಬಳಸ್ತಾ ಹೋಮ ಹವನಾದಿಗಳು ಎಷ್ಟೋ ನಿಂತೋಗೋದಕ್ಕೆ ಕಾರಣವೇ ಅದು. ಅಶ್ವಮೇಧ ಯಾಗದಲ್ಲಿ ಅಶ್ವವನ್ನ ಬಳಸ್ತಾ ಇದ್ರು, ಅಶ್ವದ ಕೊಬ್ಬನ್ನ ಆಕ್ಚುಲಿ ಕೊಡ್ತಾ ಇದ್ರು ಆಹುತಿಯಾಗಿ. ಇನ್ನು ಮೇಧಾ ಸೂಕ್ತದಲ್ಲಿ ಬರುತ್ತೆ, ಮೇಧ ಅನ್ನೋ ಯಾಗದಲ್ಲಿ ಕುರಿಯನ್ನ ಕೊಡ್ತಾ ಇದ್ರಂತೆ, ಕುರಿಯ ಕೊಬ್ಬನ್ನ ಅದಕ್ಕೆ ಆಹುತಿಯಾಗಿ ಕೊಡ್ತಾ ಇದ್ರಂತೆ. ಇದೆಲ್ಲ ನಿಮ್ಗೆ ಬಾಹ್ಯವಾಗಿರೋದು ಅಂತ ನಿಲ್ಸಿದ್ ಯಾರು? ವೇದವ್ಯಾಸರು ಬಂದು ನಿಲ್ಸಿದ್ರು, ಕೆಲವೊಂದನ್ನ ಮಾಡ್ಕೊಡ್ದು. ಪುನಗು ಬೆಕ್ಕಂದು ಇದರಿಂದ ಕೊಬ್ಬನ್ನ ಇವತ್ತು ತಿರುಪತಿ ಶ್ರೀನಿವಾಸ ಸಾವರ್ತಾರೆ ಅಂತಾನೆ ಹೇಳ್ತಾರಲ್ಲ, ಕೊಡ್ತಾರೆ. ಆದ್ರೆ ಏನಂದ್ರೆ ಪ್ರಾಣ ತೆಗಿಯಲ್ಲ. ಅದರಲ್ಲೂ ಯಾವ ತರ ಪುನುಗ್ಬೇಕು. ನಾನು ಈಗ ದಿನಾ ಪುನುಗಿಟ್ಕೋತೀನಿ ಇಲ್ಲಿಗೆ. ಈಗ ದೇವಾಂಗಿರ ಅಂತ ಒಂದು ಕಂಪನಿದು ಪುನುಗು ಬರುತ್ತೆ ಆನ್ಲೈನ್ ಅಲ್ಲಿ, ತುಂಬಾ ಎಕ್ಸ್ಪೆನ್ಸಿವ್ ಅದು. 1 ಗ್ರಾಮ್ಗೆ 3000 ಏನೋ, 1 ಗ್ರಾಮ್ 3000 ರೂಪಾಯಿ. ಈ ಕೇಸರಿಗಿಂತ ಜಾಸ್ತಿ ಅದು. ನಾನ್ ತಗೊಂಡ್ ಇಟ್ಕೊಂಡಿದೀನಿ ಅದನ್ನ. ಇಲ್ಲಿ ನಾನು ಇಟ್ಕೊಂಡ್ಬಿಟ್ಟು ಆಮೇಲೆ ಶ್ರೀಚೂರ್ಣ ಇಟ್ಕೋತೀನಿ, ನಂಗೆ ಅಲರ್ಜಿ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಡಾಕ್ಟರ್ ಹೇಳದ್ಮೇಲೆ ಗೊತ್ತಾಯ್ತು, ಅಯ್ಯೋ ಅದ್ ಸಿಗುತ್ತೆ ಅಂತ. ಪುನುಗು ಬೆಕ್ಕಿಂದು ವ್ಯಾಕ್ಸ್ ಮೈಯಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಇನ್ನೊಂದ್ ಏನಂದ್ರೆ, ಪುನುಗು ಬೆಕ್ಕು ಮೈಯಲ್ಲಿ ಉತ್ಪತ್ತಿ ಆಗೋ ವ್ಯಾಕ್ಸ್ ನ ಬಿಟ್ಬಿಟ್ರೆ ಪುನುಗು ಹೊರಟೋಗುತ್ತೆ ಆ ಬೆಕ್ಕು. ಅದಕ್ಕದು ವಿಷವಾಗಿ ಪರಿಣಮಿಸುತ್ತೆ. ಅದ್ ಯಾರೋ ಕಂಡು ಹಿಡ್ಕೊಂಡಿದ್ದಾರೆ ಪೂರ್ವ ಕಾಲದಲ್ಲಿ. ಆ ಬೆಕ್ಕು ಒಳಗಡೆ ಇರೋ ಆ ವ್ಯಾಕ್ಸ್ ನ ಹೊರಗಡೆ ತಗೊಂಡು ಅದನ್ನ ಮತ್ತೆ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ. ಅದು 1 ತಿಂಗಳಿಗೆ ಒಮ್ಮೆ ಅದು ಮೆನ್ಸ್ಟ್ರಲ್ ಸೈಕಲ್ ಆಗುತ್ತಲ್ಲ ಹೆಂಗಸರಿಗೆ, ಆ ರೀತಿ ಪುನಗ ಗರ್ಭದಲ್ಲಿ ಆ ಒಂದು ವ್ಯಾಕ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಿಮಗಾದ್ರೆ ಆ ಗರ್ಭದ ಒಂದು ಪೋರ್ಷನ್ ಇದಾಗಿ ಬ್ಲೀಡಿಂಗ್ ಅಲ್ಲಿ ಬಂದ್ಬಿಡುತ್ತೆ, ಅದಕ್ಕೆ ಬರಲ್ವಂತೆ, ಅದಕ್ ಬರಲ್ಲ. ಆದ್ರೆ ಸರ್ವಶ್ರೇಷ್ಠತಮವಾದದ್ದು ಅದು ವ್ಯಾಕ್ಸ್ ರೂಪದಲ್ಲಿ ಒಳಗಡೆ ಸುಗಂಧ ಭರಿತವಾಗಿರುತ್ತೆ. ನಾ ಇಲ್ಲ ಹಚ್ಕೋತೀನಲ್ಲ, ಹಿಂಗ್ ಹಚ್ಕೊಳ್ಳೋವಾಗ ಎಷ್ಟು ದೂರಕ್ಕೆ ಆ ವಾಸನೆ ಹೋಗುತ್ತೆ. ನಮ್ಮ ಅಮ್ಮನ ಗೊತ್ತಾಗುತ್ತೆ. ನನ್ ರೂಮಲ್ಲಿ ನಾ ಮಡಿ ಮಾಡ್ಕೊಂಡ ತಕ್ಷಣ ಹಿಂಗ್ ಹಚ್ಕೊಳ್ಳೋದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ದೀಪ ಅಮ್ಮನಿಗೆಲ್ಲ ಗೊತ್ತಾಗುತ್ತೆ, ಪುನಃ ಹಚ್ಕೋತಾ ಇದ್ದೇನೆ, ಸ್ನಾನ ಮುಗ್ದಿದೆ ಇವಂದು ಅಂತ. ಅಷ್ಟು ಘಮ ಅದು, ಅಷ್ಟು ಘಮ. ಇಷ್ಟು ತಗೊಳ್ಳೋದು 1 ಗ್ರಾಮ್ 3000 ರೂಪಾಯಿ. ಅದು ದೇವಾಂಗಿರ ಅಂತ ಹೇಳಿ ಒಂದು ಆನ್ಲೈನ್ ಅಲ್ಲಿ ನೋಡಿ, ಬೇಕಾದ್ರೆ ಫೇಸ್ಬುಕ್ ಅಲ್ಲೂ ಬರುತ್ತವಾಗವಾಗ ಆ ಕಂಪನಿದು. ಈ ತಿರುಮಲೆಯಲ್ಲಿ ಶ್ರೀನಿವಾಸರ ಕದಪಿಗೆ ಅದನ್ನ ಹಚ್ತಾರೆ, ಮತ್ತೆ ಇಲ್ಲಿಗೆ ಹಚ್ತಾರೆ. ತಿರುಮುಖ ಮಂಡಲ ಫಳ 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 ಅಂತ ಎಲ್ಲಾ ದೇವಸ್ಥಾನದಲ್ಲೂ ಹೊಳಿತಾ ಇರುತ್ತಲ್ವಾ. ಐ ಡೋಂಟ್ ನೋ ಅಬೌಟ್ ಆಲ್ ದ ಟೆಂಪಲ್. ತಿರುಮಲ ಏನೋ, ಯಾಕಂದ್ರೆ ನಾನು ನೋಡಿದೀನಿ ಆ ಪುನಗನ್ನ ಹಿಂಗ್ ತೆಗೆದು ಅಂತ ಕೇಳಿದೀನಿ. ಆ ಪುನಗ್ ಬೆಕ್ಕನ್ ಸಾಕು ಇದಾರೆ ತಿರುಮಲೆಯಲ್ಲಿ, 1 ರಾಶಿ ಸಾಕಿದ್ದಾರೆ, ಒಂದಲ್ಲ 2 ಅಲ್ಲ. ಅದಕ್ಕೆ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಬಳಸ್ತಾರೆ, ಅದಕ್ ಗೊತ್ತೇ ಆಗಲ್ಲ. ಅದನ್ನ ಮಲಗಿಸ್ಬಿಟ್ಟು ಅದರ ಒಂದು ಅದೇ 2ಕ್ಕೆ ಹೋಗೋ ಜಾಗದ ಒಳಗಡೆಯಿಂದ ಈ ರೀತಿಯ ಇನ್ಸ್ಟ್ರೂಮೆಂಟ್ ನ ಹಾಕಿ ಆ ಪುನಗನ್ನ ತೆಕ್ಕೊಂಡ್ಬಿಟ್ಟು ಅಂದ್ಬಿಡ್ತಾರೆ. ಅದ್ ಏನಾದ್ರೂ ಅವ್ರು ತೆಗಿಲಿಲ್ಲ ಅಂದ್ರೆ ವಿಷಪೂರಿತವಾಗಿ ಅದು ಹೋಗ್ಬಿಡುತ್ತಂತೆ. ಅದಕ್ಕೆ ಇಷ್ಟು ಕಾಲಾವಧಿ ಅಂತ ಇದೆ. ಆ ಬೆಕ್ಕಲ್ಲಿ ಮಾತ್ರ ಬರೋದು, ಅದು ಬೇರೆ ಬೆಕ್ಕಲ್ಲೆಲ್ಲ ಅದು ಒಂದು ತರ, ಅದು ಬೆಕ್ಕ ತರ ಇಲ್ಲ. ಈ ಕಡೆ ಮುಂಗ್ಸಿನೂ ಅಲ್ಲ, ಆ ಕಡೆ ಬೆಕ್ಕು ಅಲ್ಲ, ನೋಡಕ್ ಮುದ್ದಾಗಿರಲ್ಲ ಅದು.
ಅಯ್ಯೋ ರಾಮ ಹಿಂಗಿ ಈ ತರ ಇದೆಯಲ್ಲ ಇದು ಅನ್ಸುತ್ತೆ. ಪುನುಗು ಅಂತ ಹಾಕ್ ನೋಡಿ ಗೊತ್ತಾಗುತ್ತೆ ಗೂಗಲ್ ಅಲ್ಲಿ. ಪುನುಗು ಬೆಕ್ಕು ಬೆಕ್ಕು ತರಾನೇ ಇರಲ್ಲ ಅದು. ಅದೇ ಇದೆ ಕೆಲವೊಂದೆಲ್ಲ ಎಕ್ಸೆಪ್ಷನಲ್ಸ್ ಇದೆ. ಈಗ ಮುಡಿ ತಗ್ಲಿದ್ದು ಅಪವಿತ್ರ ಅಂತೀವಿ. ಗಂಗೆ ಯಾವ ಮುಡಿಯಿಂದ ಬಂದಿದ್ದು? ಪರಮಾತ್ಮನ ಪಾದದಿಂದ ಅಂದ್ರು ಶಿವನ ಮುಡಿಯಿಂದ ತಾನೇ ಈಗ ಬಂದಿರೋದು ಗಂಗೆ ನಮಗೆ ಅಟ್ ಪ್ರೆಸೆಂಟ್. ಆದ್ರೂ ಅದು ಶ್ರೇಷ್ಠ. ಎಂಜಿಲು ಶ್ರೇಷ್ಠವಲ್ಲ ಅಂತೀವಿ, ಆದ್ರೆ ಮಡಿಗ್ ಬರೋದು ಯಾವುದು? ರೇಷ್ಮೆ. ಯಾವ್ದ್ರ ಎಂಜಿಲು? ಹುಳುವಿನ ಎಂಜಿಲು. ಅದಕ್ಕೆಲ್ಲ ಕೆಲವೊಂದು ಅಗ್ನಿ ಸ್ನಾನ. ಹಸು ಎಂಜಿಲ್ ಮಾಡಿ ಹಾಲ್ ಕರ್ದಿದ್ದು ಗೋದು. ಹೌದು. ಚೊಚ್ಚಲಲ್ಲಿ ಆ ಕಂದಮ್ಮ ಹೋಗಿ ಎಂಜಿಲ್ ಮಾಡ್ತಿದ್ರೆ ಹಾಲೇ ಬರಲ್ಲ. ಬರುತ್ತಾ? ಫಸ್ಟ್ ಕರುನ್ ಬಿಡ್ತಾರೆ, ಒಂದು ಮೊಲೆನ್ ಮಾತ್ರ ಅದು ಕುಡಿಯಕ್ ಬಿಡ್ತಾರೆ, ಆಮೇಲೆ ಬಿಡಲ್ಲ. ಯಾಕೆ ಹೇಳಿ? ಆಮೇಲೆ ಇರೋ ಮೊಲೆಗಳಲ್ಲಿರೋ ಹಾಲೆಲ್ಲ ಕುಡಿದು ಬಿಟ್ರೆ ಕರು ಹೊರಟೋಗುತ್ತೆ, ಇರಲ್ಲ, ಹೋಗ್ಬಿಡುತ್ತದು. ಅದಕ್ಕೆ ದೇ ವಿಲ್ ಟ್ರೀಟ್ ಆಸ್ ಎ ಟ್ರೀಟ್ಮೆಂಟ್. ಆ ಕರು ಒಂದು ಮೊಲೆ ಹಾಲ್ ಮಾತ್ರ ಕುಡಿಬೇಕು. 2ನೇ ಮೊಲೆ 3ನೇ ಮೊಲೆಯಲ್ಲಿರೋ ಹಾಲನ್ನ ಅದ್ನೇದಾದ್ರೂ ಕುಡಿದ್ರೆ ಅಕ್ಷರ ಸಹ ಉಳಿಯಲ್ಲ, ಕುಡಿಯೋವಾಗ್ಲೇ ಹೋಗ್ಬಿಡುತ್ತದು. ಅದಕ್ಕೆ ಅದು ವಿಷವಾಗಿ ಹೋಗುತ್ತೆ. ಅದ್ ಯಾವಾಗ ಕುಡಿಯಕ್ ಶುರು ಮಾಡುತ್ತೋ ಎಂಜಿಲ್ ಮಾಡುತ್ತೆ ಮಮ್ಮ ಎಲ್ಲಾ ಮೊಲೆಗಳನ್ನು. ಆಮೇಲೆ ಅದು ಹಾಲ್ ಬರಕ್ ಶುರು ಆದ ತಕ್ಷಣ ಹಿಡ್ಕೊಬಿಡ್ತಾರೆ. ಆಮೇಲೆ ಅದಕ್ಕೋಸ್ಕರ ಒಂದ್ ಮೊಲೆ ಬಿಟ್ಬಿಟ್ಟು ಮೂರನ್ನು ಕರ್ಕೋತೀವಿ. ಹಂಗೆ ನಾವು ನಮ್ಮನೆಗಳಲ್ಲೆಲ್ಲ ಸಾಕಿದ್ವಲ್ಲ, ಇನ್ನು 3 ಕರ್ಕೋತೀವಿ, ಒಂದನ್ನ ಬಿಟ್ಬಿಡೋದು ಹಂಗೆ ಅಷ್ಟೇ. ಅದನ್ನ ಕುಡ್ದಿರುತ್ತೆ, ಎಲ್ಲಾ ಕುಡ್ದ್ಬಿಡುತ್ತೆ ಒಂದೊಂದ್ಸಲ. ಅದು 4 ಹೇಳಿದ್ದಕ್ಕೆ 3 ಮೂಲೆ ಕುಡಿದ್ರೆ ಉಳಿಯಲ್ಲ, ಆಗ್ಲೇ ಕುಡಿಯುವಾಗ್ಲೇ ಸತ್ತೋಗುತ್ತೆ ಅಂದ್ರಲ್ಲ. ಊರ್ ಕಡೆ ಎಲ್ಲ ಕದ್ದು ಬಿಚ್ಕೊಂಡು ಅಥವಾ ತಾಯಿ ಹತ್ರ ಬಂದಿರುತ್ತೋ ಅಥವಾ ಕರು ಬಿಚ್ಕೊಂಡಿರುತ್ತೋ ಆತರ ಆಗಿ ಎಷ್ಟೋ ಸಲ ಕುಡ್ದಿರುತ್ತೆ. ಆತರ ಡೇಂಜರಸ್ ಏನಿಲ್ಲ ಹಸುನಲ್ಲಿ. ಅಲ್ಲ, ಕುಡಿದ್ರು ಹೋಗೋ ಸಂಭವಗಳು ಇದೆಯೇನೋ ನಮ್ಗೇನ್ ಗೊತ್ತು? ಹೇಳೋದಂತೂ ನಿಜವಾ? ಅಂತ ಕುಡಿದ್ಬಿಟ್ಟಿರುತ್ತೆ. ಒಂದೊಂದ್ ದಿವಸ ಹಾಲೆಲ್ಲ ಕುಡಿದ್ಬಿಟ್ಟಿರುತ್ತೆ ಬಿಚ್ಕೊಂಡು. ಆತರ ಹಸುನಲ್ಲಿ ಕೇಳಿಲ್ಲ. ದೂರದಲ್ಲಿ ಅದಕ್ಕೆ ಕಟ್ಟಿರೋದು. ಅದನ್ನ ಕರಿಯುವಾಗ ಒಂದ್ಸಲ ಬಿಟ್ಬಿಡ್ತಾರೆ, ಅದು ಬಾಯಿ ಹಾಕಿ 1-2 ನಿಮಿಷ ಅದು ಎಂಜಿಲ್ ಬಂದ್ಮೇಲೆ ಹಿಡ್ಕೊಬಿಡ್ತಾರೆ ಹಂಗೆ. ತನ್ನ ಕರುಗೆ ಅಂತ ಹಾಲ್ ಬಿಡುತ್ತೆ, ನಮ್ಗೆ ಅಂದ್ರೆ ಬಿಡಲ್ಲ ಅನ್ನೋದಕ್ಕೋಸ್ಕರ ಅಂತಲ್ಲ. ಮೇ ಬಿ ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಗ್ಬೋದು. ಯಾಕಂದ್ರೆ ಅಷ್ಟು ಹಾಲು ಅದಕ್ ಗೊತ್ತಾಗೋದಿಲ್ಲ ಇಷ್ಟು ಕುಡಿಬೇಕಾ ಇಷ್ಟು ಬೇಡವಾ ಅಂತ. ಅವಾಗ ಅತಿಯಾಗಿ ಕುಡಿಬಹುದು, ಅದರಿಂದ ತೊಂದ್ರೆ ಆಗ್ಬಹುದು ಅನ್ನೋದ್ ಬಿಟ್ರೆ ಸಾಯೋ ಸ್ಥಿತಿನಲ್ಲಿ ಬರೋ ಅಷ್ಟು ನೆಸೆಸಿಟಿ ಇರೋದು ಕುಡಿಯಲ್ಲ. ತುಂಬಾ ಚಿಕ್ಕದಿರುವಾಗ ಅದು ಗೊತ್ತಾಗೋದು ಇಲ್ಲ, ಬಿಡಿಸ್ಕೊಂಡು ಹೋಗಿ ಕುಡಿಬೇಕು ಅಂತ. ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಕದ್ದು ಹೋಗಿ ಕುಡಿಯೋದು. ಅದು ಇರ್ಬೋದು. ಮಾಮ, ಇವಾಗ ಶ್ರೀರಂಗದಲ್ಲಿ ಅಲ್ಲೆಲ್ಲ ಆನೆ ಕುದುರೆ ಎಲ್ಲ ಇವಾಗ ಸುಪ್ರಭಾತ್ ಸೇವೆಗೆ ರೂಪ ಸೇವೆಗೆ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅದು ಹಿಂದಿಂದನೂ ಬಂದಿದೆಯಲ್ಲ, ಅವ್ರಿಗೆಲ್ಲ ಗೊತ್ತಿಲ್ವಾ ಇದೆಲ್ಲ? ಎಲ್ಲ ಗೊತ್ತು. ಕೆಲವೊಂದೆಲ್ಲ ವೇದ ಬಾಹ್ಯವಾದ ಎಕ್ಸೆಪ್ಷನಲ್ಸ್ ನಮ್ಮಲ್ಲಿ ನಾವು ಮಾಡ್ತೀವಿ ಅನ್ನೋದು ರೂಲ್. ಅದು ಅದಕ್ಕೆಲ್ಲ ಅದ್ಯಾವುದೋ ಒಂದು ರೀತಿಯ ಪರಿಹಾರಗಳು ಇದೆ, ಆಯ್ತಾ? ಈಗ ಸುಪ್ರಭಾತ ಸೇವೆಯಲ್ಲಿ ಆನೆ ಬಂದು 2 ಕಾಲನ್ನು ಮೇಲಕ್ಕೆತ್ತಿ ರಂಗ 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 ಅಂತ ಗರ್ಜಿಸುತ್ತೆ. ಹಸು ಬಂದು ತನ್ನ ಹಿಂಭಾಗವನ್ನ ಭಗವಂತನಿಗೆ ತೆಗೆದಿದ ತಕ್ಷಣ ತೋರ್ಸುತ್ತೆ. ಯಾಕಂದ್ರೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಅಲ್ಲಿ ಪಡ್ಕೊಂಡಿದ್ದಾಳೆ ಅಂತ ಗೊತ್ತು ನಮಗೆ. ನಂತರ ಬಿಳಿ ಕುದುರೆ ಉಚ್ಛ್ರೈಶ್ರವಸ್ಸು ಬಂದು ಅದು ಕೆನಿಯುತ್ತೆ. ಅದು ಕೆನಿಯೋದು ಏನಂದ್ರೆ ಹಯಗ್ರೀವನ ಬಾಯಲ್ಲಿ ವೇದವನ್ನ ಹೊರಡಿಸೋದು ಅಂತ. ಆ ರೀತಿ ವಿಶ್ವರೂಪ ದರ್ಶನಕ್ಕೆ ಕೇರಳ ಹೋದ್ರೆ ಶೀವೇಲಿ ಅಂತ ಮಾಡ್ತಾರೆ, ಮೆರವಣಿಗೆ ಹೋಗೋದು, ಪೊರಪಾಡು ಅಂತ. ಅದಕ್ಕೆಲ್ಲ ಈ ಪ್ರಾಣಿಗಳ ಬಳಕೆ ಇದೆ ಅನ್ನೋದು ನಮಗೆ ಗೊತ್ತು. ಆದ್ರೆ ಅದರ ಸ್ವತಂತ್ರತೆನೂ ಅದಕ್ಕೆ ಕಡ್ಕೊಂಡಂಗೆ ನಾವ್ ಹೇಳ್ತೀವಿ ಭಗವತ್ ಕೈಂಕರ್ಯಕ್ಕೆ ಇದು ಮೀಸಲಾಗಿದೆ ಅಂತ. ಗೊತ್ತಿಲ್ಲ ಅದಕ್ಕದು ಭಗವತ್ ಕೈಂಕರ್ಯ ಅಂತ ಗೊತ್ತಿಲ್ಲ. ಅದ್ ಏನ್ ಮಾಡ್ಬೇಕೋ, ಏನ್ ಟ್ರೈನ್ ಕೊಟ್ಟಿದಾರೋ, ಯಾವ ರೀತಿ ಟ್ರೈನಿಂಗ್ ಆಗಿದೆಯೋ ಆ ರೀತಿ ಅದ್ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಅದಕ್ಕೆ ವೇದದ ಸೂಕ್ತವಾದ ಪರಿಹಾರಗಳು, ಅದಕ್ಕೆ ಅವಾಗವಾಗ ಕುಂಭಾಭಿಷೇಕ, ಅವಾಗವಾಗ ಮಂಡಲ ಪೂಜೆ, ಅವಾಗವಾಗ ಸಂಪ್ರೋಕ್ಷಣೆ, ಅದೆಲ್ಲ ದಿಗ್ಬಂಧನ, ಇದೆಲ್ಲ ಮಾಡ್ತಾರಲ್ವಾ ದೇವಸ್ಥಾನದಲ್ಲಿ ಮಾಡೋ ಕ್ರಿಯೆಗಳೆಲ್ಲ ನಾವು ಮನೇಲಿ ಮಾಡ್ತೀವ? ದಿಗ್ಬಂಧನ ಹಾಕಿಸ್ತೀವ? ಸಂಪ್ರೋಕ್ಷಣೆ ಮಾಡ್ತೀವ? ಕುಂಭಾಭಿಷೇಕ ಮಾಡ್ತೀವ? ಏನೇನೋ ಯಾಗಶಾಲೆಗೆ ಎಂತೆಂತ ಯಾಗಗಳು ಮಾಡ್ತಾರೆ ಗೊತ್ತಿಲ್ಲ. ತ್ರಿಕೋಣಾಕಾರದಲ್ಲಿ ಒಂದು ಮಂಡಲ ಇದೆ, ಇನ್ನೊಂದು ರೌಂಡ್ ಇದೆ, ಇನ್ನೊಂದು ಅಷ್ಟಾಂಗದಲ್ಲಿ ಒಂದು ಹೋಮಕುಂಡ ಇದೆ. ಎಷ್ಟು ಹೋಮಗಳು ಮಾಡ್ತಾರೆ?
ಮತ್ತೆ ಬ್ರಹ್ಮೋತ್ಸವ, ಮಾಸೋತ್ಸವ, ಪಕ್ಷೋತ್ಸವ, ವಾರ್ಷಿಕೋತ್ಸವ, ದೈನಂದಿಕ ಉತ್ಸವ, ಶಯನೋತ್ಸವ, ಅವಾಗ ತಿರುವಾರಾಧನಾ ಕ್ರಮದಲ್ಲಿ ವ್ಯತ್ಯಾಸಗಳು, ಎಷ್ಟು ತರ ಆಗಮ ಶಾಸ್ತ್ರದ ಪ್ರಕಾರ, ತಾಂತ್ರಿಕ ವಿದ್ಯೆಯ ಪ್ರಕಾರ, ಅದಕ್ಕೂ ಮೇಲೆ ವೈಖಾನಸದ ಪ್ರಕಾರ, ಪಾಂಚರಾತ್ರದ ಪ್ರಕಾರ, ಒಂದು ಪ್ರಕರಣ ಆದ್ರೂ ನಮಗ್ ಗೊತ್ತಿದ್ಯಾ? ಒಳಹೋಗ್ ನೋಡಿದೀವಾ? ಅದಕ್ಕೆ ಆದಂತಹ ಸೂಕ್ತ ಪರಿಹಾರಗಳು ಯಾವ್ದ್ರಲ್ಲಿ ಯಾವ್ದಕ್ಕಿದೆ ಗೊತ್ತಿಲ್ಲ. ಅಭಿಷೇಕ ಮಾಡಿಸ್ತೀರಲ್ಲ ನೀವು, ಕೆತ್ತನೆ ಕೆಲಸದವನು ಯಾವ ಕೈಯನ್ನ ಕಾಲನ್ನ ಅದ್ರ ಮೇಲೆ ಅದಿಮಿ ಇಟ್ಟು ಹುಳಿಯನ್ನ ಹೆಂಗೆಲ್ಲ ಹೊಡೆದಿರ್ತಾನೋ ಆ ದೋಷ ಪರಿಹಾರ್ಥವಾಗಿ ಅಭಿಷೇಕ ಅಂತ ಹೇಳಲ್ಪಟ್ಟಿದೆ. ಅದಕ್ಕೆ ಪ್ರಾಣವಾಯು ಸಂಚಾರ ಆಗ್ಬೇಕು ಆ ಭಗವಂತನ ತಿರುಮೇನಿಗೆ ಅಂದ್ರೆ ಅದಕ್ಕೆ ಬೇಕಾಗಿರೋದು ಕ್ಷೀರ. ಅವಾಗ ಆಯ್ತಾ? ಯಾರ್ದೋ ಕೈ ಕಾಲು ಎಲ್ಲ ಪಟ್ಟಿದೆ, ಅದಕ್ಕೆ ಅಪಚಾರವಾಗಿದೆ ಅಂದ್ರೆ ಅದ ದೋಷ ನಿವಾರ್ಥವಾಗಿ ಘೃತ, ತುಪ್ಪ. ಆಯ್ತಾ? ಯಾರೋ ಒಬ್ರು ನೋಡಿ ಅಸೂಯೆ ಪಟ್ಟಿದ್ದಾರೆ, ಅಯ್ಯೋ ಭಗವಂತನ ಮೇಲೆ ಇಷ್ಟು ಒಡವೆಗಳು ಹಾಕಿದ್ದಾರೆ, ನನಗ್ ನೋಡಿದ್ರೆ ಮಾಂಗಲ್ಯ ಚರಡೇನೂ ಇಲ್ವಲ್ಲ ಅಂತಾನೂ ಆ ದೃಷ್ಟಿಯಿಂದ ನೋಡಿರೋರು ಇರ್ಬೋದು. ಆ ದೃಷ್ಟಿ ಪರಿಹಾರ್ಥವಾಗಿ ದಧಿ, ಮೊಸರು, ಇದೆಲ್ಲ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಪಂಚಾಮೃತ ಸೇವೆ ಅಂತ ಮಾಡ್ತಾರಲ್ವಾ ಅಭಿಷೇಕ, ಅದಕ್ಕೆ ಒಂದೊಂದಕ್ಕೆ ಒಂದೊಂದು ದೋಷ ಪರಿಹಾರ ಅಂತ. ಯಾರಿಗ್ ಗೊತ್ತು? ಆ ಕುದುರೆ ಆನೆಗಳನ್ನೆಲ್ಲ ಸಾಕೋದಕ್ಕೂ ಯಾವ್ದೋ ದೋಷ ಪರಿಹಾರ್ಥವಾಗಿ ಏನೋ ಇದೆಯೇನೋ, ನಮಗಂತೂ ಗೊತ್ತಿಲ್ಲ. ನಮಗ್ ಗೊತ್ತಾ? ಕರ್ಮಗಳಲ್ಲಿ ಆ ಪುಣ್ಯನೂ ಇರ್ಬೋದೇನೋ ಭಗವಂತನ ಸೇವೆ ಮಾಡೋದು. ಈಗ ಹುಟ್ಟಿ ಎಲ್ಲಾ ಆನೆಗಳು ಎಲ್ಲಾ ಕುದುರೆಗಳು ಈ ಸೇವೆಗೆ ಬರಲ್ವಲ್ಲ. ಇಲ್ಲಿ ಈ ನಾಯಿ ಬೆಕ್ಕು ಸಾಕೋದು ಋಣ ತಾನೆ. ಈ ನಾಯಿ ಬೆಕ್ಕು ಸಾಕೋದು ಋಣನೇ. ಅವುಗಳಿಗೆ ಏನೋ ಪಡ್ಕೊಂಡಿರ್ತೀವಿ ನಾವು, ಅವುಗಳಿಗೆ ತೊಳಿಬೇಕು ಈ ಜನ್ಮದಲ್ಲಿ, ತೊಳಿತಾ ಇರ್ತೀರ ಕುತ್ಕೊಂಡು, ಅಷ್ಟೇನೆ. ಅವುಗಳಿಂದ ಹಿಂದಿನ ಜನ್ಮದಲ್ಲಿ ಏನೋ ಕರ್ಮಾಧೀನವಾಗಿ ಪಡೆದಿದ್ದೀರಾ ಋಣವನ್ನ, ಇವಾಗ ನಾಯಿ ಬೆಕ್ಕು ರೂಪದಲ್ಲಿ ಬಂದು ನಮ್ಮಲ್ಲಿ ತೀರ್ಸ್ಕೊಂಡ್ ಹೋಗುತ್ತೆ. ಮಕ್ಕಳೇ ಋಣ ಅಂತೀವಿ, ನಾಯಿ ಬೆಕ್ಕು ಹೋದ್ರಿ, ನಿಮ್ ಮಕ್ಕಳು ನಿಮ್ಗ್ ಋಣ ಅಲ್ವಾ? ಹಿಂದಿನ ಜನ್ಮದಲ್ಲಿ ನೀವೇನೋ ಪಡೆದಿದ್ರಿ, ಈ ಜನ್ಮದಲ್ಲಿ ತಾಯಿ ಆಗಿದ್ದೀರಾ, ತೀರಿಸ್ತಾ ಇದ್ದೀರಾ, ಅಷ್ಟೇನೆ. ಏನು ದೊಡ್ಡ ಮಟ್ಟಕ್ಕಿಲ್ಲ ಅಲ್ಲಿ. ಇಂಥವ್ರೆ ಗಂಡ. ಯಾಕೆ ಎಲ್ರಿಗೂ ಶಾರುಖ್ ಖಾನ್ ಗಂಡ ಅಲ್ಲ? ಯಾಕೆ ಎಲ್ರಿಗೂ ಹೇಮಮಾಲಿನಿನೇ ಹೆಂಡತಿಯಲ್ಲ ಹೇಳಿ? ಹೇಮಮಾಲಿನಿ ಋಣ ನನಗಿಲ್ಲ, ನನಗಿರೋ ದೀಪನ್ ಋಣ ಅಲ್ವಾ? ದೀಪನಿಗಿರೋ ಶಾರುಖ್ ಖಾನ್ ಋಣ ಅಲ್ಲ, ವಿವೇಕ್ ಋಣ. ಎಲ್ಲ ಋಣಕ್ ಬಂದಿದ್ದು ಋಣಕ್ಕೆ ಹೋಗೋದು, ತಿಳ್ಕೊಳ್ಳಿ, ಗೊತ್ತಾಯ್ತಾ? ಆದ್ರೆ ದೇವಸ್ಥಾನಗಳಲ್ಲಿ ಸಾಕೋ ವಿಧಾನ ಬೇರೆ ಅಲ್ವಾ? ತನ್ನ ಮೋಜಿಗೆ ಮಸ್ತಿಗೆ ಅದನ್ನ ಸಾಕಲ್ಲ, ಭಗವತ್ ಕೈಂಕರ್ಯಕ್ಕೆ ಸಾಕ್ತಾರೆ. ಆ ಭಗವತ್ ಕೈಂಕರ್ಯಾರ್ಥವಾಗಿ ಸಾಕೋದ್ರಲ್ಲಿ ಯಾವುದೋ ಪರಿಹಾರಗಳು ಅನ್ನೋದಿದೆ. ನೀವು ನಿಮ್ಮ ನಾಯಿಯನ್ನ ಸಾಕೋದ್ರಲ್ಲಿ ಏನಾದ್ರೂ ಪರಿಹಾರ ಇದೆಯಾ ಹೇಳಿ? ನಮಗಂತೂ ಗೊತ್ತಿಲ್ಲ. ಬೆಕ್ಕನ್ನ ಸಾಕೋದ್ರಲ್ಲಿ ಏನಾದ್ರೂ ಪರಿಹಾರ ಇದೆಯಾ ಹೇಳಿ? ಚೆನ್ನಾಗ್ ಸಾಕ್ಬೋದು ನೀವು. ನಮ್ ಸಮಸ್ಯೆಗಳಿಗೆ ಹಾಕೋತೀವಿ, ಪರಿಹಾರ ಏನೂ ಇಲ್ಲ. ಪರಿಹಾರ ಗೊತ್ತಿಲ್ಲ ನಮ್ಗೆ, ಅದ್ ಏನು ಅಂತಾನು ಗೊತ್ತಿಲ್ಲ. ಒಟ್ನಲ್ಲಿ ವೇದ ಪ್ರೋಕ್ತವಾಗಿ ಅದೆಲ್ಲ ಸಾಕೋದು ದೋಷ ಅಂತ ವೇದದಲ್ಲೇ ಹೇಳಲ್ಪಟ್ಟಿದೆ. ಅದನ್ನ ಯಾರು ಯು ಕೆನಾಟ್ ಎರೈಸ್ ಬೈ ಟೇಕಿಂಗ್ ದ ರಬ್ಬರ್. ಅದ್ ಖಂಡಿತ ಎರೈಸ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಉಷಾ ಅಕ್ಕ ಹೇಳ್ದಂಗೆ ಆನೆ ಇದುಗಳನ್ನೆಲ್ಲ ತಮ್ಮ ಸ್ವಂತಕ್ಕೆ ಸಾಕದಿದ್ರು, ಭಗವತ್ ಕೈಂಕರ್ಯಕ್ಕೆ ಅದನ್ನ ಸಾಕಿದ್ರು ದೇವಸ್ಥಾನಗಳಲ್ಲಿ, ಅದಕ್ಕದು ಭಗವತ್ ಕೈಂಕರ್ಯ ಅಂತ ಖಂಡಿತ ಗೊತ್ತಾಗಕ್ ಸಾಧ್ಯವಿಲ್ಲ. ಅರಿವು ಅನ್ನೋದು ಬರೀ ಮನುಷ್ಯನಿಗೆ ಮಾತ್ರ ಇರೋದು, ಇನ್ಯಾವುದಕ್ಕೂ ಇಲ್ಲ. ಹಂಗಾಗಿ ನೀವ್ ಹೇಳ್ಬೋದು ಒಂದ್ ಆನೆಗೆ ಹೋಗಿ, அப்பேற்பட்ட குருவாயூரப்பனையே நீ வந்து சுமந்து இருக்கியே, எப்பேற்பட்ட உத்தமமான ஜென்மம். ஆனைக்கு தோன்றது வெறும் யானை ஜென்மம், அவ்வளவுதான். அதுக்கு மேல ஒன்னும் தோணாது. அதுவும் ದೋಷವೇ. ಬಟ್ ಅದಕ್ಕೆ ಪರಿಹಾರ ಇರಬಹುದೋ ಏನೋ ಗೊತ್ತಿಲ್ಲ. ಐ ಆಮ್ ನಾಟ್ ಆನ್ಸರಿಂಗ್ ಯು. ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಎಟ್ ಆಲ್ ಆನ್ಸರಿಂಗ್ ಟು ಯುವರ್ ಕ್ವೆಶ್ಚನ್. ಯಾಕಂದ್ರೆ ಇರಬಹುದು ಅನ್ಕೊಂಡಿದೀನಿ, ಗೊತ್ತಿಲ್ಲ. ಬಟ್ ಎಲ್ಲಾ ಫೇಮಸ್ ಟೆಂಪಲ್ ಅಲ್ಲೂ ಯಾವ್ದೋ ಒಂದು ಪ್ರಾಣಿಯ ಬಳಕೆ ಹಿಂಗಿದ್ದೇ ಇದೆ. ನಾವಂತೂ ಅದ್ ನೋಡಿದೀವಿ. ಕಂಚಿನಲ್ಲಿದೆ, ಮತ್ತೆ ಇದ್ರಲ್ಲಿ ಶ್ರೀರಂಗದಲ್ಲಿದೆ, ತಿರುಮಲೆಯಲ್ಲೂ ಇದೆ. ಮತ್ತೆ ವೇದ ಪ್ರೋಕ್ತವಾಗಿ ವೇದ ಬಾಹ್ಯವಾದದನ್ನೆಲ್ಲ ಅಲ್ಲೆಲ್ಲ ಮಾಡಕ್ ಸಾಧ್ಯವಿಲ್ಲ. ಅದಕ್ಕೇನೋ ಬೇರೆ ಒಂದು ದೃಷ್ಟಿಕೋನ ಇದ್ದೇ ಇರುತ್ತೆ. ನಾವ್ ಅಷ್ಟು ಒಳಗಡೆ ಹೋಗಿ ಅದನ್ನ ಪಡೆಯೋ ಅಷ್ಟು ತಿಳ್ಕೊಳ್ಳೋ ಅಷ್ಟು ನಮ್ಗೆ ಯಾರು ಹೇಳೋರು ಇಲ್ಲ. ಕೆಲವೊಂದೆಲ್ಲ ನೋಡಿ ಅದಕ್ಕೆ ನಿಗೂಢವಾಗಿ ಪ್ರಶ್ನೆಯಾಗಿ ಉಳಿದಿರ್ತೆ ಹೊರತು ಅದು ಉತ್ತರದ ಒಂದು ಲೆವೆಲ್ಗೆ ಬರೋದೇ ಕಷ್ಟ ನಮ್ಮಲ್ಲೆಲ್ಲ ಅಲ್ವಾ? ಸೊ ಗೊತ್ತಿಲ್ಲ, ಕೆಲವೊಂದೆಲ್ಲ ಗೊತ್ತಿಲ್ಲ. ನಮಗ್ ಬೇಡ ಅಂದಿದ್ ನಾವ್ ಮಾಡದೇ ಇರ್ಬೋದು ಅಷ್ಟೆ. ಅಟ್ಲೀಸ್ಟ್ ಅದನ್ನ ನೋಡ್ಕೋಬಹುದು. ಸಾಕೊಳ್ಳೋರ್ದು ನಾವ್ ಏನು ತಪ್ಪು ಅಂತ ಹೇಳಕ್ ಆಗಲ್ಲ ಈಗಿನ ಕಾಲದಲ್ಲಿ.
ಯಾಕಂದ್ರೆ ಅವ್ರು ಹೇಳ್ತಾರೆ, ನಮಗ್ ಯಾರೂ ಇಲ್ಲ, ನಮ್ ಜೊತೆ ಇಲ್ಲ, ಮಕ್ಳಿಲ್ಲ, ಮರಿ ಇಲ್ಲ, ಯಾರೂ ಇಲ್ಲ, ನಾವ್ ಇನ್ನೇನ್ ಮಾಡೋದು, ನಾವ್ ಒಬ್ರನ್ನ ಸಾಕೋಬೇಕು ಅಂತ ಆಸೆ, ಇನ್ನೊಂದ್ ಮಗುನ್ ದತ್ತು ತಗೊಂಡ್ ಸಾಕೊಂಡು ಅದನ್ನ ಬೆಳೆಸೋ ಅಷ್ಟು ಶಕ್ತಿ ಅಂತೂ ನಮಗಿಲ್ಲ. ಹಂಗಾಗಿ ಯಾವ್ದೋ ಪ್ರಾಣಿಯಲ್ಲಿ ನಾವು ಅವಲಂಬಿತವಾಗಿರ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ಫೀಲಿಂಗ್ಗೆ ನೀವು ಹೊಡೆದಂಗಾಗುತ್ತೆ ಏನಾದ್ರೂ ಹೇಳಿದ್ರೆ. ಒಪ್ಕೋತೀರಾ? ಅವ್ರಿಗೆ ಚಕಾರ ನಾವೇನಾದ್ರೂ ನೋಡಿದ್ರೆ ಏನಾಗುತ್ತೆ? ಅವರ ಒಂದು ವಲಯದಲ್ಲಿ ನಿಂತ್ಕೊಂಡ್ ನೀವ್ ಯೋಚನೆ ಮಾಡಿ. ಅವ್ರು ಹೇಳೋದೇ ಪಾಪ ಕರೆಕ್ಟ್ ಏನೋ ಅಂತಾನು ನಮ್ಗನ್ಸುತ್ತೆ. ಹಂಗಾಗಿ ಎಷ್ಟ್ರ ಮಟ್ಟಿಗೆ ಅದನ್ನ ನೀವು ಬೆಳೆಸ್ಕೊಂಡ್ ವ್ಯಾಮೋಹ ಇಟ್ಕೋತೀರಾ, ಕಟ್ಕೋತೀರಾ, ಬಿಡ್ತೀರಾ ಅನ್ನೋದು ನಿಮ್ ಕೈಯಲ್ಲಿ. ಒಟ್ಟಾರೆ ಜಡಭರತ ಜಿಂಕೆಯನ್ನು ಸಾಕದ ಅನ್ನೋಕ್ ಏನ್ ಅರ್ಥ ಇಲ್ಲಿ ಅಂದ್ರೆ, ಪೆಟ್ಟನ್ ಸಾಕ್ತಿರೋ ಬಿಡ್ತಿರೋ ಅದಲ್ಲ ಅರ್ಥ. ವ್ಯಾಮೋಹಿತನಾಗಿ ಯಾವುದಕ್ಕೂ ಬೀಳ್ಕೊಡ್ದು. ನಿಮ್ಮ ಮಕ್ಕಳಿಗೂ ನೀವು ಅಷ್ಟನ್ನೇ ಮಾಡ್ಬೇಕು. ಹಾಗಾದ್ರೆ ನೀನು ಇದೀಯಾ ಆ ತರ? ಖಂಡಿತ ಇಲ್ಲ, ಹೇಳಕ್ ಚಂದ ಅಷ್ಟೇನೆ. ಯಾರು ಅಷ್ಟು ಬೇಗ ಆ ವ್ಯಾಮೋಹದಿಂದ ಕಳಚ್ಕೊಳಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತನ ಟ್ಯಾಲೆಂಟ್ ಏನ್ ಗೊತ್ತಾ? ಕಳಚ್ತಾನೆ, ನಿಮ್ಮನ್ನ ಬಿಡಲ್ಲ ಅವನು. ಕೊನೆಗ್ ನೀವು ನಿಮ್ಮ ಮರಣಾಂತವನ್ನ ನೋಡೋ ಹೊತ್ತಿಗೆ ಬಿಟ್ಟರ್ ಟ್ರೂತ್, ಬಟ್ ದಟ್ ಇಸ್ ದ ಟ್ರೂತ್. ನಿಮ್ಗೆ ಯಾರೂ ಬೇಕಾಗಲ್ಲ. ನಮ್ಮ ಅಜ್ಜಿ ಕ್ಯಾಟ್ನಳ್ಳಿ ಪಾಟಿ ಪುಷ್ಪು ಫೋನ್ ಪಣ್ಣಾಳ, ರತ್ನು ಫೋನ್ ಪಣ್ಣಾಳ, ಶೀನು ವಂದಾನ, ಜನಾರ್ನು ವಂದಾನ, ಒಬ್ರೊಬ್ರನ್ನು ಕೇಳೋರು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಪಾಟಿ ನಿನ್ನ ಮಕ್ಳು ಬಿಟ್ರೆ ಇನ್ಯಾರು ಫೋನ್ ಮಾಡೋರಲ್ಲ ನಮ್ಮ ಮನೆಗಳಿಗೆ. ಬರೀ ನಿನ್ನ ಮಕ್ಕಳೇ ಮಾಡ್ತಾ ಇರ್ಬೇಕು ಪಾಟಿ, ನಿನ್ ಮಕ್ಕಳೇ ಬರ್ತಾ ಇರ್ಬೇಕು, ಇನ್ಯಾರು ಜನಸಂಪರ್ಕವೇ ನಮಗ್ ಬೇಕಿಲ್ಲ. ನಿಂದೇ ಒಂದ್ ಜಗತ್ತು, ಆ ಜಗತ್ತೇ ನಮ್ ಜೊತೆ ಒಡನಾಟ ಇಟ್ಕೋಬೇಕು. ಹಂಗ ಆಡ್ತೀಯಲ್ಲ ನೀನು ಅಂತ ಇದ್ದೆ. ಆದ್ರೆ ವೆನ್ ಶಿ ವಾಸ್ ಲಿಟ್ರಲಿ ಆನ್ ದ ಪರಂಧಾಮಸ್ ಹ್ಯಾಂಡ್, ಆ ಡೆತ್ ಬೆಡ್ ಅಲ್ಲಿ ಬಿದ್ದಾಗ ಅವರು ಒಬ್ರುನು ಕೇಳಲಿಲ್ಲ. ನಮ್ ತಿರುಮಾಮನ್ ಕೇಳಿದ್ವಿ ಕ್ಯಾಟ್ನಳ್ಳಿನಲ್ಲಿ, ಹೆಂಗ್ ಹೋದ್ರು ಪಾಟಿ ಅಂತ. 2 ಕೈಯನ್ನು ಹಿಂಗ್ ಜೋಡಿಸ್ಕೊಂಡು ಮೇಲ್ಮುಖವಾಗಿ ಕಣ್ಣನ್ ಮಾಡಿ ನಾರಾಯಣ 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 ಅಂತ ಬಾಯಲ್ಲಿ ನುಡ್ಕೊಂಡು ಹೋಗಿದಾರು. ಪುಷ್ಪು ವಂದಾಳ, ರತ್ನು ವಂದಾಳ, ಫೋನ್ ಪಣ್ಣಾಳ, ಜನಾರ್ನು ವಂದಾನ, ಶೀನು ವಂದಾನ, ಪಾರ್ಥು ವಂದಾನ. ಒಬ್ರು ಮಾತಿಲ್ಲ. ಎಂಟೈರ್ ಲೋಕ ವೆನ್ ದ ಟೈಮ್ ಕಮ್ಸ್. ಅದೇ ನಮಗೂ ಭಗವಂತನಿಗೂ ಇರೋ ತಿಕ್ಕಾಟ ಮುಕ್ಕಾಟ ನೋಡು. ನನ್ ಏನಾದ್ರೂ ವ್ಯಾಮೋಹವನ್ನು ಬಿಡಲ್ಲ ಅಂತ ನಾವು ಕಚ್ಕೊಂಡಿರ್ತೀವಿ, ನೀನನ್ ಬಿಡಿಸ್ತೇ ಬಿಡಲ್ಲ. ಎಣ್ಣೆ ಸೀಗೆಕಾಯಿದು ಕೊನೆಗೆ ಯಾವ್ದು ಗೆಲ್ಲೋದು? ಎಣ್ಣೆ ಗೆಲ್ಲುತ್ತಾ, ಸೀಗೆಕಾಯಿ ಗೆಲ್ಲುತ್ತಾ? ಒಂದ್ ರಾಶಿ ಎಣ್ಣೆ ತಲೆಯಲ್ಲಿ ಇಟ್ಕೊಂಡಿರ್ತೀರಾ, ಆಯ್ತಾ? ಇಷ್ಟೇ ಸೀಗೆಕಾಯಿ ಸೋಕಿಸ್ಕೊಳ್ಳಿ, ಸೋಕಿಸ್ಕೊಳ್ಳಿ, ಎಲ್ಲ ಎಣ್ಣೆನೂ ತೆಗೆದು ಬಿಸಾಕುತ್ತೆ ಅಲ್ವಾ? ಸೊ ಪರಮಾತ್ಮ ಈ ವ್ಯಾಮೋಹವನ್ನೆಲ್ಲ ನಿಮ್ಗೆ ಒಡ್ಡಿ ಪಾರಿ ಹೆಂಗಿದೆ ನನ್ನ ಮಾಯಾಜಾಲ, ನನ್ನ ಮಾಯಿ ಅಂತ ರುಚಿ ನೋಡಿದ್ಯಾ ಅಂತ ಹೇಳಿದ ಮೇಲೆ ಒಂದು ಕ್ಷಣನೂ ನೀವಿರಲ್ಲ. ಇರ್ತೀರಾ? ಆ ಡಿಟ್ಯಾಚ್ಮೆಂಟ್ಗೆ ಆನ್ಸರ್ ನಮ್ಮಲ್ಲೇ ಇದೆ. ಅಯ್ಯೋ ಪಾವು ಎನ್ ಕೊಳಂದೆ ಅழுதுன்றிருக்கு, ನನ್ನ ಹೆಂಡತಿ ಅಳ್ತಾ ಇದ್ದಾಳೆ, ಇನ್ನೊಂದು ½ an hour ಜೀವಿಸ್ಬಿಟ್ಟು ಹೋಗೋಣ ಅಂತ ಎಲ್ಲಿ ಬನ್ನಿ ವಾಪಸ್ ನಿಮ್ ದೇಹಕ್ಕೆ ನೋಡೋಣ. ಹೆಣವಾದವರು ಮತ್ತೆ ಬಂದ್ಬಿಡಿ ನಿಮ್ ದೇಹಕ್ಕೆ ವಾಪಸ್ಸು. ಹೆಂಡತಿ ಅಳ್ತಾ ಇದ್ದಾಳೆ, ಮಕ್ಕಳು ಅಳ್ತಾ ಇದ್ದಾರೆ, ಒಂದು 10 ನಿಮಿಷ ವಾಪಸ್ ಬಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು, ನೋಡು ನನ್ ಜೀವಿತ ಕಾಲ ಇಷ್ಟೇ, ಇನ್ಮೇಲಿಂದ ನಾನು ಇರಲ್ಲ, ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಯಾರಾದ್ರೂ ವಾಪಸ್ ಬನ್ನಿ ನೋಡೋಣ. ಆಗುತ್ತಾ? ಅಪ್ಪಡಿ ಹೋದಾನು ವಾಪಸ್ ಬಂದ ಆಭಾಸು ನೀವೇ ಕಳಿಸ್ತೀರಾ, ಅಯ್ಯೋ ಯಾಕ್ ಬಂದ್ರಿ, ಹೊರಡಿ ನೀವು ಮೊದ್ಲು ಅಂತ ಅಲ್ವಾ? ಆಭಾಸ. ಆತರ ವಾಪಸ್ ಬಂದ್ ನೋಡಿ, ನನ್ನ ಮಕ್ಕಳು ಅಳ್ತಾ ಇದ್ದಾರೆ, ನನ್ನ ಹೆಂಡತಿ ಅಳ್ತಾ ಇದ್ದಾಳೆ, ನನ್ ಗಂಡ ಅಳ್ತಾ ಇದ್ದಾನೆ, ಸರಿ ಬಂದ್ ಸಾಂತ್ವನ ಹೇಳ್ಬಿಟ್ಟು ಹೊರಟೋಗೋಣ ಅಂತ 5 ನಿಮಿಷವೂ ನೀವು ವಾಪಸ್ ಬರಲ್ಲ, 5 ಸೆಕೆಂಡು ಬರಲ್ಲ. ಆ ಒಂದು ಸಲ ನಿಮಗೆ ಆ ವ್ಯಾಮೋಹದ ಕಟ್ಟಳೆ ಕಳಚ್ತು ಅಂದ್ರೆ ನೀವು ಅದನ್ನ ಮತ್ತೆ ಮೇಲ್ ಹಾಕೊಳ್ಳಲ್ಲ. ಯು ವಿಲ್ ನೆವರ್ ಡೂ ದಟ್. ಈ ನಾಯಿ ಸಾಕೋರ್ಗಳು ನಾನ್ ನೋಡಿದೀನಿ, ತುಂಬಾ ಅದು ಹೋದ್ಮೇಲೆ ತುಂಬಾ ಪರಿತಪಿಸ್ತಾರೆ. ಬೇಡ ಸಂಕಟ, ಒಂಥರ ಅದು ಅಜೀರ್ಣ, ಅದು ಎಷ್ಟು ದಿನಕ್ಕೂ ಹೋಗಲ್ಲ, ಅದು ಮರ್ತಂಗ ಆಗಿರುತ್ತಷ್ಟೇನೆ. ಅದಿತ್ತಲ್ಲ ಅಂತ ಸಂಕಟ. ಆದ್ರೆ ಕೆಲವರು ಅದರಿಂದ ಎಚ್ಚೆತ್ಕೊಂಡ್ಬಿಟ್ಟು ತರಕ್ ಹೋಗಲ್ಲ. ಆದ್ರೆ ಕೆಲವರು ಇನ್ನೂ ಒಂದಷ್ಟು ಮಾಯಾ ಪಾಶದಲ್ಲಿ ಬಿದ್ದು ಏನಾಗ್ತಾರೆ, 1 ನಾಯಿ ಇದ್ದಿದ್ದ ಜಾಗದಲ್ಲಿ 4 ನಾಯಿ ತಂದು ಇಟ್ಕೋತಾರೆ.
ಆ 4 ಅದೇ ಕತೆ. ಆದ್ರೆ ಆ ಜೀವಿತ ಕಾಲದಲ್ಲಿ ನಾವಿರಕ್ಕಾಗಲ್ಲ ಅನ್ನೋದು, ಅಯ್ಯೋ ನಾವಿರಲ್ಲ ಅನ್ನೋದು ನಮ್ ತಲೆಗ್ ಬರಲ್ಲ, ಅದಿರಲ್ಲ ಅನ್ನೋದು ನಮ್ ತಲೆಗ್ ಬರಲ್ಲ. ಆದ್ರೆ ನಾವಿರ್ತೀವಿ ಶಾಶ್ವತವಾಗಿ, ಅದು ಶಾಶ್ವತವಾಗಿ. ಈ ನಾಯಿ ಬೆಕ್ಕು ಇರ್ಲಿ, ನಮ್ಮ ದೇಹವೇ ನಮ್ಗ ಆತರ. ನಾಯಿ ಬೆಕ್ಕು ಹೋಲಿಸ್ಕೊಳ್ಳೇಬೇಡಿ, ಇದನ್ನ ಪೆಟ್ಟನ್ ಬಿಟ್ಟಾಕಿ. ನಮ್ಮ ದೇಹವೇ ನಾನು ಏನು ಇದು ಈ ಕ್ಷಣದವರೆಗೂ ನಾನು ಏನ್ ಅನ್ಕೊಂಡಿದೀನಿ, ನನಗಿದು ಆಸರಿಯಾಗಿದೆ ಅನ್ಕೊಂಡಿದೀನಿ. ಇದು ನನಗ ಆಸರೆನಾ? ಹಿಂದ್ಗಡೆಯಿಂದ ಬಂದು ಯಮಪಾಶವನ್ನ ಹಾಕಿ ಅವನು ಎಳೆದ ಕೂಡ್ಲೆ ಯಾವ್ದ್ ನನಗ ಆಸರೆ? ಅಚ್ಯುತ ಅನ್ನೋದೇ ಆಸರೆನಾ? ಚ್ಯುತವಾಗಿರೋ ದೇಹ ಆಸರೆನಾ? ಅದಕ್ಕೆ ಚ್ಯುತ ಅಂತ ಇನ್ನೊಂದು ಹೆಸರು ಸಂಸ್ಕೃತದಲ್ಲಿ, ಕೈ ಬಿಡೋದು ಅಂತ ಅರ್ಥ. ಇದು ದೇಹಕ್ಕೆ ಇನ್ನೊಂದು ಹೆಸರು ಚ್ಯುತ. ಅವನು ಅಚ್ಯುತ. ಯಾಕಂದ್ರೆ ಆ ಅನ್ನೋ ಅಕಾರಾತ್ಮಕ ಬ್ರಹ್ಮ ಶಬ್ದ ಏನ್ ಮಾಡೋದು, ಬ್ರಹ್ಮವಾಚಕ ಶಬ್ದ ಅದು. ಆ ಅನ್ನೋ ಆತ್ಮವನ್ನ ಕೈಯಿಂದ ತಗೊಳುತ್ತೆ. ಸೊ ಆ ಅನ್ನೋದು ಚ್ಯುತವಿಲ್ದೆ ನಮ್ಮ ಆತ್ಮವನ್ನ ತಗೊಳಕ್ಕೆ ಅವನಿಗೆ ಅಚ್ಯುತ ಅಂತ ಹೆಸರು. ಇದು ಬರೀ ಚ್ಯುತ. ಅವನು ಅಚ್ಯುತನಾದ್ರೆ ನಾನು ಚ್ಯುತ ಅಂತ ದಾಸರು ಹೇಳಿದ್ದಾರೆ. ಕನಕದಾಸರು ಯಾರು ಹೇಳಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಹಾಕದೇ ಇರೋದಿಲ್ಲ. ಯಪ್ಪ ಹೆಂಗ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ, ವೇದವನ್ನ ಯಥಾಪ್ರೋಕ್ತವಾಗಿ ಕನ್ನಡದಲ್ಲಿ ಲಿಟ್ರಲ್ ಟ್ರಾನ್ಸ್ಲೇಷನ್. ಸಂಸ್ಕೃತ ತೆರಿಯಾದ, ಕನ್ನಡ ತೆರಿಯುಮಾ, ಓದಿ ಅದನ್ನ ನಿಮ್ಗೆ ಅರ್ಥ ಆಗೋಗುತ್ತೆ. ವೇದ ಇನ್ನೇನು ಇಲ್ಲ, ದಾಸ ಸಾಹಿತ್ಯವೇ. ಇಲ್ಲ, ಅದು ಮಾತ್ರ ನಿಜವಾದ ಮಾತು. ಅರ್ಥ ಆಗದೆ ಇರೋರ್ಗೆ ದಾಸ ಸಾಹಿತ್ಯ ಬರೀ ಪುರಂದರದಾಸ ಎಂತೆಂತ ದಾಸರ ಆ ದಾಸ ಸಾಹಿತ್ಯ ತಿರುಳನ್ನ ಅರ್ಥ ಮಾಡ್ಕೊಂಡ್ರೆ ಒಂದೊಂದ್ ಹಾಡೇ ಸಾಕು, ಜೀವನದ ಶೈಲಿನೇ ಬದಲು ಮಾಡ್ಬಿಡುತ್ತೆ. ಹೌದು. ಸೊ ಈ ರೀತಿ ಈ ಒಂದು ವ್ಯಾಮೋಹದಲ್ಲಿ ಜಡಭರತ ಬಿದ್ದ, ಕೊನೆಗೆ ಅದೇ ಯೋನಿಯಲ್ಲಿ ಜನ್ಮವನ್ನ ಪಡೆದ ಅಂತ ಹೇಳಿ, ಜನ್ಮವನ್ನ ಪಡೆದು ಮತ್ತೆ ಅದರಿಂದ ವಿಮೋಚಿತನಾಗಿ ಇನ್ನು ಯಾವ ಮೋಹದಲ್ಲೂ ನಾ ಇರ್ಕೂಡುದು ಅಂತ ಹೇಳಿ ಆ ಜ್ಞಾನದಿಂದ ಸುಜ್ಞಾನ ಅನ್ನೋದು ಅವನಲ್ಲಿ ವಿಕಸಿತವಾಯಿತು. ನಮಗಿದನ್ ಹೆಂಗ್ ತಗೋಬೇಕು ಅಂದ್ರೆ, ನಾನಾ ಯೋನಿಗಳಲ್ಲಿ, ನಾನಾ ಬಂಧುಗಳಲ್ಲಿ, ನಾನಾ ವಿಧವಾಗಿ ಪ್ರದೇಶಗಳಲ್ಲಿ ನಲಿದು ಪುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಅಂತ ಹೇಳ್ತಾರಲ್ಲ ದಾಸರು. ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ. ಈಗ ನಾವ್ ಯಾವ ಸ್ಟೇಜ್ ಅಲ್ಲಿ ಇದೀವಿ? ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ಅಂತ ಆ ಒಂದು ಸ್ಟೇಜ್ ಅಲ್ಲಿ ನಾವು ಈಗ ಇದೀವಿ. ಭರತ ಆ ಸ್ಟೇಜ್ ಅಲ್ಲಿ ಇದ್ದಾನೆ. ಭರತ ತುಂಬಾ ಚಾಕುಚಕ್ಯತೆಯಿಂದ ಈಗ ತನ್ನನ್ನ ತಾನು ನೋಡ್ಕೊತಾ ಇದ್ದಾನೆ. ಯಾವುದಕ್ಕೂ ಈಲ್ಡಾಗ್ಬಾರ್ದು, ಯಾವ ವ್ಯಾಮೋಹವೂ ಇರ್ಕೂಡ್ದು ಅನ್ನೋ ಒಂದು ಲೆವೆಲ್ ಬಂದು ಯಾವ್ದನ್ನೂ ಮೇಲ್ ಹಾಕೋತಾ ಇಲ್ಲ. ಅದಕ್ಕೆ ಅವನಿಗೆ ಒಂದು ಪ್ರಿಫಿಕ್ಸ್ ಏನಂತ, ಜಡ ಅನ್ನೋ ಒಂದು ಟೈಟಲ್ ಬಂತು ಅವನಿಗೆ, ಜಡಭರತ ಅಂತ. ಎಲ್ಲರಿಂದಲೂ ಅಲಕ್ಷಿಸಲ್ಪಟ್ಟ. ಜಡವಾಗಿರೋದು ಅಂದ್ರೆ ಬುದ್ಧಿಹೀನನಾಗಿರೋದು ಅಂತ ಕೆಲವ್ರು ತಿಳ್ಕೊತಾರೆ. ಅಲ್ಲ, ಅವರೊಳಗಡೆ ಎಂತಹ ಪರಬ್ರಹ್ಮ ಸ್ವರೂಪ ಕಾಣಿಸ್ಕೊಂಡಿದೆ, ಯಾವ ರೀತಿ ಸಾಕ್ಷಾತ್ಕಾರವಾಗಿದೆ ನಮಗ್ ಗೊತ್ತಿಲ್ಲ. ಆದ್ರೆ ಹೊರಗಡೆಯಿಂದ ನೋಡಕ್ ಅವ್ರು ಏನಾಗಿರ್ತಾರೆ? ಜಡವಾಗಿರ್ತಾರೆ. ವೇಲುಕುಡಿ ಸ್ವಾಮಿನ್ ಗಮನಿಸಿದೀರಾ? ಕೃಷ್ಣ ಪ್ರೇಮಿ ಸ್ವಾಮಿಗಳನ್ನ ಗಮನಿಸಿದ್ರ? ಅವ್ರ ಜೀವಿತ ಕಾಲದಲ್ಲಿ ಅವ್ರ ಉಪನ್ಯಾಸ ಮಾಡೋವಾಗ ಆ ರೀತಿ ಜ್ಞಾನ ಪ್ರಭೆ ಹೊಳೆಯೋದು, ಆಮೇಲೆ ನಿರ್ಲಿಪ್ತವಾದ ಪೆದ್ದತನ ಅವ್ರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಗಮನಿಸ್ ನೋಡಿ. ಹರಿಯಣ್ಣನು ಅದೇ ತರ ಇರ್ತಾರೆ. ನಾನು ಆಮೇಲೂ ನೋಡಿದ್ದೀನಿ ಅವ್ರುಗಳನ್ನ. ಉಪನ್ಯಾಸ ಮಾಡಿದ ನಂತರ ಹೆಂಗ ಪೋಚಿ ಜ್ಞಾನು ಮುಖತ್ತಲ್ಲ ಒನ್ನುಮೇ ಪ್ರತಿಬಿಂಬಿಕೆ ಮಾಟೆ ಹೆಣ್ಗರ್ದೆ ಪೆದ್ದ ಕಳೆ ಆವರಿಸಿ ಏನು ಗೊತ್ತಿಲ್ಲ, ಆ ಮಾಡಿರೋ ಉಪನ್ಯಾಸಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ತರ ಪೆದ್ದರಾಗಿರ್ತಾರೆ, ನಿರ್ಲಿಪ್ತವಾಗಿರ್ತಾರೆ. ಅವ್ರಿಗೆ ನಾವು ಹೋಗಿ ಮಾತಾಡ್ಸೋದು ಬೇಕಿರಲ್ಲ. ತುಂಬಾ ಚೆನ್ನಾಗ್ ಮಾಡಿದ್ರಿ, ಬಹಳ ವಿಚಾರಗಳು ನಿಮ್ಮಿಂದ ತಿಳಿಯಿತು ಅನ್ನೋ ಅಪ್ರಿಶಿಯೇಷನ್ ಅವ್ರಿಗೆ ಬೇಕಿರಲ್ಲ. ಯಾಕಂದ್ರೆ ಅವರು ಎಲ್ಲದರಿಂದ ದೂರ ಆಗಿರ್ತಾರ ಆ ಟೈಮಲ್ಲಿ. ಮುಖದಲ್ಲಿ ಪೆದ್ದ ಕಳೆ ಕಾಣಿಸ್ತಾ ಇರುತ್ತೆ. ಸೊ ಜಡವಾಗಿರೋದು ಅಂದ್ರೆ ಜಗತ್ತೇನ್ ತಿಳ್ಕೊಳ್ಳುತ್ತೆ ಅವ್ರನ್ನ? ಪೆದ್ದ ಅಂತ ಭಾವಿಸುತ್ತೆ, ಹೆಡ್ಡ ಅಂತ ತಿಳ್ಕೊತಾರೆ, ಏನು ಗೊತ್ತಿಲ್ದೇ ಇರೋನು ಅನ್ಕೋತಾರೆ. ಆದ್ರೆ ಒಳಗಡೆ ಸುಸೂಕ್ತವಾಗಿ ಯಾವ ತರ ಅಪರೋಕ್ಷವಾದ ಪರಮಾತ್ಮ ಶುದ್ಧ ಸತ್ವಮಯ ಜ್ಞಾನ ಅವರಲ್ಲಿ ಅಡಗಿರುತ್ತೆ ಅನ್ನೋದು ನಮ್ಮ ಅಂತರಾಳಕ್ಕೆ ತಿಳಿಯುವಂತಹ ಮಾತೇ ಅಲ್ಲ. ಈ ಒಂದು ಮಟ್ಟದಲ್ಲಿ ಭರತ ಈಗ ಅವನ ಒಂದು ರೂಪವನ್ನ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ಸಂಗತಿಯಲ್ಲಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ
ಈ ಜಗತ್ತು ಅವನನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಆ ದುರುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ಅವನಿಗೆ ಇನ್ನೊಂದಷ್ಟು ಒಳಿತೇ ಐತೆ ಹೊರತು ಕೆಡಕಾಗ್ಲಿಲ್ಲ. ಯಾಕಂದ್ರೆ ಯಾರು ಆ ಪರಬ್ರಹ್ಮನನ್ನೇ ಆಶ್ರಯಿಸ್ತಾರೋ ಆ ಪರಬ್ರಹ್ಮ ಆಶ್ರಿತ ಪಕ್ಷಪಾತಿಯವನು ಅಲ್ವಾ. ಆಶ್ರಿತರನ್ನ ಎಂದಿಗೂ ಅವನು ಬಿಡುವವರಲ್ಲ. ಆ ರೀತಿಯಾಗಿ ಈ ಶಾಶ್ವತ 100 ಸಲ ಬರ್ತಾಳೆ, 100 ಸಲ ಹೋಗ್ತಾಳೆ. ಇಟ್ ಇಸ್ ಅ ಡಿಸ್ಟರ್ಬೆನ್ಸ್ ಆಕ್ಚುಲಿ. ಹೇಳ್ಬೇಕು ಅವಳಿಗೆ 100 ಸಲ ಲಾಗಿನ್ ಆಗಿ 100 ಸಲ ಲಾಗೌಟ್ ಆದ್ರೆ ತುಂಬಾ ಕಷ್ಟ. ಲತಾ ರಂಗನಾಯಕಿ ಮಾಮಿ ನೀ ಉಂಗಡೆದು ನೆಟ್ವರ್ಕ್ ಸರಿಯೇ ವಚ್ಕೋಣು. ಒಂದು 10 ಸಲ ತರ ಪಾಪ್ 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 ಆಗ್ತಾ ಇದ್ರೆ ಎಲ್ರಿಗೂ ಒಂಥರ ಡಿಸ್ಟರ್ಬೆನ್ಸ್ ಗ್ರೂಪ್ ಅಲ್ಲಿ. ನೆಟ್ವರ್ಕ್ ಎಂಡಲ್ ಶಾಶ್ವತ ಹೊರಗಡೆ ಹೋಗ್ತಾಳೆ, ವೆಹಿಕಲ್ ಅಲ್ಲಿ ಹೋಗ್ತಾಳೆ, ಹೊರಗಡೆದೆಲ್ಲ ಬರ್ತಾ ಇರುತ್ತೆ ಸೀನ್. ಹೇಳ್ತೀನಿ ಶಾಶ್ವತನಿಗೆ ತುಂಬಾ ಕಷ್ಟ ಇದು. ನನಗೂ ತುಂಬಾ ಡಿಸ್ಟರ್ಬೆನ್ಸ್. ಲತಾ ಅಕ್ಕ உங்களுடையது நல்ல நெட்வொர்க் அங்க வரந்தோ அந்த ஜாக்கத்துல கரெக்டா ஃபிக்ஸ் பண்ணி வச்சுக்கோங்க. அப்போ 100 ಸಲ ನಿಮ್ದಾದ್ರೂ ಪಾಪಪ್ ಆಗಲ್ಲ. ಇವತ್ತು ಲತಾ ನಿಮ್ದು ತುಂಬಾ ಪೀಪ್ 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 ಸೌಂಡ್ ಬರ್ತಾನೆ ಇದೆ ಅಷ್ಟೊತ್ತಿಂದ. ಸ್ವಲ್ಪ ನೆಟ್ ಇಲ್ಲ. ಅದು ಏರ್ಟೆಲ್ ಮನೆ ಹತ್ರನೇ ಇದೆ. ಅದು ನಾನು 2 hours ಹಾಕೊಂಡ್ರೆ ನಾನು 1.5 GB ಇದೆ. ಅದು 1 hour ಸ್ವಲ್ಪ ಪ್ರಾಬ್ಲಮ್ ಏನಪ್ಪ ಮಾರ್ನಿಂಗ್. ಹಾಗಾಗಿ ನನಗೆ ಪ್ರಾಬ್ಲಮ್. ಮನೆ ಹಿಂದ್ಗಡೆನೆ ಜಿಯೋ ಏರ್ಟೆಲ್ ಟವರ್. 1 hour ಗೆ 1.5 GB 2 GB ಬೇಗ ಹೇಳ್ಕೊಂಡ್ಬಿಡುತ್ತೆ ನಂದು. ಶಾಶ್ವತನಿಗೆ ಹೇಳ್ಬೇಕು ಅಟ್ಲೀಸ್ಟ್ ಕೊನೆಯಲ್ಲಿ ಲಾಗೌಟ್ ಆದ್ರೆ ಲಾಗೌಟ್ ಆಗ್ಬಿಡಮ್ಮ, ಮತ್ ಬರಕ್ ಹೋಗ್ಬೇಡ ಅಂತ ಆದ್ರೂ ಹೇಳ್ಬೇಕು. 100 ಸಲ ಪಾಮ್ 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 ಪಾಂಪ್ ಅಂತ ಬರ್ತಾ ಇದ್ರೆ ಬಹಳ ಕಷ್ಟ. ಟೀಚ್ ಮಾಡೋನ್ಗೂ ಕಷ್ಟ, ನಿಮಗಳಿಗೂ ಕಷ್ಟ. ಡಿಸ್ಟ್ರಾಕ್ಟ್ ಆಗ್ತಾನೆ ಇರ್ತೀರಾ ನೀವುಗಳು. ನಿಮ್ದಾದ್ರೂ ಪರವಾಗಿಲ್ಲ ರಂಗನಾಯಕಿ ಮಾಮಿ, ಯಾಕಂದ್ರೆ ನಿಮ್ದು ಬ್ಲರ್ ಆಗತ್ತಷ್ಟೇನೆ. ನಿಮ್ದು ಪಾಮ್ ಪಾಮ್ ಮಾಡಲ್ಲ, ಸ್ಕ್ರೀನ್ ಬ್ಲರ್ ಆಗುತ್ತೆ. ಒಂದೊಂದ್ಸಲ ಹೊರಟೋಗ್ತೀರಾ ಬರ್ತೀರಾ. ಶಾಶ್ವತ ಹಂಗಲ್ಲ. ತುಂಬಾ ಸೌಂಡ್ ಮಮ್ಮ, ಜಾಸ್ತಿ ಸೌಂಡ್ ಶಾಶ್ವತ ಬರ್ತಾ ಇದೆ. ಎಲ್ರಿಗೂ ಮೈಂಡ್ ಆ ಕಡೆ ಹೋಗುತ್ತೆ. ಅದು ಆಫ್ ಆಗೋದು ಆನ್ ಆಗೋದು, ಆಫ್ ಆಗೋದು ಆನ್ ಆಗೋದು, ಈ ತರ ಆಗ್ತಾ ಇರುತ್ತೆ. ಪ್ರತಿ ಕ್ಲಾಸ್ ಅಲ್ಲಿ ಒಳಗಡೆ ಹೋಗ್ತಾಳೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಅರ್ಧ ಗಂಟೆ 3/4 ಗಂಟೆ ಇದ್ದಾಗ ಗಾಡಿಲೇ ಹೋಗ್ತಾ ಇರ್ತಾಳೆ. ಹೇಳ್ತೀನಿ ನಾನು, ಹೊರಗಡೆ ಹೋಗೋದಿದ್ರೆ ಲಾಗೌಟ್ ಆಗ್ಬಿಟ್ಟು ಒನ್ಸ್ ಫಾರ್ ಆಲ್ ಹೊರಡಮ್ಮ ಅಂತ ಹೇಳಿ. ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಆಕ್ಚುಲಿ. ಆ ಡ್ಯಾನ್ಸ್ ಕ್ಲಾಸ್ ಒಂದು 1/2 hour ಗ್ಯಾಪ್ ಅಲ್ಲಿ ಇದೆ. ಅವಳ ಮನೆಯಿಂದ ಅಲ್ಲಿಗೆ ಹೋಗಕ್ ಸರಿ ಹೋಗುತ್ತೆ. ಬಟ್ ಅವಳು ಏನ್ ಮಾಡ್ಬೇಕು ಅಂದ್ರೆ ಒಂದು 1/2 hour ಮುಂಚೆ ಬಿಟ್ಬಿಡ್ಬೇಕಷ್ಟೇ. ಹೇಳ್ತೀನಿ. ಇಲ್ಲಿವರೆಗೂ ಅರ್ಥ ಆಯ್ತಾ ಭರತೋಪಾಖ್ಯಾನ? ಯಾವ ರೀತಿ ಅದನ್ನ ಫಿಲಾಸಫಿಕಲ್ ಆಗಿ ತಗೊಳ್ಳೋದು ಅಂತ ಗೊತ್ತಾಯ್ತಲ್ವಾ? ಸೊ ಈಗ ಭರತ ಇದರಿಂದ ಎಲ್ಲ ಕಂಪ್ಲೀಟ್ ಆಗಿ ವಿಮೋಚಿತವಾಗಿ ಈಗ ತನ್ನಷ್ಟಕ್ಕೆ ತಾನೇ ಇದ್ದಾನೆ. ಆದ್ರೆ ಹೊರಗಡೆ ವರ್ಲ್ಡ್ ಇಂದಾನು ನಾವು ಅದನ್ನ ಅನಲೈಸ್ ಮಾಡಿದಾಗ ಯಾವ ರೀತಿ ಅವನು ದುರುಪಯೋಗಿಸಲ್ಪಟ್ಟಿದ್ದಾನೆ, ಮನೆಯಲ್ಲಿ ಯಾವ ರೀತಿ ಅಲಕ್ಷಿಸಲ್ಪಟ್ಟಿದ್ದಾನೆ. ಯಾಕಂದ್ರೆ ಜಡವಾಗಿರೋರ್ನೆಲ್ಲ ನಾವ್ ಅಂದ್ಕೊಳ್ಳೋದೇ ಪೆದ್ದು ಅಂತ ಅಲ್ವಾ. ನಾವ್ ಅಂದ್ಕೊಳ್ಳೋದೇ ಮಕ್ಕು ಅಪಡಿ ಅಲ್ವಾ. ಮರಮಂಡೆಯ ಇருக்கு, ಮಕ್ಕ ಇருக்கு. ಪ್ರಹ್ಲಾದನನ್ನೇ ತಿಳ್ಕೊಂಡಿದ್ರು ಯಾರೋ, ಹಿರಣ್ಯಕಶಿಪು ತಿಳ್ಕೊಂಡಿದ್ದ. ಅಯ್ಯೋ ಎನ್ ಕುழந்தை ஒண்ணுத்துக்கும் ಪ್ರಯೋಜನ கிடையாது, ಚಲನ ಇಲ್ಲ ಬಲನ ಇಲ್ಲ ಏನಿಲ್ಲ. ಸೊ ಹಾಗಾಗಿ ಇವ್ರು ಮಕ್ಕ ಪೊರಂದಿರ್ಕ ಅಂತ ಅವರೇ ತಿಳ್ಕೊಂಡಿದ್ರು. ಆದ್ರೆ ಆಮೇಲೆ ಗೊತ್ತಾಯ್ತಲ್ವಾ ಅವರ ಆಹ್ಲಾದತೆ ಯಾವ ರೀತಿ ಅಂತ ಇಡೀ ಜಗತ್ತಿಗೆ ಗೊತ್ತಾಯ್ತು. ಈ ರೀತಿ ಭರತ ಹಾಗೂ ರಹುಗಣ ಆ ಮಿಲನ ಹೆಂಗಾಗುತ್ತೆ, ಅವನ ದುರುಪಯೋಗ ಯಾವುದಕ್ಕೆ ಲೀಡಾಗುತ್ತೆ, ನಂತರ ರಹುಗಣನ ಪ್ರಶ್ನೆ, ಅದಕ್ಕೆ ಭರತನ ಉತ್ತರಗಳು, ರಹುಗಣನ ಜ್ಞಾನೋಪದೇಶ, ಭರತನ ಆ ಒಂದು ಜ್ಞಾನ ಉಪದೇಶದಿಂದ ರಹುಗಣನಿಗೆ ಉತ್ತಮೋತ್ತಮವಾದಂತಹ ಮೋಕ್ಷ ಅದೆಲ್ಲ ಯಾವ ರೀತಿ ಅಂತ ನೋಡೋಣ ಮುಂದಿನ ಕ್ಲಾಸ್ಗಳಲ್ಲಿ. ನೆಕ್ಸ್ಟ್ ಕ್ಲಾಸ್ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಇರುತ್ತೆ. ಐ ವಿಲ್ ಗೋ ವಿತ್ ದ ಗದ್ಯಂ ಅಂಡ್ ಫಿನಿಶ್ 7th and 8th ಚಾಪ್ಟರ್. 8th ಚಾಪ್ಟರ್ ವರ್ಗೂ ನಾನೀಗ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಾಗಿದೆ. 7th 8th ಎರಡನ್ನು ಶ್ಲೋಕ ರೂಪದಲ್ಲಿ ನೆಕ್ಸ್ಟ್ ಇದರಲ್ಲಿ ನಾನು ಫಿನಿಶ್ ಮಾಡ್ತೀನಿ. ಓಕೆ, ಮುಗ್ಸೋಣವಾ ಇವತ್ತು? ಎಲ್ರಿಗೂ ಅರ್ಥ ಆಯ್ತಾ? ರಂಗನಾಯಕಿ ಮಮ್ಮಿ ಅರ್ಥಮಾಚ ಎಲ್ಲ? ಉಷಾ ಅಕ್ಕ ಅರ್ಥವಾಯ್ತಾ? ಪ್ರೇಮ ಮಮ್ಮಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಇದು ಇವ್ರು ದುಷ್ಯಂತನ್ ಮಗ ಭರತನ ಅಥವಾ ರಾಮನ್ ತಮ್ಮ ಭರತನಿಂದನ ಭರತವಂಶ ಅಂತ ಹೇಳೋದು ಗೊತ್ತಾಗ್ಲಿಲ್ಲ. ಈ ಭರತನಿಂದಾನೆ. ಸುಜಾತಾ ಮಾಮಿ, ಶೈಲಾ ಮಾಮಿ ಅರ್ಥ ಆಯ್ತಾ? ಸ್ಮಿತಾ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ.
ಅವ್ರು ಎನಿವೇ ರೆಕಾರ್ಡ್ ಮಾಡಿದ್ದಾರೆ. ಎಲ್ಲಾದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳದಿದ್ರೆ ಕೇಳಿದ್ರು ನಾನು ಇನ್ನೊಂದ್ಸಲ ಹೇಳಕ್ ರೆಡಿ. ಓಕೆ 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 ಮುಗ್ಸೈಡ್ವಾ? ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಮಂಡೇ ಆಸ್ ಯೂಶುವಲ್ ಇರುತ್ತೆ. ಬಂದ್ಬಿಡಿ. ನಮಸ್ಕಾರ. ನಮಸ್ಕಾರ.